ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ನಾವು ಕಳೆದ ವಿಡಿಯೋದಲ್ಲಿ 2021 FDA ಪರೀಕ್ಷೆಯ ಜನರಲ್ ನಾಲೆಜ್ ಪೇಪರ್ನ ಮೊದಲನೇ ಭಾಗದಲ್ಲಿ ಮೊದಲ 50 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ. ಇದು ಎರಡನೇ ಭಾಗ ಆಗುತ್ತೆ. ಇದರಲ್ಲೂ ಕೂಡ ಸಾಮಾನ್ಯ ಜ್ಞಾನ ಪತ್ರಿಕೆಯ ಒಂದು ಕಂಪ್ಲೀಟ್ ಡಿಸ್ಕಷನ್ ಮಾಡೋಣ, ಮುಂದಿನ 50 ಪ್ರಶ್ನೆಗಳನ್ನು ತೆಗೆದುಕೊಂಡು. ಹಾಗಾದರೆ ನೋಡೋಣ, ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಗಳು ಭಾಳ ಯೂಸ್ಫುಲ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಅನಾಲಿಸಿಸ್ನ ಮಾಡ್ತಾ ಹೋಗ್ತೀನಿ. ಮೊದಲನೇ ಭಾಗ ಯಾರು ನೋಡಿಲ್ವೋ ಆ ಒಂದು ಭಾಗವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಈ ಒಂದು ಐಕಾನಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ಓಕೆ, ಹಾಗಾದ್ರೆ ಬನ್ನಿ. ನೋಡಿ, FDA 2021 ಸಾಮಾನ್ಯ ಜ್ಞಾನ ಪತ್ರಿಕೆಯ ಪಾರ್ಟ್ 2 ಆಗುತ್ತೆ. ನೆಕ್ಸ್ಟ್ 50 ಕ್ವಶನ್ಸ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ನಾವು ಆಲ್ರೆಡಿ ಮಾತಾಡಿದ್ವಿ. ಈ ಒಂದು ಪ್ರಶ್ನೆ ಪತ್ರಿಕೆ ವಿಜ್ಞಾನಮಯವಾಗಿತ್ತು. ಸುಮಾರು 45ಕ್ಕೂ ಹೆಚ್ಚು ಪ್ರಶ್ನೆಗಳು ವಿಜ್ಞಾನದಿಂದ ಬಂದಿದ್ವು. ಅದರಲ್ಲೂ ಬಯಾಲಜಿಯಿಂದ ಸುಮಾರು 21ರಿಂದ 22 ಪ್ರಶ್ನೆಗಳು, ರಸಾಯನಶಾಸ್ತ್ರ ಅಥವಾ ಕೆಮಿಸ್ಟ್ರಿಯಿಂದ 13 ಪ್ರಶ್ನೆಗಳು, ಭೌತಶಾಸ್ತ್ರದಿಂದ 10ರಿಂದ 12 ಕ್ವಶನ್ ಬಂದಿದ್ವು. ಇನ್ನು ವಿಜ್ಞಾನ ತಂತ್ರಜ್ಞಾನದಿಂದ ಯಾವುದೇ ಪ್ರಶ್ನೆ ಇರಲಿಲ್ಲ. ಮಾನಸಿಕ ಸಾಮರ್ಥ್ಯದಿಂದ 0 ಪ್ರಶ್ನೆಗಳು, ಕಂಪ್ಯೂಟರ್ ಜ್ಞಾನದಿಂದನೂ ಭಾಳ ಯಾವುದೇ ಪ್ರಶ್ನೆ ಬಂದಿರಲಿಲ್ಲ. ಇನ್ನು ಸ್ಟ್ಯಾಟಿಕ್ GK ಮತ್ತು ಕರೆಂಟ್ ಅಫೇರ್ಸಿಂದನೂ ಭಾಳ ಕಡಿಮೆ ಇತ್ತು. ಎಕನಾಮಿಕ್ಸಿಂದನೂ ಕೂಡ 1 ಅಥವಾ 2 ಪ್ರಶ್ನೆಗಳು ಬಂದಿದ್ವು. ಇಷ್ಟನ್ನು ನಾವು ನೋಡಿದ್ವಿ. ಇದು ಜಾಸ್ತಿ ಸೈನ್ಸ್ ರಿಲೇಟೆಡ್ ಬಂದಿದ್ವು ಅಂತ ನೋಡಿದ್ವಿ. ಹಾಗಾದರೆ ಆ ಸೈನ್ಸ್ ರಿಲೇಟೆಡ್ ಬಂದಿರತಕ್ಕಂಥ ಪ್ರಶ್ನೆಗಳು ಮುಂದೆ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಥವಾ ಎಕ್ಸಾಮ್ಗಳಲ್ಲಿ ಆ ಒಂದು ಟಾಪಿಕ್ ಮೇಲೇ ಕೇಳ್ಬೋದು. ಅದಕ್ಕೋಸ್ಕರ ಲೆಟ್ಸ್ ಟ್ರೈ ಟು ಅನಲೈಸ್ ದೋಸ್ ಕ್ವಶನ್ಸ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೋಸ್ ಕ್ವಶನ್ಸ್ ಆ್ಯಂಡ್ ದೋಸ್ ಟಾಪಿಕ್ಸ್. ಓಕೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 28/2/2021 ನಡೆದಿರ್ತಕ್ಕಂಥ FDA ಸಾಮಾನ್ಯ ಜ್ಞಾನ ಪತ್ರಿಕೆಯ D ಸೀರೀಸನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇದು ಎರಡನೇ ಭಾಗ ಆಗುತ್ತೆ. ಓಕೆ, ಇಲ್ಲಿ ಅಫಿಷಿಯಲ್ ಕೀನ FDA ಎಕ್ಸಾಮ್ನ ಅಫಿಷಿಯಲ್ ಕೀನ ಈಗ KPS ಅವರು ಬಿಟ್ಟಿದ್ದಾರೆ, ಅದನ್ನು ಸಹಿತ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ 1-2 ಪ್ರಶ್ನೆಗಳಿಗೆ ಒಂದಷ್ಟು ರಾಂಗ್ ಕೊಟ್ಟಿದ್ದಾರೆ ಅನಿಸ್ತಾ ಇತ್ತು, ಅದನ್ನು ನಾನು ಎಲ್ಲಿ ಅಂತ ಹೇಳ್ತಾ ಹೋಗ್ತೀನಿ. ಮತ್ತು ಒಂದು ಕಾಷನ್ ಏನಂದರೆ, ಈ ಎಲ್ಲ ಪ್ರಶ್ನೆಗಳನ್ನು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ, ಈ ಮಾಹಿತಿಯನ್ನು ಕ್ರೋಢೀಕರಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಒಂದಷ್ಟು ವ್ಯತ್ಯಾಸಗಳಿದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಕ್ವಶನ್ಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ನೋಡಿ, ನಾವು ಮೊದಲನೇ ಭಾಗದಲ್ಲಿ 1ರಿಂದ 50 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಈಗ 51ರಿಂದ 100ನೇ ಪ್ರಶ್ನೆವರೆಗೂ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋ ಲೆಂತೇ ಆಗ್ಬೋದು, ಯಾಕಂದರೆ ಇಲ್ಲಿ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಮುಂದಿನ ಪರೀಕ್ಷೆಗಳಲ್ಲಿ ಅವು ಯೂಸ್ ಆಗಿರಬೇಕು. ಕೇವಲ ಕೀ ಆನ್ಸರ್ಗಳನ್ನ ನೋಡ್ಕೊಂಡು ಹೋದರೆ ನೋ ಯೂಸು. ಅದಕ್ಕೋಸ್ಕರ ನೀವು ಆಲ್ರೆಡಿ ಕೀ ಆನ್ಸರ್ಗಳನ್ನ ನೋಡ್ಕೊಂಡಿರ್ತೀರ, PDF ಬಿಟ್ಟಿದ್ರು. ಅದೆಲ್ಲ ನಾವು ನೋಡಿದ್ವಿ. ಈಗ ಅದರ ಮೇಲೆ ಡಿಸ್ಕಷನ್ ಆಗುತ್ತೆ. ಓಕೆ, ಹಾಗಾದರೆ 51ನೇ ಪ್ರಶ್ನೆ ಏನಿದೆ ನೋಡಿ, ಪನಾಮಾ ಕಾಲುವೆಯಿಂದ ಈ ಕೆಳಗಿನ ಯಾವ 2 ಖಂಡಗಳು ಬೇರ್ಪಡುತ್ತವೆ? ಅಂದರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಕಾಂಟಿನೆಂಟ್ಸ್ ಈಸ್ ಸಪರೇಟೆಡ್ ಫ್ರಮ್ ಈಚ್ ಅದರ್ ಬೈ ದ ಪನಾಮಾ ಕೆನಲ್? ಪನಾಮಾ ಕೆನಾಲು ಯಾವ 2 ಖಂಡಗಳನ್ನು ಬೇರ್ಪಡಿಸುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. 2 ಕಾಂಟಿನೆಂಟ್ಗಳನ್ನು, ಉತ್ತರ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕಾ, ಏಷ್ಯಾ ಮತ್ತು ಆಸ್ಟ್ರೇಲಿಯಾ, ಯುರೋಪ್ ಮತ್ತು ಆಫ್ರಿಕಾ. ಏಷ್ಯಾ ಮತ್ತು ಯುರೋಪ್ ಅಂದರೆ ಈ 4 ಆಪ್ಷನ್ಗಳಲ್ಲಿ ಸ್ವಲ್ಪ ಥಿಂಕ್ ಮಾಡಿ, ಗೆಸ್ ಮಾಡಿ, ಯಾವ 2 ಖಂಡಗಳನ್ನು, ಯಾವ 2 ಕಾಂಟಿನೆಂಟ್ಗಳನ್ನು ಈ ಪನಾಮಾ ಕಾಲುವೆ ಅಂತಕ್ಕಂಥದ್ದು ಬೇರ್ಪಡಿಸುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ. ಈಗ ನಾನು ಸರಿಯಾದ ಉತ್ತರವನ್ನು ತೋರಿಸ್ತಾ ಹೋಗ್ತೀನಿ. ನೋಡಿ, ಸರಿಯಾದ ಉತ್ತರ D ಸೀರೀಸ್ನ ಮೊದಲನೇ ಆಪ್ಷನ್ ಆಗುತ್ತೆ. ಈ ಕಡೆ ಇಂಗ್ಲೀಷಲ್ಲಿ ನಾನು B ಸೀರೀಸ್ ತೊಗೊಂಡಿದ್ದೀನಿ, ಅದರಲ್ಲಿ 3ನೇ ಆಪ್ಷನ್ ಆಗುತ್ತೆ. ಅಂದರೆ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಗಳನ್ನು ಪನಾಮಾ ಕಾಲುವೆ ಬೇರ್ಪಡಿಸುತ್ತದೆ, ಅಂದರೆ ನಾರ್ತ್ ಅಮೆರಿಕಾ ಆ್ಯಂಡ್ ಸೌತ್ ಅಮೆರಿಕಾ. ಓಕೆ, ಈ ರೀತಿಯ ಜಿಯೋಗ್ರಫಿ ಕ್ವಶನ್ಸು ಸ್ಟ್ಯಾಟಿಕ್ ಆಗಿರ್ತಕ್ಕಂಥವು ಭಾಳ ಇದ್ವು, ಜಿಯೋಗ್ರಫಿಕಲ್ ಎಸ್ಪೆಷಲಿ. ಓಕೆ, ನೆಕ್ಸ್ಟ್ ಈಗ ಅದನ್ನು ಒಂದು ಡಯಾಗ್ರಾಮ್ ಮುಖಾಂತರ ನೋಡೋದಾದರೆ ಸ್ವಲ್ಪ ನೆನಪಿರುತ್ತೆ. ನೋಡಿ, ಈ ಕಡೆ ಬರ್ತಕ್ಕಂಥದ್ದು ನಾರ್ತ್ ಅಮೆರಿಕಾ ಅಥವಾ ಉತ್ತರ ಅಮೆರಿಕ, ಈ ಕಡೆ ಸೌತ್ ಅಮೆರಿಕಾ ಅಥವಾ ದಕ್ಷಿಣ ಅಮೆರಿಕ. ಈ 2 ಖಂಡಗಳನ್ನು ಬೇರ್ಪಡಿಸ್ತಕ್ಕಂಥ ಒಂದು ಕೆನಾಲು ಮ್ಯಾನ್ ಮೇಡ್ ಕೆನಾಲ್ ಆಗುತ್ತೆ, ಅದು ಪನಾಮಾ ಕಾಲುವೆ. ಈ ಪನಾಮಾ ಕಾಲುವೆ ಇನ್ನೊಂದು ಯಾವ 2 ಸಮುದ್ರಗಳನ್ನು, ಸಾಗರಗಳನ್ನು ಜೋಡಿಸುತ್ತೆ ಅನ್ನೋದಾದರೆ, ಒಂದು ಪೆಸಿಫಿಕ್ ಓಸಿಯನ್ನಿಂದ ಅಟ್ಲಾಂಟಿಕ್ ಓಸಿಯನನ್ನು ಕನೆಕ್ಟ್ ಮಾಡುತ್ತೆ ಅಥವಾ ಇಲ್ಲಿ ಸೇರಿಸುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಲ್ಲೊಂದಷ್ಟು ಭೂಭಾಗವನ್ನು ತೆಗೆದು ಕೆನಾಲನ್ನು ಮಾಡೋ ಮುಖಾಂತರ ಈ 2 ಸಾಗರಗಳನ್ನು, ಮಹಾಸಾಗರಗಳನ್ನು ಜೋಡಿಸಿದೆ ಪನಾಮಾ ಕಾಲುವೆ. ಯಾವ 2 ಖಂಡಗಳನ್ನು ಬೇರ್ಪಡಿಸಿದೆ ಅಂದರೆ, ಒಂದು ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಗಳನ್ನು ಬೇರ್ಪಡಿಸಿದೆ. ಈ 2 ಸಮುದ್ರಗಳನ್ನು, ಸಾಗರಗಳನ್ನು ಸೇರಿಸಿದೆ ಅಂದರೆ ಪೆಸಿಫಿಕ್ ಓಸಿಯನ್ ಮತ್ತು ಅಟ್ಲಾಂಟಿಕ್ ಓಸಿಯನ್ಗಳನ್ನು ಕನೆಕ್ಟ್ ಮಾಡುತ್ತೆ ಈ ಒಂದು ಪನಾಮಾ ಕಾಲುವೆ. ಓಕೆ, ಇಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು. ಪನಾಮಾ ಕಾಲುವೆ ಅಟ್ಲಾಂಟಿಕ್ ಮಹಾಸಾಗರವನ್ನು ಪೆಸಿಫಿಕ್ ಮಹಾಸಾಗರದೊಂದಿಗೆ ಸಂಪರ್ಕಿಸುವ ಒಂದು ಕೃತಕ
ಕೆನಾಲ್ ಆಗಿದ್ದು, ಒಂದು ಜಲಮಾರ್ಗವಾಗಿದ್ದು ಸುಮಾರು 82 ಕಿಲೋಮೀಟರ್ ಉದ್ದ ಇದೆ, ಅಥವಾ 51 ಮೈಲಿ ಅಂತ ಹೇಳ್ಬೋದು. ಇದುವರೆಗೂ ನಮ್ಮ ಪ್ರಪಂಚದಲ್ಲಿ ಕೈಗೊಂಡಿರ್ತಕ್ಕಂಥ ಅತಿ ದೊಡ್ಡ ಮತ್ತು ಕಷ್ಟಕರವಾಗಿರ್ತಕ್ಕಂಥ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಅಥವಾ ಇಂಜಿನಿಯರಿಂಗ್ ಯೋಜನೆಗಳಲ್ಲಿ ಒಂದು ಅಂದರೆ ಅದು ಪನಾಮ ಕಾಲುವೆ. ಯಾಕಂದರೆ ಅಷ್ಟು ಉದ್ದದ ಒಂದು ಕಾಲುವೆಯನ್ನು, 2 ಸಮುದ್ರಗಳನ್ನು ಜೋಡಿಸ್ತಕ್ಕಂಥ ಒಂದು ಕಾಲುವೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಕಷ್ಟಕರ ಅಥವಾ ಕ್ಲಿಷ್ಟಕರ ಅಂತಲೇ ಹೇಳ್ಬೋದು. ಸೊ ಪನಾಮ ಕಾಲುವೆ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರಗಳ ನಡುವೆ ಪ್ರಯಾಣಿಸುವ ಸಮಯವನ್ನು ಬಹಳ ಕಡಿಮೆ ಮಾಡುತ್ತದೆ. ಇದರಿಂದಾಗಿ ದಕ್ಷಿಣ ಅಮೆರಿಕಾದ ದಕ್ಷಿಣ ತುದಿಯಲ್ಲಿರ್ತಕ್ಕಂಥ ಉದ್ದವಾದ ಮತ್ತು ಅಪಾಯಕಾರಿ ಕೇಪ್ ಹಾರ್ನ್ ಮಾರ್ಗವನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ. ಇಲ್ಲಿ ನೋಡಿ, ಈ ಕಡೆ ನಾವು ಹೇಳ್ತಾ ಇದ್ದೀವಿ ಅಟ್ಲಾಂಟಿಕ್ ಓಸಿಯನ್ನು, ಈ ಕಡೆ ಪೆಸಿಫಿಕ್ ಓಸಿಯನ್ ಅಂತ. ಈ ಎರಡುಗಳನ್ನು ಕನೆಕ್ಟ್ ಮಾಡಬೇಕಾಗಿದ್ರೆ ಈ ಇಡೀ ಸೌತ್ ಅಮೆರಿಕವನ್ನು, ದಕ್ಷಿಣ ಅಮೆರಿಕವನ್ನು ದಾಟ್ಕೊಂಡು ಹೀಗೆ ಬಂದು ಇಲ್ಲಿ ಕೇಪ್ ಹಾರ್ನ್ ಅಂತಕ್ಕಂಥ ತುದಿಯನ್ನು ದಾಟ್ಕೊಂಡು ಈ ಅಟ್ಲಾಂಟಿಕ್ ಓಸಿಯನ್ಗೆ ಮುಟ್ಟಬೇಕಾಗಿತ್ತು, ಅಥವಾ ಈ ಕಡೆ ಇರ್ತಕ್ಕಂಥ ಪ್ರದೇಶಗಳಿಗೆ ಹೋಗಬೇಕಾಗಿತ್ತು. ಸಪೋಸ್ ಇಲ್ಲಿ ನೋಡಿ, ಶಾಂಘಾಯಿಂದ ನ್ಯೂಯಾರ್ಕಿಗೆ ಹೋಗ್ಬೇಕಂದ್ರೆ ಈ ರೀತಿಯಾಗಿ ಬಳಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇತ್ತು. ಯಾವಾಗ ಪನಾಮ ಕಾಲುವೆ ಕನ್ಸ್ಟ್ರಕ್ಟ್ ಮಾಡ್ತಾರೋ ಆಗ ನೋಡಿ ಒಂದು ಹಾದಿ ಕಡಿಮೆ ಆಯಿತು ಅಂತಕ್ಕಂಥದ್ದು, ದೂರ ಕಡಿಮೆ ಆಯಿತು ಅಂತಕ್ಕಂಥದ್ದು. ಯಾಕಂದರೆ ಹೀಗೆ ನೇರವಾಗಿ ಪನಾಮ ಕಾಲುವೆ ಮುಖಾಂತರ ಹೋಗ್ಬೋದಾಗಿತ್ತು. ಹೀಗೆ ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರಗಳನ್ನು ಜೋಡಿಸ್ತಕ್ಕಂಥದ್ದು ಮತ್ತು ನಾರ್ತ್ ಅಮೆರಿಕ ಮತ್ತು ಸೌತ್ ಅಮೆರಿಕಗಳನ್ನು ಬೇರ್ಪಡಿಸ್ತಕ್ಕಂಥದ್ದು ಪನಾಮ ಕೆನಾಲ್ ಆಗುತ್ತೆ, ಪನಾಮ ಕಾಲುವೆ ಆಗುತ್ತೆ. ಅದು ಕೃತಕವಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟು 82 ಕಿಲೋಮೀಟರ್ಸ್ ಇದೆ. ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಒಟ್ಟಿನಲ್ಲಿ ಪನಾಮ ಕಾಲುವೆ ಯಾವ 2 ಖಂಡಗಳನ್ನು ಮತ್ತು ಯಾವ 2 ಸಾಗರಗಳನ್ನು ಜೋಡಿಸುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟು 52ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಬಯಲುಗಳಲ್ಲಿ ಯಾವುದು ಸುಣ್ಣದ ಕಲ್ಲಿನ ಭೂಸ್ವರೂಪದೊಂದಿಗೆ ಸಂಬಂಧವನ್ನು ಹೊಂದಿದೆ? ನೋಡಿ, ಇಂಗ್ಲೀಷಲ್ಲಿ ನೋಡೋದಾದ್ರೆ ವಿಚ್ ಒನ್ ಅಮಾಂಗ್ ದ ಫಾಲೋಯಿಂಗ್ ಪ್ಲೇನ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ದ ಲೈಮ್ ಸ್ಟೋನ್ ಟೋಪೋಗ್ರಫಿ. ಸುಣ್ಣದ ಕಲ್ಲಿನ ಭೂಸ್ವರೂಪ ಅಂದರೆ ಅಲ್ಲಿ ಆ ಒಂದು ಬಯಲು ಪ್ರದೇಶ, ಆ ಒಂದು ಭೂಸ್ವರೂಪ ಸುಣ್ಣದ ಕಲ್ಲಿನಿಂದ ಆಗಿರಬೇಕು ಅಥವಾ ಲೈಮ್ ಸ್ಟೋನಿಂದ ಆಗಿರ್ತಕ್ಕಂಥದ್ದು ಅಂತ ಕರಿತೀವಿ. ಅದು ಪಾದಬೆಟ್ಟ ಮೈದಾನವ, ಬಜಡಾ ಮೈದಾನ, ಮೆಕ್ಕಲು ಮೈದಾನ, ಕಾರ್ಸ್ಟ್ ಮೈದಾನ ಅಂದರೆ, ಸೊ ಸರಿಯಾದ ಉತ್ತರ ತೋರಿಸ್ತೀನಿ. ಕಾರ್ಸ್ಟ್ ಮೈದಾನ ಅಥವಾ ಕಾರ್ಸ್ಟ್ ಪ್ಲೈನ್ಸ್ ಅಂತ ಏನು ಕರಿತೀವಿ ಅವುಗಳು ಲೈಮ್ ಸ್ಟೋನಿಂದ ಮಾಡಲ್ಪಟ್ಟಿರ್ತವೆ ಅಥವಾ ಸುಣ್ಣದ ಕಲ್ಲಿನಿಂದ ಆಗಿರ್ತವೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಸೊ ನೋಡಿ, ಲೈಮ್ ಸ್ಟೋನ್ ಅಂತಕ್ಕಂಥದ್ದು ಒಂದು ಸಂಚಿತ ಶಿಲೆ ಆಗುತ್ತೆ, ಸೆಡಿಮೆಂಟರಿ ರಾಕ್ ಆಗುತ್ತೆ. ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಅಂತ ಕರಿತೀವಿ. ಈ ಕ್ಯಾಲ್ಸಿಯಂ ಕಾರ್ಬೋನಿಂದ ಮಾಡಲ್ಪಟ್ಟಿರುತ್ತದೆ. ಸೊ ಇದರಲ್ಲಿ ಮ್ಯಾಗ್ನೀಷಿಯಂ ಕಾರ್ಬೋನೇಟ್ ಏನಾದರೂ ಇದ್ದರೆ ಅದನ್ನು ಡೋಲಮೈಟ್ ಅಂತಲೂ ಕೂಡ ಕರಿತೀವಿ. ಇನ್ನು ಮೈನರ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅದರಲ್ಲಿ ಏನೇನು ಇರ್ತವೆ ಅಂದರೆ ಕ್ಲೇ ಇರುತ್ತೆ, ಐರನ್ ಕಾರ್ಬೋನೇಟ್ ಇರುತ್ತೆ ಮತ್ತು ಪೈರೇಟ್ಸು, ಕ್ವಾಡ್ಸ್ಗಳು ಕೂಡ ಇರ್ತವೆ. ಅದು ನೋಡೋದಕ್ಕೆ ಈ ರೀತಿಯಾಗಿ ಇರುತ್ತೆ, ಲೈಮ್ ಸ್ಟೋನಿಂದ ಆಗಿರ್ತಕ್ಕಂಥ ಸೆಡಿಮೆಂಟರಿ ರಾಕ್ಗಳು. ಓಕೆ, ಸೊ ಈ ರೀತಿಯಾಗಿ ಕನ್ಸ್ಟ್ರಕ್ಟ್ ಆಗಿರ್ತವೆ. ಓಕೆ, ಇದು ಕಾರ್ಸ್ಟ್ ಪ್ಲೈನ್ ಅಂತೀವಿ ಅಥವಾ ಕಾರ್ಸ್ಟ್ ಮೈದಾನ ಅಂತೀವಿ, ಸುಣ್ಣದ ಕಲ್ಲಿನ ಭೂಸ್ವರೂಪ. ಇದು 52ನೇ ಪ್ರಶ್ನೆ ಆಯಿತು. ಮುಂದೆ ಹೋಗೋಣ. 53ನೇ ಪ್ರಶ್ನೆ. ಇಲ್ಲಿ ಒಂದು ಸ್ವಲ್ಪ ಕೊಟ್ಟಿರ್ತಕ್ಕಂಥ ಕೀ ಆನ್ಸರ್ಗೂ ಒಂದು ಸ್ವಲ್ಪ ಹೇಳಿಕೆಗೂ ಸ್ವಲ್ಪ ವ್ಯತ್ಯಾಸ ಅನಿಸುತ್ತೆ, ನೋಡೋಣ. 53ನೇದು, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾವ್ಯಾವ ಸ್ಟೇಟ್ಮೆಂಟ್ಸ್ ಇದ್ದಾವೆ. ಮೊದಲನೇದು, ಸೂರ್ಯನ ವಿದ್ಯುತ್ ಅಯಸ್ಕಾಂತ ವಿಕಿರಣದಿಂದ ಭೂಮಿ ಎಲ್ಲ ಶಕ್ತಿಯನ್ನು ಪಡೆಯುತ್ತದೆ. ಅಂದರೆ ಆಲ್ ದ ಎನರ್ಜಿ ರಿಸೀವ್ಡ್ ಬೈ ದ ಅರ್ತ್ ಈಸ್ ಫ್ರಮ್ ದ ಸನ್ ಥ್ರೂ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇಂದ. ಓಕೆ, ಇದು ಮೊದಲನೇ ಸ್ಟೇಟ್ಮೆಂಟ್. ಎರಡನೇದು, ಭೂಗ್ರಹದ ತಾಪ ಆಯವ್ಯಯ. ಇದನ್ನು ಸರಿದೂಗಿಸಲು ಭೂಮಿ ಸೂರ್ಯನಿಂದ ಪಡೆದ ಎಲ್ಲ ಶಕ್ತಿಯನ್ನು ಭೂ ವಿಕಿರಣದ ಮೂಲಕ ಮತ್ತೆ ಬಿಟ್ಟು ಕೊಡುತ್ತದೆ ಅಂತಕ್ಕಂಥದ್ದು ಎರಡನೇ ಹೇಳಿಕೆ ಆಗುತ್ತೆ. ದ ಅರ್ತ್ ಆಲ್ಸೋ ರೇಡಿಯೇಟ್ಸ್ ಬ್ಯಾಕ್ ಆಲ್ ದ ರಿಸೀವ್ಡ್ ಎನರ್ಜಿ ಥ್ರೂ ದ ವೇರಿಯಸ್ ವೇಸ್ ಟು ಮೇಂಟೈನ್ ದ ಈಟ್ ಬಜೆಟ್ ಆಫ್ ದ ಪ್ಲಾನೆಟ್ ಅಥವಾ ಎನರ್ಜಿ ಬಜೆಟ್ ಆಫ್ ದ ಅರ್ತ್ ಅಂತ ಕರಿತೀವಿ. ಅದು ಸೂರ್ಯನಿಂದ ಎಷ್ಟು ಎನರ್ಜಿಯನ್ನು ತೆಗೆದುಕೊಳ್ಳುತ್ತೋ ಅಷ್ಟನ್ನು ಕೂಡ ಯಾವುದೋ ಒಂದರ ಮುಖಾಂತರ ಮತ್ತೆ ರೇಡಿಯೇಟ್ ಮಾಡಿ ಹೊರಗಡೆ ಬಿಡುತ್ತೆ. ಆಗ ಭೂಮಿಯಲ್ಲಿರ್ತಕ್ಕಂಥ ಒಟ್ಟು ನಮ್ಮ ಪ್ಲಾನೆಟಲ್ಲಿರ್ತಕ್ಕಂಥ ನಮ್ಮ ಗ್ರಹದಲ್ಲಿರ್ತಕ್ಕಂಥ ಈಟ್ ಬಜೆಟ್ ಬ್ಯಾಲೆನ್ಸ್ ಆಗುತ್ತೆ. ಅಂದರೆ ಎಷ್ಟು ರಿಸೀವ್ ಮಾಡ್ಕೊಂಡಿದ್ವೋ ಅಷ್ಟನ್ನು ಮತ್ತೆ ಕೊಡ್ತಕ್ಕಂಥ ಪ್ರಯತ್ನ ಮಾಡೋದ್ರಿಂದ ಬ್ಯಾಲೆನ್ಸ್ ಆಯಿತು. ಈ ರೀತಿಯ ಬ್ಯಾಲೆನ್ಸ್ ಆಗುತ್ತೆ ಅಂತಕ್ಕಂಥದ್ದು ಹೇಳಿಕೆ 2 ಆಗುತ್ತೆ. ಮೊದಲನೇ ಹೇಳಿಕೆ ಎಲ್ಲ ಶಕ್ತಿ ಭೂಮಿ ಏನು ತಗೊಳ್ತಾ ಇದೆಯೋ ಅದು ಸೂರ್ಯನ ವಿಕಿರಣ ಶಕ್ತಿಯಿಂದನೇ ಅಂತ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇಂದನೇ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಮೊದಲನೇದಾದರೆ, ಎರಡನೇದು ಅದು ತೆಗೆದುಕೊಂಡಿರ್ತಕ್ಕಂಥ ಒಟ್ಟು ರೇಡಿಯೇಷನ್ನ ಮತ್ತೆ ವಾಪಸ್ ಕಳಿಸುತ್ತೆ. ಹಾಗಾಗಿ ತನ್ನ ಈಟ್ ಬಜೆಟನ್ನು, ತನ್ನ ಎನರ್ಜಿ ಬಜೆಟನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ ಅಂತಕ್ಕಂಥದ್ದು ಎರಡನೇ ಹೇಳಿಕೆ ಆಗುತ್ತೆ. ಹಾಗಾದರೆ ಪ್ರಶ್ನೆ ಏನು? ಕೊಟ್ಟಿರುವ ಆಯ್ಕೆಗಳಿಂದ ಸರಿ ಉತ್ತರವನ್ನು ಆರಿಸಿ ಅಂತ ಹೇಳ್ತಾ ಇದ್ದಾರೆ. 1ನೇ ಹೇಳಿಕೆ ತಪ್ಪು, 2ನೇ ಹೇಳಿಕೆ ಸರಿ ಅಂತ. ಸೊ ಇದು ತಪ್ಪಾಗುತ್ತೆ, ಯಾಕಂದರೆ ಈ ಹೇಳಿಕೆಗಳೇನೋ ಸರಿಯಾಗಿದ್ದಾವೆ.
ಎರಡು ಹೇಳಿಕೆಗಳು ವೈಯಕ್ತಿಕವಾಗಿ ಸರಿಯಾಗಿದ್ದಾವೆ, ಎರಡನೇ ಹೇಳಿಕೆಯು ಒಂದನೇ ಹೇಳಿಕೆಗೆ ಸರಿಯಾದ ವಿವರಣೆಯಾಗಿದೆ ಅಂತ ಎರಡನೇದು ಕೊಟ್ಟಿದ್ದಾರೆ. ಆಪ್ಷನ್ ಸಿ, ಎರಡು ಹೇಳಿಕೆಗಳು ವೈಯಕ್ತಿಕವಾಗಿ ಸರಿಯಾಗಿದ್ದಾವೆ, ಎರಡನೇ ಹೇಳಿಕೆಯು ಒಂದನೇ ಹೇಳಿಕೆಗೆ ಸರಿಯಾದ ವಿವರಣೆಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಮೂರನೇದು ಒಂದನೇ ಹೇಳಿಕೆ, ನಾಲ್ಕನೇದು ಒಂದನೇ ಹೇಳಿಕೆ ಸರಿ, ಎರಡನೇ ಹೇಳಿಕೆ ತಪ್ಪು ಅಂತ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪಾಗುತ್ತೆ. ಈಗ ಪ್ರಶ್ನೆ ಇರ್ತಕ್ಕಂಥದ್ದು ಮೂರನೇ ಆಪ್ಷನ್ ಸರಿನಾ ಅಥವಾ ಎರಡನೇ ಆಪ್ಷನ್ ಸರಿನಾ? ಕೆಲವೊಬ್ರು ಎರಡನೇದು ಸರಿ ಅಂತಾರೆ, ಕೆಲವೊಬ್ರು ಮೂರನೇದು ಸರಿ ಅಂತಾರೆ. ಸ್ವಲ್ಪ ಆಂಬಿಗ್ಯೂಟಿ ಇದೆ. ಸೊ KPS ಅವರು ಕೊಟ್ಟಿರ್ತಕ್ಕಂಥ ಕೀ ಆನ್ಸರು ಮೂರನೇದು ಸರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಎರಡೂ ಹೇಳಿಕೆಗಳು ವೈಯಕ್ತಿಕವಾಗಿ ಸರಿಯಾಗಿದ್ದಾವೆ, ಎರಡನೇ ಹೇಳಿಕೆಯು ಒಂದನೇ ಹೇಳಿಕೆಗೆ ಸರಿಯಾದ ವಿವರಣೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಸರಿಯಾದ ವಿವರಣೆ ಆಗ್ಬೋದು ಅಥವಾ ಆಗದೆ ಇರ್ಬೋದು ಅನಿಸ್ತಾ ಇದೆ. ಯಾಕಂದರೆ ಸೂರ್ಯನ ವಿದ್ಯುತ್ ಅಯಸ್ಕಾಂತ ವಿಕಿರಣದಿಂದ ಭೂಮಿ ಎಲ್ಲ ಶಕ್ತಿಯನ್ನು ಪಡೆಯುತ್ತದೆ, ಸರಿಯಾಗಿದೆ. ಭೂಗ್ರಹದ ತಾಪ ಆಯವ್ಯಯನ್ನು ಸರಿದೂಗಿಸಲು ಭೂಮಿ ಸೂರ್ಯನಿಂದ ಪಡೆದ ಎಲ್ಲ ಶಕ್ತಿಯನ್ನು ಭೂವಿಕಿರಣದ ಮೂಲಕ ಬಿಟ್ಟು ಕೊಡುತ್ತದೆ, ಇದು ಸರಿಯಾಗಿದೆ. ಆದರೆ ಹೇಳಿಕೆ 2 ಇಮಿಡಿಯೇಟ್ ಹೇಳಿಕೆ 1 ವಿವರಣೆ ಕೊಡ್ತಾ ಇದೆಯಾ ಅನ್ನೋದಾದರೆ ಒಂದು ಲೆಕ್ಕಕ್ಕೆ ಕೊಡ್ತಾ ಇದೆ ಅನಿಸುತ್ತೆ, ಒಂದು ಲೆಕ್ಕಕ್ಕೆ ಕೊಡ್ತಾ ಇಲ್ಲ ಅನಿಸುತ್ತೆ. ನೋಡೋಣ, ಫೈನಲ್ ಕೀ ಆನ್ಸರ್ ಬಿಟ್ಟಾಗ ಏನು ಕೊಡ್ತಾರೆ ನೋಡೋಣ. ಇಷ್ಟು ಇನ್ಫಾರ್ಮೇಷನ್. ಇದ್ರ ಬಗ್ಗೆ ಕಾನ್ಸೆಪ್ಟ್ ತಿಳ್ಕೊಳ್ಳೋದಾದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಸ್ಪೆಕ್ಟ್ರಮ್ ಈ ಥರ ಇರುತ್ತೆ. ಇದು ವಿಸಿಬಲ್ ಲೈಟ್ ಆಗುತ್ತೆ. ಈ ಕಡೆ UV ಲೈಟು, ಈ ಕಡೆ ಎಕ್ಸ್ರೇ ಗಾಮಾ ರೇಸ್ ಆದರೆ ಈ ಕಡೆ ಇನ್ಫ್ರಾರೆಡ್, ಮೈಕ್ರೋವೇವು, ರೇಡಿಯೋ ವೇವ್ಸ್. ಈ ಕಡೆ ನೋಡಿ ವೇವ್ ಲೆಂತು ನೋಡಿ ಕಡಿಮೆ ಆಗ್ತಾಯಿದೆ, ಈ ಕಡೆ ವೇವ್ ಲೆಂತ್ ಜಾಸ್ತಿ, ಅಂದರೆ 1 ಸೆಕೆಂಡಲ್ಲಿ ಜಾಸ್ತಿ ವೇವ್ಸ್ ಇದ್ದಾವೆ. ಓಕೆ, ಇನ್ನು ಎನರ್ಜಿ ಈ ಕಡೆ ಹೋದಷ್ಟು ಜಾಸ್ತಿ ಆಗುತ್ತೆ, ಈ ಕಡೆ ಕಡಿಮೆ ಇದೆ ಅಂತಕ್ಕಂಥದ್ದು. ಓಕೆ, ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಇನ್ನು ಭೂಮಿ ಈ ಒಂದು ರೇಡಿಯೇಷನ್ನ ಎಷ್ಟು ತೆಗೆದುಕೊಳ್ಳುತ್ತೆ, ಭೂಮಿಗೆ ಎಷ್ಟು ರೀಚ್ ಆಗುತ್ತೆ ಅನ್ನೋದಾದರೆ ಸೂರ್ಯನ ಒಟ್ಟು ರೇಡಿಯೇಷನಲ್ಲಿ ಸುಮಾರು 23% ಅಟ್ಮಾಸ್ಫಿಯರ್ ನಮ್ಮ ವಾತಾವರಣನೇ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇನ್ನು 29% ಮೋಡಗಳಿಂದ ಬೇರೆ ಬೇರೆ ವಾತಾವರಣದಲ್ಲಿನ ಅಂಶಗಳಿಂದ ಅದು ಮತ್ತೆ ರಿಫ್ಲೆಕ್ಟ್ ಆಗಿ ವಾಪಸ್ ಹೋಗುತ್ತೆ. ಇನ್ನು ಅದರಲ್ಲಿ 48% ನಮ್ಮ ಭೂಮಿಗೆ ಬರುತ್ತೆ, ಅರ್ತ್ ಸರ್ಫೇಸಿಗೆ ಬರುತ್ತೆ. ಆ 48%ಅಲ್ಲಿ ನೆಟ್ ಸೋಲಾರ್ ಎನರ್ಜಿ ಅಬ್ಸಾರ್ಬ್ಡ್ ಎಟ್ ದ ಸರ್ಫೇಸ್. ನಮ್ಮ ಭೂಮಿಯಲ್ಲಿ 48% ಸೋಲಾರ್ ರೇಡಿಯೇಷನ್ ಅಬ್ಸಾರ್ವ್ ಮಾಡಿಕೊಂಡ್ರೆ ಅದರಲ್ಲಿ 25% ಎವಾಪರೇಷನ್ ಮುಖಾಂತರ, ಇನ್ನೂ 5% ಕನ್ವೆಕ್ಷನ್ ಮುಖಾಂತರ, ಇನ್ನು 17% ನೆಟ್ ಥರ್ಮಲ್ ರೇಡಿಯೇಷನ್ ಮುಖಾಂತರ. ನೋಡಿ, ರಿಸೀವ್ ಆಗಿದ್ದು 48%, ಅದರಲ್ಲಿ 25 + 5 ಅಂದರೆ ಆಲ್ಮೋಸ್ಟ್ 30, ಈ ಕಡೆ 17% ಅಂದರೆ 47. ಆಲ್ಮೋಸ್ಟ್ ನಾವು ಎಷ್ಟು ರಿಸೀವ್ ಮಾಡಿದ್ವಿ ಅದರದ್ದು ಆಲ್ಮೋಸ್ಟ್ ಎಲ್ಲನೂ ಮತ್ತೆ ರೇಡಿಯೇಟ್ ಮಾಡ್ತೀವಿ ನಮ್ಮ ಭೂಮಿ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಎರಡನೇ ಹೇಳಿಕೆ ಏನಿದೆಯೋ, ನಮ್ಮ ಭೂಮಿಯ ಒಂದು ಎನರ್ಜಿ ಬಜೆಟ್ ಏನಿದೆಯೋ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅದೆಷ್ಟು ರಿಸೀವ್ ಮಾಡ್ಕೊಂಡಿತ್ತು ಎನರ್ಜಿ, ಅದನ್ನು ಮತ್ತೆ ವೇರಿಯಸ್ ವೇಸ್ ಮುಖಾಂತರ ಮತ್ತೆ ವಾಪಸ್ ಕೊಡುತ್ತೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಇವಾಪರೇಷನ್ನು, ಕನ್ವೆಕ್ಷನ್ ಮತ್ತು ರೇಡಿಯೇಷನ್ ಅಂದ್ರೇನಂತ ನಾವು ಇಂದಿನ ಒಂದು ವಿಡಿಯೋಗಳಲ್ಲಿ ನೋಡಿದ್ದೀವಿ, ಎಕ್ಸಾಂಪಲ್ ಮುಖಾಂತರನೂ ನೋಡಿದ್ದೀವಿ. ಇಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟು 54ನೇ ಪ್ರಶ್ನೆಗೆ ಹೋಗೋಣ. ರೇಗೂರ್ ಮಣ್ಣು ಯಾವ ಬೆಳೆಯ ಕೃಷಿಗೆ ಸೂಕ್ತವಾಗಿದೆ? ರೇಗೂರ್ ಸಾಯಿಲ್ ಈಸ್ ಮೋಸ್ಟ್ ಸೂಟಬಲ್ ಫಾರ್ ದ ಕಲ್ಟಿವೇಶನ್ ಆಫ್ ಕಬ್ಬು, ಕಡಲೆಕಾಯಿ, ಹತ್ತಿ, ತಂಬಾಕು. ಅಂದರೆ ಇಲ್ಲಿ ಮೊದಲನೇದು ರೇಗೂರ್ ಮಣ್ಣು ಅಥವಾ ರೇಗೂರ್ ಸಾಯಿಲ್ ಅಂದ್ಗಳೇ ನಮಗೆ ಕನ್ಫ್ಯೂಸ್ ಆಗಬಾರ್ದು. ರೇಗೂರ್ ಮಣ್ಣು ಅಥವಾ ರೇಗೂರ್ ಸಾಯಿಲ್ ಅಂದ್ರೂ ಬ್ಲ್ಯಾಕ್ ಸಾಯಿಲ್ ಅಥವಾ ಕಪ್ಪು ಮಣ್ಣು ಅಂದ್ರೂ ಎರಡು ಒಂದೇ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ರೇಗೂರ್ ಸಾಯಿಲ್ ಅಂತ ಕೊಟ್ಟಿದ್ದಾರೆ ಅಂದ್ಗಳೇ ಕನ್ಫ್ಯೂಷನ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಹಾಗಾದರೆ ಕಪ್ಪು ಮಣ್ಣು ಅಂದರೆ ಯಾವುದು ಜಾಸ್ತಿ, ಯಾವ ಬೆಳೆಗೆ ಸೂಕ್ತ ಅನ್ನೋದು ನಮಗೆಲ್ಲ ಗೊತ್ತಿರುತ್ತೆ, ವೆರಿ ಫೇಮಸ್ ಆಗಿರ್ತಕ್ಕಂಥದ್ದು. ಸೊ ಹತ್ತಿಯ ಬೆಳೆಗೆ ಅತಿ ಸೂಕ್ತವಾಗಿರ್ತಕ್ಕಂಥ ಮಣ್ಣು ರೇಗೂರ್ ಮಣ್ಣು ಆಗುತ್ತೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ತಿಳ್ಕೊಳ್ಳೋದಾದರೆ, ರೇಗೂರ್ ಮಣ್ಣು ಎಂದು ಕರೆಯಲ್ಪಡುವ ಕಪ್ಪು ಮಣ್ಣು ಹತ್ತಿಯನ್ನು ಬೆಳೆಯಲು ಸೂಕ್ತವಾಗಿದೆ ಮತ್ತು ಇದನ್ನು ಕಪ್ಪು ಹತ್ತಿ ಮಣ್ಣು ಅಂತಲೂ ಕೂಡ ಕರಿತೀವಿ. ಇದರಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟು, ಮ್ಯಾಗ್ನೀಷಿಯಮ್ಮು, ಪೊಟ್ಯಾಷಿಯಂ ಮತ್ತು ಸುಣ್ಣದಂತಹ ಮಣ್ಣಿನ ಪೋಷಕಾಂಶಗಳಲ್ಲಿ ಅವು ಸಮೃದ್ಧವಾಗಿದ್ದಾವೆ. ಈ ನಮ್ಮ ಭಾರತದಲ್ಲಿ ಎಲ್ಲಿ ಈ ಒಂದು ರೇಗೂರ್ ಮಣ್ಣು ಅಥವಾ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡು ಬರುತ್ತೆ ಅಂದರೆ ಗೋದಾವರಿ ಮತ್ತು ಕೃಷ್ಣಾ ಕಣಿವೆಗಳ ಉದ್ದಕ್ಕೂ, ಮಹಾರಾಷ್ಟ್ರ, ಸೌರಾಷ್ಟ್ರ, ಮಾಳ್ವ ಪ್ರದೇಶ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಪ್ರಸ್ಥ ಭೂಮಿಗಳಲ್ಲೂ ಸಹಿತ ಈ ಒಂದು ಕಪ್ಪು ಮಣ್ಣು ಆವೃತವಾಗಿದೆ. ಹಾಗಾದರೆ ಒಟ್ಟಿನಲ್ಲಿ ನಮ್ಮ ಭಾರತದಲ್ಲಿ ಯಾವ ಮಣ್ಣು ದೇಶವನ್ನು ಆವರಿಸಿಕೊಂಡಿದೆ ಅಂತ ನೋಡೋದಾದರೆ ನೋಡಿ, ಮೆಕ್ಕಲು ಮಣ್ಣು ಅತಿ ಹೆಚ್ಚು ಇದೆ, ಅಲ್ವೇಯಲ್ ಸಾಯಿಲ್ ಅಂತ ಕರಿತೀವಿ. 43% ಮೆಕ್ಕಲು ಮಣ್ಣು ನಮ್ಮ ಭಾರತದಲ್ಲಿದೆ. ಎಲ್ಲಿದೆ ನೋಡಿ, ಈ ಭಾಗದಲ್ಲಿ ಗಂಗಾ ಮತ್ತು ಯಮುನಾ ನದಿಗಳ ತಟಗಳಲ್ಲಿ, ಆ ಒಂದು ಪ್ರಸ್ಥಭೂಮಿಗಳಲ್ಲಿ ಹೆಚ್ಚಿನ ಒಂದು ಮೆಕ್ಕಲು ಮಣ್ಣು ಜಾಸ್ತಿ ಇದೆ. ಇನ್ನು ನಮ್ಮ ಸೌತ್ ಭಾಗದಲ್ಲಿ ಕಡಿಮೆ ಇದೆ, ಒಂದಷ್ಟು ಗೋದಾವರಿ ಪ್ರದೇಶ ಅಲ್ಲಿ ಕಂಡುಬರುತ್ತೆ. ಇನ್ನು ಎರಡನೇ ಅತಿ ಹೆಚ್ಚು ಅಂದರೆ ಕೆಂಪು ಮಣ್ಣು ಆಗುತ್ತೆ. ರೆಡ್ ಸಾಯಿಲು 18.5% ರಷ್ಟು ಕೆಂಪು ಮಣ್ಣು ನಮ್ಮ ದೇಶದಲ್ಲಿದೆ. ನೋಡಿ, ರೆಡ್ ಸಾಯಿಲ್ ಅಥವಾ ಈ ಕಡೆ ಭಾಗದಲ್ಲಿ. ಓಕೆ,
ನಮ್ಮ ಕರ್ನಾಟಕದಲ್ಲೂ ಸಹಿತ ಹೆಚ್ಚು ರೆಡ್ ಮಣ್ಣು ಅಥವಾ ಕೆಂಪು ಮಣ್ಣನ್ನು ನಾವು ಕಾಣ್ಬೋದು. ಇನ್ನು ಮೂರನೇದು ಕಪ್ಪು ಮಣ್ಣು ಆಗುತ್ತೆ 15%. ಇದನ್ನು ಬ್ಲ್ಯಾಕ್ ಅಥವಾ ರೇಗೂರ್ ಸಾಯಿಲ್ ಅಂತ ಕೂಡ ಕರಿತೀವಿ. ಇಲ್ಲಿ ನೋಡಿ ಬ್ಲ್ಯಾಕ್ ಸಾಯಿಲು ಈ ಮಿಡಲ್ ನಮ್ಮ ಮಧ್ಯ ಭಾರತದಲ್ಲಿ ಹೆಚ್ಚಿದೆ. ಈ ಕಡೆ ನಮ್ಮ ಕರ್ನಾಟಕದ ಕೆಲವು ಪ್ರದೇಶಗಳಲ್ಲೂ ಸಹಿತನೂ ಇದೆ ಅಂತ ಕಾಣುತ್ತೆ. ಓಕೆ, ಇನ್ನು ನಾಲ್ಕನೇದು ಶುಷ್ಕ ಮಣ್ಣು, ಆರಿಡ್ ಡೆಸರ್ಟ್ ಸಾಯಿಲ್ ಅಂತೀವಿ. ಲ್ಯಾಟ್ರೈಟ್ ಸಾಯಿಲ್ ಅಂತಲೂ ಕರಿತೀವಿ. ಜಂಬು ಮಣ್ಣು ಮತ್ತು ಇಟ್ಟಿಗೆ ಮಣ್ಣು ಅಂತ ಕರಿತೀವಿ ಅಥವಾ ಜಂಬಿಟ್ಟಿಗೆ ಮಣ್ಣು. ಇನ್ನು ಮೌಂಟೇನ್ ಸಾಯಿಲ್, ಪರ್ವತದ ಮಣ್ಣು ಸಹಿತ ನಮ್ಮ ಭಾರತದಲ್ಲಿ ಕಂಡು ಬರುತ್ತೆ. ಈ ಕಡೆ ನೋಡಿ ಜಮ್ಮು ಕಾಶ್ಮೀರ, ಉತ್ತರಾಖಂಡ ಆ ಸೈಡೆಲ್ಲ ಹೆಚ್ಚಿನ ಒಂದು ಮೌಂಟೇನ್ ಫಾರೆಸ್ಟ್ ಅಥವಾ ಮೌಂಟೇನಸ್ ಮಣ್ಣನ್ನು ನಾವು ಕಾಣ್ಬೋದು. ಓಕೆ, ಇನ್ನು ಮುಂದೆ ಹೋಗೋದಾದರೆ 55ನೇ ಪ್ರಶ್ನೆ. ಇದ್ರ ಬಗ್ಗೆ ನಾವು ಭಾಳ ಕಡೆ ಡಿಸ್ಕಸ್ ಮಾಡಿದ್ವಿ. ಕೆಲವೊಂದು 2 ಪಟ್ಟಿನ ಕೊಟ್ಟಿದ್ದಾರೆ. ಈ ಕಡೆ ಉದ್ಯಾನವನ ಮತ್ತು ವನ್ಯಜೀವಿ ಧಾಮವನ್ನು, ಈ ಕಡೆ ಅವು ಕಂಡು ಬರ್ತಕ್ಕಂಥ ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಟ್ಲೀಸ್ಟ್ 1 ಅಥವಾ 2 ಗೊತ್ತಿದ್ಬಿಟ್ರೆ ನಾವು ಫೈಂಡ್ ಮಾಡಿಬಿಡ್ಬೋದು. ಓಕೆ, ಈಗ ಒಂದು ಕಡೆ ಉದ್ಯಾನವನ ವನ್ಯಜೀವಿ ಧಾಮ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಕನ್ನಾ ರಾಷ್ಟ್ರೀಯ ಉದ್ಯಾನವನ, ಕಾಜಿರಂಗ ನ್ಯಾಷನಲ್ ಪಾರ್ಕು, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ನಮ್ಮ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ನಮ್ಮ ಕರ್ನಾಟಕದ್ದು. ಇನ್ನು ಚಂದ್ರಪ್ರಭಾ ಕೊಟ್ಟಿದ್ದಾರೆ. ಸೊ ನೋಡೋಣ, ಇದರಲ್ಲಿ 1, 2 ಗೊತ್ತಿದ್ರೆ ಈಸಿಯಾಗಿ ಫೈಂಡ್ ಮಾಡ್ಬೋದು. ಮೊದಲನೇದು ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂಥ 5 ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ನಾಗರಹೊಳೆ ಕೂಡ ಒಂದು. ನಾವು ಹಿಂದೆ ಎನ್ವಿರಾನ್ಮೆಂಟ್ ಮೇಲೆ ಕ್ವಶನ್ಸ್ ಮಾಡಬೇಕಾದ್ರೆ ನೋಡಿದ್ವಿ. ಹಾಗಾದರೆ ನಾಗರಹೊಳೆಗೆ ಆಪ್ಷನ್ನು ಸಿಗೆ 4 ಆಯಿತು. ಸಿಗೆ 4 ಇರ್ತಕ್ಕಂಥದ್ದು ಯಾವುದು? 1ನೇದು ಮತ್ತು 4ನೇದು. ಸೊ ಹಾಗಾಗಿ 2 ಮತ್ತು 3 ಸಾಧ್ಯನೇ ಇಲ್ಲ ಸರಿಯಾಗೋದಕ್ಕೆ. ಈಗ 1 ಮತ್ತು 4ರಲ್ಲಿ ಯಾವುದು ಸರಿ ಅಂತ. ಸೊ 2ರಲ್ಲೂ ಸಿಗೆ 4 ಅಂತಿದೆ. ಈಗ ಇನ್ನೊಂದು ಯಾವುದಾದ್ರೂ ಗೊತ್ತಿರಬೇಕು ಅಲ್ವಾ? ಹಾಗಾದರೆ ವೆರಿ ಫೇಮಸ್ಸು ಕನ್ನಾ ಮತ್ತು ಕಾಜಿರಂಗ. ಕಾಜಿರಂಗ ಅದರಲ್ಲೂ ವೆರಿ ಫೇಮಸ್. ಯಾಕಂದರೆ ಸೊ ಪ್ರತಿ ವರ್ಷ ಅಲ್ಲಿ ಫ್ಲಡ್ಸ್ ಬಂದು ಅಲ್ಲಿರ್ತಕ್ಕಂಥ ಪ್ರಾಣಿಗಳು ಸಿಟಿಗೆ ಬರ್ತಕ್ಕಂಥ ಒಂದು ನ್ಯೂಸನ್ನು ನಾವು ಕೇಳಿರ್ತೀವಿ. ಹಾಗಾಗಿ ಇಲ್ಲಿ ಕಾಜಿರಂಗ ಆಸಾಮ್ ಅಂದರೆ ಸಿಗೆ 1, ಬಿಗೆ 1 ಯಾವುದಿದೆ? ಇದಿದೆ ನೋಡಿ. ಸೊ ಹಾಗಾಗಿ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಇನ್ನು 2 ಆಪ್ಷನ್ ಗೊತ್ತಿರ್ತಕ್ಕಂಥ ನಮಗೆ ಅನಿವಾರ್ಯತೆಯೂ ಇಲ್ಲ. ಕನ್ನಾ ಯಾವ್ದು ಬರುತ್ತೆ, ಚಂದ್ರಪ್ರಭಾ ಎಲ್ಲಿ ಬರುತ್ತೆ ಅಂತ ಬೇಕಾಗಿಲ್ಲ. ಯಾಕಂದರೆ ಆನ್ಸರ್ ನಮಗೆ ಗೊತ್ತಾಗ್ಬಿಡ್ತು. 4th ಈಸ್ ಅ ರೈಟ್ ಆನ್ಸರ್ ಅಂತ. ಹಾಗಾಗಿ ಕನ್ನಾ ಕೂಡ ನಮಗೆ ಗೊತ್ತಿರುತ್ತೆ. ಯಾಕಂದರೆ ವೆರಿ ಫೇಮಸ್ ಕನ್ನಾ ನ್ಯಾಷನಲ್ ಪಾರ್ಕು ಮಧ್ಯಪ್ರದೇಶದಲ್ಲಿ ಬರುತ್ತೆ. ಇನ್ನು ಚಂದ್ರಪ್ರಭಾ ನಾಟ್ ವೆರಿ ಫೇಮಸ್, ಬಟ್ ಉತ್ತರ ಪ್ರದೇಶ. ಇಲ್ಲಿ ಉಳಿದಿರ್ತಕ್ಕಂಥದ್ದು ಉತ್ತರ ಪ್ರದೇಶ. ಸೊ ಹಾಗಾಗಿ ಡಿಗೆ 2 ಆನ್ಸರ್ ಆಯಿತು. ಸೊ ಒಟ್ಟಿನಲ್ಲಿ ಇದಕ್ಕೆ ಆನ್ಸರು ಸೊ 4th ಆಪ್ಷನ್ ಸರಿಯಾದ ಉತ್ತರ ಡಿ ಸೀರೀಸಲ್ಲಿ. ಸೊ ಇಷ್ಟು ಈ ರೀತಿಯಾಗಿ ನಾವು ತಿಳ್ಕೊಬೇಕು. ಅದಕ್ಕೋಸ್ಕರ ನಾನು ವೆರಿ ಫೇಮಸ್ ಆಗಿರ್ತಕ್ಕಂಥ ಕೆಲವೊಂದು ಟೈಗರ್ ರಿಸರ್ವ್, ಕೆಲವೊಂದು ನ್ಯಾಷನಲ್ ಪಾರ್ಕು, ಕೆಲವೊಂದು ಉದ್ಯಾನವನಗಳನ್ನಾದರೂ ನೆನ್ಪಿಡ್ಬೇಕಂತ ನಾನು ಎಂಫಸೈಸ್ ಮಾಡಿ ಫೋಕಸ್ ಮಾಡಿ ಹೇಳ್ತಾನೆ ಇರ್ತೀನಿ. ಸೊ ಇದ್ರ ಬಗ್ಗೆ ನಾವು ನ್ಯಾಷನಲ್ ಪಾರ್ಕ್ಸ್ ಇನ್ ಇಂಡಿಯಾ ಎನ್ವಿರಾನ್ಮೆಂಟ್ ಮೇಲೆ 2 ವಿಡಿಯೋ ಮಾಡಿದೆ. ಒಂದು ಇಡೀ ಕರ್ನಾಟಕದ ವನ್ಯಜೀವಿ ಧಾಮಗಳನ್ನು, ನ್ಯಾಷನಲ್ ಪಾರ್ಕ್ಗಳನ್ನು, ಟೈಗರ್ ರಿಸರ್ವ್ಸನ್ನು, ಎಲಿಫೆಂಟ್ ರಿಸರ್ವ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೆ. ಇನ್ನೊಂದು ವಿಡಿಯೋದಲ್ಲಿ ನಾನು ಇಡೀ ಭಾರತದ ನ್ಯಾಷನಲ್ ಪಾರ್ಕ್ಸು, ಟೈಗರ್ ರಿಸರ್ವ್ಸು, ಬೇರೆ ಬೇರೆ ಬಯೋಸ್ಫಿಯರ್ ರಿಸರ್ವ್ಸು, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೆ. ಅದರಲ್ಲಿ ಹೇಳ್ಬೇಕಾದ್ರೆ ಕೆಲವೊಂದು ಫೇಮಸ್ ಆಗಿರ್ತಕ್ಕಂಥ ನ್ಯಾಷನಲ್ ಪಾರ್ಕನ್ನು ನಾನು ಕೋಟ್ ಮಾಡಿದ್ದೆ. ನಮ್ಮ ಕರ್ನಾಟಕದಲ್ಲಿ 5 ಇದ್ದಾವೆ ಅಂತ ಹೇಳಿದ್ದೆ. ಅದಾದಮೇಲೆ ನೋಡಿ ಈ ಕಡೆ ಕಾಜಿರಂಗ ಕೊಟ್ಟಿದ್ದೆ, ಆಸಾಮಲ್ಲಿ ಬರುತ್ತೆ ಅಂತ. ಕನ್ನಾ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶ, ಇವೆಲ್ಲ ಫೇಮಸ್ ಅಂತ ಹೇಳ್ತಾ ಇದ್ದೆ. ರಣತಂಬೂರ್ ನ್ಯಾಷನಲ್ ಪಾರ್ಕು ರಾಜಸ್ಥಾನದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದೆ. ನೆಕ್ಸ್ಟು ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಅಥವಾ ಪೆರಿಯಾರ್ ಟೈಗರ್ ರಿಸರ್ವ್ ಕೇರಳದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದೆ. ಇದ್ರ ಮೇಲೆ ಇನ್ನೊಂದು ಪ್ರಶ್ನೆನೂ ಮುಂದೆ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಸೊ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. 56th ಕ್ವಶನ್. ಮಳೆಯ ದಿನದಂದು ನೀರಿನ ಮೇಲಿರುವ ಎಣ್ಣೆಯ ಫಿಲ್ಮ್ಗಳು ಅಥವಾ ಬಿಂದುಗಳಲ್ಲಿ ಅದ್ಭುತ ಬಣ್ಣ ತೋರಿಸಲು ಕಾರಣವೇನು? ಆನ್ ಎ ರೈನಿ ಡೇ ಸ್ಮಾಲ್ ಆಯಿಲ್ ಫಿಲ್ಮ್ಸ್ ಆನ್ ಎ ವಾಟರ್ ಶೋಸ್ ಬ್ರಿಲಿಯಂಟ್ ಕಲರ್. ದಿಸ್ ಇಸ್ ಡ್ಯೂ ಟು ಯಾವುದಕ್ಕೆ, ಯಾವ ಒಂದು ಫೆನಾಮಿನಾ ಕಾರಣ ಆಗುತ್ತೆ ಅನ್ನೋದಲ್ಲಿ ಪ್ರಶ್ನೆ ಆಗುತ್ತೆ. ನೋಡೋಣ. ಈಗ ಒಂದು ನೀರಿನ ಒಂದು ಅಣು ಇದೆ, ಆ ಒಂದು ಬಿಂದುವಿನಲ್ಲಿ ಬೇರೆ ಬೇರೆ ಕಲರ್ಸ್ ಕಾಣ್ತವಂತೆ. ಯಾವುದು ಅದಕ್ಕೆ ಕಾರಣ? ಏನು ಇಂಟರ್ಫಿಯರೆನ್ಸಾ, ಡಿಫ್ರಾಕ್ಷನ್ನ, ಪೊಲರೈಜೇಷನ್ನ, ಡಿಸ್ಪರ್ಷನ್ನ ಅಂದರೆ ಸರಿಯಾದ ಉತ್ತರ ಹಸ್ತಕ್ಷೇಪ ಅಥವಾ ಇಂಟರ್ಫಿಯರೆನ್ಸ್ ಅಂತ ಕರಿತೀವಿ. ಆ ಒಂದು ಫೆನಾಮಿನಾದಿಂದಾಗಿ ಅದು ಬೇರೆ ಬೇರೆ ಕಲರಲ್ಲಿ ಕಾಣಿಸುತ್ತೆ. ಸೊ ಇದ್ರ ಬಗ್ಗೆನೂ ನಾವು ಹಿಂದೆ ಡಿಸ್ಕಸ್ ಮಾಡಿದ್ವಿ. ದ ಬ್ರೈಟ್ ಕಲರ್ ಸೀನ್ ಇನ್ ಆನ್ ಆಯಿಲ್ ಸ್ಲಿಕ್ ಫ್ಲೋಟಿಂಗ್ ಆನ್ ವಾಟರ್ ಅಥವಾ ಸೋಪ್ ಬಬಲ್, 2 ಒಂದೇ ಒಂದು ಫೆನಾಮಿನಾ, ಅದನ್ನು ಇಂಟರ್ಫಿಯರೆನ್ಸ್ ಅಂತ ಕರಿತೀವಿ. ಓಕೆ, ಸೋಪ್ ಬಬಲ್ ಇಂಟರ್ಫಿಯರೆನ್ಸ್. ನೋಡಿ, ಸೋಪ್ ಬಬಲಲ್ಲಿ ಯಾವ ಥರ ಬೇರೆ ಬೇರೆ ಕಲರ್ಸ್ ಕಾಣ್ತವೆ. ಇದು ಕಾರಣ ಏನಂದರೆ ಇಂಟರ್ಫಿಯರೆನ್ಸ್ ಅಥವಾ ಹಸ್ತಕ್ಷೇಪ ಅಂತ ಕನ್ನಡದಲ್ಲಿ ಕರಿತೀವಿ. ಇದೇನಾಗುತ್ತೆ ಅಂದರೆ ಒಂದು ಬೆಳಕಿನ ಕಣ ಆ ಒಂದು ಸೋಪಿನ ಪರದೆಯ ಮೇಲೆ ಬಂದಾಗ ಅಲ್ಲಿ ನೋಡಿ, ಇದು ಹೊರಪದರ, ಇದು ಇನ್ನರ್ ಲೇಯರ್ ಅಥವಾ ಒಳಪದರ ಅಂತ ಕರಿತೀವಿ. ಕೆಲವೊಂದು
ಆ ಒಂದು ಬೆಳಕಿನ ಕಿರಣಗಳೇನಾಗ್ತವೆ ಅಲ್ಲೇ ಪ್ರತಿಫಲನ ಹೊಂದಿ ರಿಫ್ಲೆಕ್ಟ್ ಆಗ್ತವೆ, ಕೆಲವೊಂದು ವಕ್ರೀಭವನ ಹೊಂದಿ ರಿಫ್ರಾಕ್ಟ್ ಆಗಿ ಒಳಗಡೆ ಬರ್ತವೆ, ಆ ಒಳಗಡೆ ಲೇಯರಿಂದ ಮತ್ತೆ ಪ್ರತಿಫಲನವನ್ನು ಹೊಂದ್ತವೆ. ಹೀಗೆ ಯಾವುದೋ ಒಂದು ಲೇಯರು ಅಲ್ಲೇ ಪ್ರತಿಫಲನವನ್ನು ಹೊಂದಿ ಈ ರೀತಿಯಾಗಿ ಫಾರ್ಮ್ ಆಗುತ್ತೆ. ಸೊ ಇನ್ನೊಂದು ಬೆಳಕಿನ ಕಿರಣದ ರಿಫ್ರಾಕ್ಟ್ ಆಗಿರ್ತಕ್ಕಂಥ ಒಳಗಡೆ ಬಂದಿರತಕ್ಕಂಥ ಒಳಗಡೆ ಪದರದಿಂದ ಅಗೇನ್ ರಿಫ್ಲಾಕ್ಟ್ ಆಗಿ ಮುಂದೆ ಬಂದಿರತಕ್ಕಂಥದ್ದು, ಹೀಗೆ ಎರಡು ಇಂಟರ್ಫಿಯರೆನ್ಸ್ ಆಗಿ ಈ ರೀತಿಯ ಒಂದು ಕಲರ್ ಕಾಣೋದಕ್ಕೆ ಕಾರಣ ಆಗ್ತವೆ. ಓಕೆ, ಇಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ಒಂದು ಗ್ಲಾನ್ಸ್, ಒಂದು ಐಡಿಯಾ. ಓಕೆ, ಇದ್ರ ಬಗ್ಗೆ ನಾವು ಪಾರ್ಟ್ 2 ಜನರಲ್ ಸೈನ್ಸ್ ಕ್ವಶನ್ಸ್ ಮೇಲೆ 3 ಭಾಗಗಳನ್ನು ಮಾಡಿದ್ದು, ಅದರಿಂದ ಭಾಳಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಸೊ ಅದು ನಿಮ್ಗೆ ಯೂಸ್ ಆಗಿತ್ತು ಅನ್ಕೊಳ್ತೀನಿ. ಅದರಲ್ಲಿ ಪಾರ್ಟ್ 2 ಅಲ್ಲಿ 14ನೇ ಪ್ರಶ್ನೆಯನ್ನು ನಾನು ಡಿಸ್ಕಸ್ ಮಾಡಬೇಕಾದ್ರೆ, ತೆಳು ಸೋಪಿನ ನೊರೆಯಲ್ಲಿನ ಬಣ್ಣವು ಹಗಲಿನಲ್ಲಿ ಕಾಣಲು ಕಾರಣವೇನು ಅಂತ, ಅದ್ರ ಬಗ್ಗೆ ನಾವು ಬೆಳಕಿನ ವ್ಯತೀಕರಣ ಅಥವಾ ಇಂಟರ್ಫಿಯರೆನ್ಸ್ ಆಫ್ ಲೈಟ್ ಅಂತ ಮಾತಾಡಿದ್ವಿ. ಸೊ ಇದೇ ಒಂದು ಎಕ್ಸಾಂಪಲ್ನ ತೆಗೆದುಕೊಂಡು ನಾವು ಮಾತಾಡಿದ್ವಿ. ಓಕೆ, ಇನ್ನು 57ನೇ ಪ್ರಶ್ನೆ, ಸರಳ ಲೋಲಕದ ಅವಧಿಯನ್ನು ದ್ವಿಗುಣಗೊಳಿಸುವ ಸಲುವಾಗಿ ದಾರದ ಉದ್ದವು ಹೀಗೆ ಇರಬೇಕು. ಅಂದರೆ ಇನ್ ಆರ್ಡರ್ ಟು ಡಬಲ್ ದ ಪೀರಿಯಡ್ ಆಫ್ ಎ ಸಿಂಪಲ್ ಪೆಂಡ್ಯುಲಮ್ ದ ಲೆಂತ್ ಆಫ್ ದ ಥ್ರೆಡ್ ಶುಡ್ ಬಿ. ಅರ್ಧ ಇರಬೇಕಾ, ದ್ವಿಗುಣ ಆಗಬೇಕಾ, 4 ಪಟ್ಟು ಆಗಬೇಕಾ, ಅಥವಾ ಇವುಗಳಲ್ಲಿ ಯಾವುದೂ ಅಲ್ಲ. ಮೊದಲು ಸರಳ ಲೋಲಕ ಅಂದರೆ ಯಾವ ರೀತಿಯಾಗಿರುತ್ತೆ, ಅದರ ದಾರದ ಉದ್ದ ಅಂದ್ರೇನು, ಪೀರಿಯಡ್ ಅಂದ್ರೇನು, ಅಥವಾ ಅದರ ಅವಧಿ ಅಂದ್ರೇನು, ಅದು ಎಷ್ಟು ಉದ್ದ ಆಗಬೇಕು, ಎಷ್ಟು ಗಿಡ್ಡಕ್ಕಾಗಬೇಕು ಅಂತ ನೋಡೋಣ. ಓಕೆ, ಸೊ ಸರಿಯಾದ ಉತ್ತರ ಅಂತೂ 4 ಪಟ್ಟಿದೆ. ಯಾಕಂತ ಹೇಳ್ತೀನಿ, ಇದು ಒಂದು ಲೋಲಕ ಅಥವಾ ಪೆಂಡ್ಯುಲಮ್, ಸಿಂಪಲ್ ಪೆಂಡ್ಯುಲಮ್ ಅಂತ ಕರಿತೀವಿ. ಈ ರೀತಿಯಾಗಿರುತ್ತೆ. ಇದಕ್ಕೆ ಒಂದು ದಾರವನ್ನು ಕಟ್ಟಿ ಒಂದು ಭಾರವನ್ನು ನೇತು ಹಾಕಿ ಅದನ್ನು ಸ್ವಲ್ಪ ಒಂದು ಕಡೆ ಎಳೆದು ಬಿಟ್ಟಾಗ ಅದು ಈ ರೀತಿಯಾಗಿ ಮೂವ್ ಆಗುತ್ತಲ್ವ. ಸೊ ಇದನ್ನು ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಹೋಗಿ ಮತ್ತೆ ಇಲ್ಲಿಗೆ ಬಂದರೆ ಒಂದು ಪೀರಿಯಡ್, ಒಂದು ಅವಧಿ ಅಂತ ಕರಿತೀವಿ ಅಲ್ವಾ. ಸೊ ಈ ಅವಧಿ ಈ ದಾರ ಎಷ್ಟಿದೆಯೋ ಅದ್ರ ಮೇಲೆ ನಿಂತಿರುತ್ತೆ. ಓಕೆ, ದಾರದ ಉದ್ದ ಜಾಸ್ತಿ ಆದರೆ ಟೈಮ್ ಪೀರಿಯಡು ಅವಧಿ ಜಾಸ್ತಿ ಆಗುತ್ತೆ. ಸೊ ಇದ್ರ ಒಂದು ಫಾರ್ಮುಲಾ ನೋಡೋದಾದರೆ T = 2π √L/g ಅಂತ. T ಅಂದರೆ ಲೋಲಕದ ಅವಧಿ, ಲೆಂತ್ ಆಫ್ ದ ಪೆಂಡ್ಯುಲಮ್ ಅಂದರೆ L. ಸೊ ಇಲ್ಲಿ ನೋಡಿ ಲೆಂತ್ ಎಷ್ಟಿದೆ, ಇದು ಲೋಲಕದ ಉದ್ದ. ಇನ್ನು G ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಅಂದರೆ ಗುರುತ್ವಾಕರ್ಷಣೆಯಿಂದ ವೇಗವರ್ಧನೆ, ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ಪೈ ಕೂಡ ಕಾನ್ಸ್ಟೆಂಟ್ ವ್ಯಾಲ್ಯೂ 22/7 ಅಥವಾ 3.14 ಅಂತ ಕರಿತೀವಿ. ಇಲ್ಲಿ ಪೈ ಮತ್ತು ಜಿಗಳು ಕಾನ್ಸ್ಟೆಂಟ್ ವ್ಯಾಲ್ಯೂ ಆದರೆ ಈಗ ಲೆಂತನ್ನು ನಾವು ಹೆಚ್ಚಿಗೆ ಕಡಿಮೆ ಮಾಡೋ ಮುಖಾಂತರ ಅವಧಿಯನ್ನು ಹೆಚ್ಚಿಗೆ ಕಡಿಮೆ ಮಾಡ್ಬೋದು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಸರಳ ಲೋಲಕದ ಅವಧಿಯನ್ನು ದ್ವಿಗುಣ ಮಾಡಬೇಕು, ಡಬಲ್ ಮಾಡಬೇಕು ಅಂದರೆ ಅದು ಇಲ್ಲಿಗೆ ಹೋಗಿ ಇಲ್ಲಿಂದ ಬರೋ ಒಂದು ಸಮಯ ಏನಿದೆ ಅದನ್ನು ದ್ವಿಗುಣಗೊಳಿಸ್ಬೇಕು ಅಂದರೆ ಈ ಲೆಂತ್ ಎಷ್ಟಿರಬೇಕು, ಪೆಂಡ್ಯುಲಮ್ನ ದಾರದ ಉದ್ದ ಎಷ್ಟಿರಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಸೊ ಇದು ನೋಡಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ. ಹಾಗಾಗಿ ಇದನ್ನು ಡಬಲ್ ಮಾಡಿದರೆ ಅಥವಾ ಎಷ್ಟು ಪಟ್ಟು ಮಾಡಿದರೆ ಇದು T ಡಬಲ್ ಆಗುತ್ತೆ. ಅಂದರೆ ಇದು ಸ್ಕ್ವೇರ್ ರೂಟಲ್ಲಿ ಇರೋದ್ರಿಂದ ಇದನ್ನು 4 ಪಟ್ಟು ಜಾಸ್ತಿ ಮಾಡಿದಾಗ ಈ T ಡಬಲ್ ಆಗುತ್ತೆ. ಯಾಕಂದರೆ ಸ್ಕ್ವೇರ್ ರೂಟಲ್ಲಿದೆ ಅಲ್ಲ, ವರ್ಗಮೂಲವನ್ನು ತೆಗೆದುಕೊಳ್ಬೇಕಾಗತ್ತೆ. 4ರ ವರ್ಗಮೂಲ 2 ಆಗುತ್ತೆ. ಸೊ ಹೀಗೆ ಒಟ್ಟಿನಲ್ಲಿ ಲೋಲಕದ ಸರಳ ಲೋಲಕ ಅಥವಾ ಸಿಂಪಲ್ ಪೆಂಡ್ಯುಲಮ್ನ ಅವಧಿಯನ್ನು, ಪೀರಿಯಡನ್ನು ದ್ವಿಗುಣ ಮಾಡಬೇಕು, ಡಬಲ್ ಮಾಡಬೇಕು ಅಂದರೆ ದಾರದ ಉದ್ದವು 4 ಪಟ್ಟು ಹೆಚ್ಚಿಗೆ ಆಗಬೇಕು, ಕ್ವಾಡ್ರಪಲ್ ಆಗಬೇಕು ಅಂತ. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಓಕೆ, ನೆಕ್ಸ್ಟು 58ನೇ ಪ್ರಶ್ನೆ, ಪ್ರಾಜೆಕ್ಟ್ ಎಲಿಫೆಂಟು ಯಾವ ವರ್ಷದಲ್ಲಿ ಜಾರಿಗೆ ಬಂತು? ಸೊ ಅಗೇನ್ ಮೈ ಎನ್ವಿರಾನ್ಮೆಂಟ್ ಸೀರೀಸಲ್ಲಿ ಇದು ರಿಪೀಟೆಡ್ ಕ್ವೆಶನು, ಭಾಳ ಸಲ ಇರ್ತಾ ಇದೆ. ಪ್ರಾಜೆಕ್ಟ್ ಎಲಿಫೆಂಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್, ಸೊ ನಿಮಗೆಲ್ಲ ಗೊತ್ತಿರುತ್ತೆ 1991 ಆ್ಯಂಡ್ 92. ಓಕೆ, ಸೊ ಹಾಗಾದರೆ ಭಾರತದ ಸಂರಕ್ಷಿತ ಪ್ರದೇಶಗಳ ಬಗ್ಗೆ ಜಸ್ಟ್ ಗ್ಲಾನ್ಸ್ ಮಾಡೋದಾದರೆ ಬಯೋಸ್ಫಿಯರ್ ರಿಸರ್ವ್ಸ್ 18 ಇದ್ದಾವೆ, ರಾಷ್ಟ್ರೀಯ ಉದ್ಯಾನಗಳು ಅಥವಾ ನ್ಯಾಷನಲ್ ಪಾರ್ಕ್ಸು 103, 104, 105 ಅಂತಾರೆ. ಸೊ ನೋಡೋಣ. ಹುಲಿ ಸಂರಕ್ಷಿತ ಪ್ರದೇಶಗಳು 51 ಇದ್ದಾವೆ. ಇತ್ತೀಚೆಗೆ 50 51ನೇದಾಯಿತು ಶ್ರೀವಿಲ್ಲಿಪುತ್ತೂರು ಮೇಘಮಲೈ ಟೈಗರ್ ರಿಸರ್ವ್, ತಮಿಳುನಾಡಿನಿಂದ 51ನೇ ಟೈಗರ್ ರಿಸರ್ವ್ ಅಂತ. ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ಟೈಗರ್ ರಿಸರ್ವ್ ಬಗ್ಗೆನೂ ಒಂದಷ್ಟು ಗ್ಲಾನ್ಸನ್ನು ಮಾಡಿದ್ದೆ. ವನ್ಯಜೀವಿ ಧಾಮಗಳು 553+ ಇದ್ದಾವೆ. ಸಂರಕ್ಷಿತ ಮೀಸಲು ಪ್ರದೇಶಗಳು ಅಂದರೆ ಕನ್ಸರ್ವೇಷನ್ ರಿಸರ್ವ್ಸ್ 86+ ಇದ್ದಾವೆ. ಕಮ್ಯುನಿಟಿ ರಿಸರ್ವ್ಸ್ ಅಥವಾ ಸಮುದಾಯ ಮೀಸಲು ಪ್ರದೇಶಗಳು ಪ್ರೈವೇಟ್ ಓನ್ ಲ್ಯಾಂಡಲ್ಲಿ ಆಗ್ತವೆ, 163 ಇದ್ದಾವೆ. ಎಲಿಫೆಂಟ್ ರಿಸರ್ವ್ಸ್ 32 ಇದ್ದಾವೆ. ಜೀವ ವೈವಿಧ್ಯತಾ ಮಹಾಕೇಂದ್ರಗಳು 4 ಇದ್ದಾವೆ. ರಾಮ್ಸರ್ ತಾಣಗಳು 42 ಇದ್ದಾವೆ. ಓಕೆ, ಇನ್ನು ಯಾವ ಪ್ರಾಜೆಕ್ಟ್ ಯಾವುದಕ್ಕೆ ಪ್ರಾಜೆಕ್ಟ್ ಎಲಿಫೆಂಟ್ ಬಗ್ಗೆ ಕೇಳಿದ್ದಾರೆ 1992 ಅಂತ ಹೇಳ್ತಾ ಇದ್ವಿ. ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಸಕ್ಸಸ್ಫುಲ್ ಯೋಜನೆ ಅಂದರೆ ಅದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಒಂದು ಸಂರಕ್ಷಣಾ ಯೋಜನೆಯಲ್ಲಿ ಪ್ರಾಜೆಕ್ಟ್ ಟೈಗರ್ ಅತಿ ಫೇಮಸ್ ಆಗಿರ್ತಕ್ಕಂಥದ್ದು 1973 ಬಂದಿತ್ತು. ಕ್ರೊಕೊಡೈಲ್
ಪ್ರಾಜೆಕ್ಟು 1975, ಸೀ ಟರ್ಟಲ್ 1999, ಒನ್ ಆನ್ ರೈನೋಸರಸ್ ಅಥವಾ IRV 2020 ಅಂತೀವಿ. 2005 ಬಂದಿತ್ತು. ಪ್ರಾಜೆಕ್ಟ್ ಸ್ನೋ ಲೆಪರ್ಡು 2009 ಬಂದಿತ್ತು. ಅಂಗಲ್ಲು 1970, ಡಾಲ್ಫಿನ್ ಇವಾಗ ಮತ್ತೆ ಸುದ್ದಿಲಿದೆ. ಚೀತಾ 2009, ವಲ್ಚರ್ಸು 2001, JB ಪ್ರಾಜೆಕ್ಟು 2008-9 ಮತ್ತು ಈಗ ತರ್ತಾ ಇದ್ದಾರೆ. ಸೊ ಇವು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು, ಒಂದು ಗ್ಲಾನ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲಿಫೆಂಟ್ ಮೇಲೆ ಇವಾಗ ಕೇಳಿದ್ದಾರೆ. ಓಕೆ, ಇನ್ನು ಪ್ರಾಜೆಕ್ಟ್ ಎಲಿಫೆಂಟ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು 1992 ಬಂದಿತ್ತು. ನಮ್ಮ ಭಾರತದಲ್ಲಿ ಆನೆ ಯೋಜನೆ ತಂದರು. ಸೊ ಅದ್ರ ಪ್ರಕಾರ ಎಲಿಫೆಂಟ್ ರಿಸರ್ವ್ಗಳನ್ನು ಮಾಡಿದ್ದಾರೆ. ಓಕೆ, ಸೊ ಇನ್ನು ವರ್ಲ್ಡ್ ಎಲಿಫೆಂಟ್ ಡೇ ಆಗಸ್ಟ್ 12 ಆಗುತ್ತೆ. ಎಲಿಫೆಂಟ್ ರಾಜ್ಯ ಪ್ರಾಣಿ ಆಗಿರ್ತಕ್ಕಂಥದ್ದು ಕರ್ನಾಟಕ, ಕೇರಳ, ಜಾರ್ಖಂಡ್. ಎಷ್ಟು ಎಲಿಫೆಂಟ್ ರಿಸರ್ವ್ ಇದ್ದಾವೆ ಅಂದರೆ 32 ಇದ್ದಾವೆ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ಕರ್ನಾಟಕ ಆಗುತ್ತೆ. ಭಾರತದಲ್ಲಿರ್ತಕ್ಕಂಥ ಮೈಕ್ ಸೈಟ್ಗಳ ಸಂಖ್ಯೆ 10. ಮೈಕ್ ಸೈಟ್ ಅಂದ್ರೇನು, ಅದ್ರ ಬಗ್ಗೆ ಡೀಟೇಲ್ಸನ್ನು ನಾನು ಸಪ್ರೇಟ್ ಪ್ರಾಜೆಕ್ಟ್ ಎಲಿಫೆಂಟ್ ಅಂತಲೇ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೋಡ್ಬೋದು. ಇನ್ನು ಮುಂದಿನ ಪ್ರಶ್ನೆ ಅಗೇನ್ ವೆರಿ ಫೇಮಸ್, ನಾವು ಫ್ರೀಕ್ವೆಂಟ್ ಆಗಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಈ ಕೆಳಗಿನ ಹುಲಿ ಸಂರಕ್ಷಣಾ ವಲಯ ಅಥವಾ ಯಾವ ಯಾವ ರಾಜ್ಯಗಳಿಗೆ ಮ್ಯಾಚ್ ಮಾಡಿದ್ದಾರೆ, ಅದರಲ್ಲಿ ಮ್ಯಾಚ್ ಆಗಿರ್ತಕ್ಕಂಥದ್ರಲ್ಲಿ ಸರಿಯಾದದ್ದು ಯಾವುದು ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಟೈಗರ್ ರಿಸರ್ವ್ ಅಂಡ್ ದ ಸ್ಟೇಟ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್. 3 ರಾಂಗ್ ಕೊಟ್ಟಿದ್ದಾರೆ, 1 ಮಾತ್ರ ರೈಟ್ ಇದೆ. ನೋಡಿ, ಭದ್ರಾ ಆಂಧ್ರ ಪ್ರದೇಶ ರಾಂಗ್ ಆಗುತ್ತೆ, ಯಾಕಂದರೆ ಭದ್ರಾ ನಮ್ಮ ಕರ್ನಾಟಕದಲ್ಲಿದೆ. ರಣತಂಬೂರು ಹರಿಯಾಣ ರಾಂಗ್ ಆಗುತ್ತೆ, ಯಾಕಂದರೆ ರಣತಂಬೂರು ರಾಜಸ್ಥಾನದಲ್ಲಿ ಬರುತ್ತೆ ಟೈಗರ್ ರಿಸರ್ವ್. ಇನ್ನು ಜಿಮ್ ಕಾರ್ಬೆಟ್ಟು ಉತ್ತರಾಖಂಡ್ ಸರಿಯಾಗುತ್ತೆ, ಯಾಕಂದರೆ ಜಿಮ್ ಕಾರ್ಬೆಟ್ಟು ಉತ್ತರಾಖಂಡ್ ರಾಜ್ಯದಲ್ಲಿ ಬರುತ್ತೆ. ಪೆರಿಯಾರು ತಮಿಳುನಾಡಲ್ಲಿ ಬರಲ್ಲ, ಯಾಕಂದರೆ ಇದು ಕೇರಳದಲ್ಲಿ ಬರುತ್ತೆ. ಸೊ ಇಷ್ಟು ತಿಳ್ಕೊಂಡಿರ್ಬೇಕು. ಅಟ್ಲೀಸ್ಟು ಇಲ್ಲಿ ಮ್ಯಾಚ್ ಮಾಡೋಕ್ಕಂತ ಆಗಲ್ಲ, ಯಾಕಂದರೆ ಹೊಂದಿಕೆ ಮಾಡಿ ಅಂತ ಕೊಟ್ಟಿಲ್ಲ. ಸೊ ಇದು ಇನ್ನೂ ಡಿಫಿಕಲ್ಟ್ ಆಗಿಬಿಡುತ್ತೆ. ಅಟ್ಲೀಸ್ಟು ಒಂದು ಫೇಮಸ್ ಆಗಿರ್ತಕ್ಕಂಥ ಒಂದಷ್ಟು ಟೈಗರ್ ರಿಸರ್ವ್ಸು ನಾನು ಪದೇ ಹೇಳ್ತಾ ಇದ್ದೆ. ಸೊ ಭಾಳ ಜನಕ್ಕೆ ಯೂಸ್ ಆಗಿರ್ಬೋದು. ಓಕೆ, ಹಾಗಾಗಿ ಸರಿಯಾದ ಹೊಂದಿಕೆ ಜಿಮ್ ಕಾರ್ಬೆಟ್ ಮತ್ತು ಉತ್ತರಾಖಂಡ್. ಇನ್ನು ಭಾರತದಲ್ಲಿ 1973 ಪ್ರಾಜೆಕ್ಟ್ ಟೈಗರ್ ಅಥವಾ ಹುಲಿ ಯೋಜನೆಯನ್ನು ತಂದರು ಅಂತ ನಾವು ಮಾತಾಡ್ತಾ ಇದ್ದೀವಿ. ಆರ್ಟಿಕಲ್ 38B ಪ್ರಕಾರ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಆರ್ಟಿಕಲ್ 38 ಪ್ರಕಾರ ಹುಲಿ ಸಂರಕ್ಷಣಾ ಪ್ರದೇಶಗಳನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಹಾಗಾದರೆ ಭಾರತದಲ್ಲಿ 51 ಇದ್ದಾವೆ, ನಮ್ಮ ಕರ್ನಾಟಕದಲ್ಲಿ 5 ಟೈಗರ್ ರಿಸರ್ವ್ ಅಂತ ಮಾತಾಡ್ತಾ ಇದ್ವಿ. ನಾವು 1973 9 ಟೈಗರ್ ರಿಸರ್ವ್ಗಳನ್ನು ಮೊದಲನೇ ಬಾರಿಗೆ ಕ್ರಿಯೇಟ್ ಮಾಡ್ತಾರೆ. ಅದರಲ್ಲಿ ಜಿಮ್ ಕಾರ್ಬೆಟ್ ಕೂಡ ಒಂದು, ನಮ್ಮ ಕರ್ನಾಟಕದ ಬಂಡೀಪುರವು ಕೂಡ ಒಂದಾಗಿತ್ತು. ಇನ್ನು 51ನೇದು ಇತ್ತೀಚೆಗೆ ಅಂದರೆ ಅದು ಶ್ರೀವಿಲ್ಲಿಪುತ್ತೂರು ಮೇಘಮಲೈ ಟೈಗರ್ ರಿಸರ್ವ್ ತಮಿಳುನಾಡಲ್ಲಿ ಬರುತ್ತೆ. 2021 ಘೋಷಣೆ ಆಯಿತು. ನಮ್ಮ ಭಾರತದ 51ನೇ ಟೈಗರ್ ರಿಸರ್ವ್ ಆಗಿತ್ತು. ಓಕೆ, ಇನ್ನು ಯಾವ್ಯಾವಂತ 51 ಲಿಸ್ಟ್ ಕೊಟ್ಟಿದ್ದೀನಿ, ಇನ್ನೊಂದ್ಸಲ ನಿಧಾನಕ್ಕೆ ನೋಟ್ ಮಾಡ್ಕೊಳ್ಳಿ. ಆಲ್ರೆಡಿ ನೋಟ್ ಮಾಡ್ಕೊಂಡಿರ್ತೀರ. ಸೊ ಮೊದಲು 10 ಇಲ್ಲಿದ್ದಾವೆ, ನೆಕ್ಸ್ಟ್ 10 ಇಲ್ಲಿದ್ದಾವೆ, ನೆಕ್ಸ್ಟ್ 10, ನೆಕ್ಸ್ಟ್ 10 ಆ್ಯಂಡ್ ಲಾಸ್ಟ್ 51ವರೆಗೂ. ಓಕೆ, ಇನ್ನು ಕರ್ನಾಟಕದಲ್ಲಿರ್ತಕ್ಕಂಥ 5 ಟೈಗರ್ ರಿಸರ್ವ್ಗಳನ್ನು ಸಹಿತ ಇಲ್ಲಿ ಕೊಟ್ಟಿದ್ದೀನಿ. ನಾವು ಆಲ್ರೆಡಿ ಬೇರೆ ಕಡೆ ಭಾಳ ಡಿಸ್ಕಸ್ ಮಾಡಿದ್ದೀವಿ, ಮತ್ತು ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಸೊ ನೆಕ್ಸ್ಟ್ 68ನೇ ಪ್ರಶ್ನೆ, ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. The mean distance between the earth and sun is called angstrom, parsec, astronomical unit, ಬೆಳಕಿನ ವರ್ಷ ಅಥವಾ ಲೈಟ್ ಇಯರ್. ಅಂದರೆ ಸರಿಯಾದ ಒಂದು ಉತ್ತರ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು, ಲೈಟ್ ಇಯರ್ ಅನ್ಕೊಂಡ್ಬಿಡ್ತೀವಿ. ಬಟ್ ಭೂಮಿ ಮತ್ತು ಸೂರ್ಯನ ನಡುವೆ ಸರಾಸರಿ ಅಂತರವನ್ನು ಆಸ್ಟ್ರೋನಾಮಿಕಲ್ ಯೂನಿಟ್ ಅಥವಾ AU ಅಂತ ಕರಿತೀವಿ. ನೋಡಿ, AU ಆಸ್ಟ್ರೋನಾಮಿಕಲ್ ಯೂನಿಟ್ ಈಸ್ ಎ ಯೂನಿಟ್ ಆಫ್ ಲೆಂತ್. ಅಂದರೆ ನಮ್ಮ ಭೂಮಿ ಮತ್ತು ಸೂರ್ಯನ ಮಧ್ಯೆ ಇರ್ತಕ್ಕಂಥ ಒಂದು ಡಿಸ್ಟೆನ್ಸನ್ನು ಆಸ್ಟ್ರೋನಾಮಿಕಲ್ ಯೂನಿಟಲ್ಲಿ ಅಳಿತೀವಿ. ಓಕೆ, ಎಷ್ಟಿದೆ ಹಾಗಾದರೆ ಉದ್ದ ಅಂದರೆ ನೋಡಿ, ಇದು ಸೂರ್ಯ ಅನ್ಕೊಂಡ್ರೆ ಭೂಮಿ ಈ ಒಂದು ಪಥದಲ್ಲಿ ಚಲಿಸ್ತಾ ಇರುತ್ತೆ, ಒಂದು ರಿವಾಲ್ವ್ ಆಗ್ತಾ ಇರುತ್ತೆ ಅರೌಂಡ್ ದಿ ಸನ್. ಸೊ ಒಂದೊಂದು ಪ್ರದೇಶದಲ್ಲಿ ಅತಿ ದೂರ ಇದೆ ನೋಡಿ, 152.1 ಮಿಲಿಯನ್ ಕಿಲೋಮೀಟರ್ ಇದೆ. ಅದು ಅತಿ ಹೆಚ್ಚು, ಅದನ್ನು ಹ್ಯಾಪಿಲಿಯನ್ ಅಥವಾ ಆಫೆಲಿಯನ್ ಅಂತ ಕರಿತೀವಿ. ಈ ಕಡೆ ಭಾಗದಲ್ಲಿ ಅತಿ ಹತ್ತಿರ ಇದೆ ಭೂಮಿಗೆ, ಸೂರ್ಯನಿಂದ ಭೂಮಿಗೆ ಅತಿ ಹತ್ತಿರದ ಒಂದು ಡಿಸ್ಟೆನ್ಸು 1 ಮಿಲಿಯನ್ ಕಿಲೋಮೀಟರ್ ಇರುತ್ತೆ. ಇದನ್ನು ಪೆರಿಲಿಯನ್ ಅಂತ ಕರಿತೀವಿ. ಸೊ ಹ್ಯಾಪಿಲಿಯನ್ ಮತ್ತು ಫೆರಿಲಿಯನ್ ಬಗ್ಗೆ ತಿಳ್ಕೊಂಡಿರಬೇಕು. ಸೊ ಫೆರಿಲಿಯನ್ ಅಂದರೆ ಭೂಮಿ ಸೂರ್ಯನಿಗೆ ಹತ್ತಿರ ಇರತಕ್ಕಂಥ ಪ್ರದೇಶ. ಇನ್ನು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಎಲ್ಲಿರುತ್ತೆ ಅಂದರೆ ಅದು ಆಫೆಲಿಯನ್ನಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟು 61ನೇ ಪ್ರಶ್ನೆ, ಆಪ್ಟಿಕಲ್ ಫೈಬರ್ ಅಥವಾ ದ್ಯುತಿ ತಂತಿ ಸಂವಹನದ ತತ್ವವೇನು ಅಂದರೆ ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಷನ್ ಅಂದರೆ ಡಾಪ್ಲರ್ ಪರಿಣಾಮ, ಆವರ್ತನ ಮಾಡ್ಯುಲೇಷನ್, ಜನಸಂಖ್ಯೆಯ ವಿಲೋಮ, ಒಟ್ಟು ಆಂತರಿಕ ಪ್ರತಿಫಲನ ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಅಂದರೆ ಸರಿಯಾದ ಉತ್ತರ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಒಟ್ಟು ಆಂತರಿಕ ಪ್ರತಿಫಲನ ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತಕ್ಕಂಥದ್ದು ಆಪ್ಟಿಕಲ್ ಫೈಬರಲ್ಲಿ ವರ್ಕ್ ಆಗುತ್ತೆ. ನೋಡಿ, ಆಪ್ಟಿಕಲ್ ಫೈಬರಲ್ಲಿ ಯಾವ ಒಂದು ಫೆನಾಮಿನ ವರ್ಕ್ ಆಗುತ್ತೆ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಥವಾ
ಒಟ್ಟು ಬೆಳಕಿನ ಆಂತರಿಕ ಪ್ರತಿಫಲನ ಅಥವಾ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ ಅಂತೀವಿ. ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂದರೆ, ಸಪೋಸ್ ಇಲ್ಲೊಂದು ಬೆಳಕಿನ ಕಿರಣ ಇದೆ ಅಥವಾ ಲೈಟ್ ರೇ ಇದೆ, ಇದು ಈ ಒಂದು ಸರ್ಫೇಸಿಗೆ ತಾಗಿ ಟೋಟಲ್ ಇಂಟರ್ನಲಿ ರಿಫ್ಲೆಕ್ಷನ್ ಆಗುತ್ತೆ. ಅಂದರೆ ಒಂದು ಕ್ರಿಟಿಕಲ್ ಆ್ಯಂಗಲಿಂದ ಎಲ್ಲ ಬೆಳಕಿನ ಪ್ರತಿಫಲನವಾಗುತ್ತೆ, ಯಾವುದೇ ಒಂದು ರಿಫ್ರಾಕ್ಷನ್ ಆಗಲ್ಲ, ದಾಟಿ ಹೋಗೋದಿಲ್ಲ. ಸೊ ಅಂಥ ಒಂದು ಇದನ್ನು ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತೀವಿ. ನೋಡಿ, ಇಲ್ಲಿಂದ ಟೋಟಲ್ ಆಗಿ ಹೋಗಿದೆ, ಯಾವುದೇ ಒಂದು ರಿಫ್ರಾಕ್ಷನ್ ಆಗಿಲ್ಲ ಅಥವಾ ವಕ್ರೀಭವನ ಆಗಿಲ್ಲ, ಕಂಪ್ಲೀಟ್ ಆಗಿ ಪ್ರತಿಫಲನವೇ ಆಗಿದೆ ಅಲ್ವಾ. ಸೊ ಇದು ಒಂದು ಫೈಬರ್ ಆಪ್ಟಿಕ್ಸಲ್ಲಿ ಆಗ್ತಕ್ಕಂಥ ಒಂದು ಫೆನಾಮಿನ. ಸೊ ಇದು ಬೇರೆ ಕಡೆನೂ ಆಗುತ್ತೆ ನೋಡಿ. ಫಿಶ್ ಐ ವೀವ್ ರಿಸಲ್ಟ್ಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇಲ್ಲಿ ನೀರಿನ ಒಳಗಡೆ ಇರ್ತಕ್ಕಂಥ ಮನುಷ್ಯನಿಗೆ ನೀರಿನ ಮೇಲ್ಗಡೆ ಇರ್ತಕ್ಕಂಥ ಮನುಷ್ಯರಾಗಿರ್ಬೋದು ಅಥವಾ ಒಂದು ಟ್ರೀ ಆಗಿರ್ಬೋದು, ಯಾವ ರೀತಿಯಾಗಿ ಕಾಣುತ್ತೆ ನೋಡಿ, ಒಂದು ಬಾಗಿದ ರೀತಿಯಲ್ಲಿ ಕಾಣುತ್ತಲ್ವ, ಯಾವ ರೀತಿಯಾಗಿ ಬಾಗಿದಾವೆ ಈ ತೆಂಗಿನ ಗಿಡಗಳು ನೋಡಿ. ಸೊ ಅದನ್ನು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮುಖಾಂತರನೇ ಆಗುತ್ತೆ. ಇನ್ನು ಈ ಮರಳುಗಾಡಿನಲ್ಲಿ ಅಥವಾ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ರಸ್ತೆಗಳಲ್ಲಿ ಏನಾಗುತ್ತೆ ನೋಡಿ, ಎಲ್ಲೋ ಒಂದು ನೀರು ನಿಂತಿರೋ ಥರ ಕಾಣಿಸ್ತಾ ಇರುತ್ತೆ ಅಲ್ವಾ, ಹತ್ತಿರ ಹೋದಾಗ ಅಲ್ಲಿ ಯಾವುದೇ ನೀರಿರಲ್ಲ. ಸೊ ಈ ರೀತಿಯ ಒಂದು ಮರೀಚಿಕೆಗಳನ್ನು ನಾವು ಮಿರೇಜಸ್ ಅಂತ ಕರಿತೀವಿ. ಸೊ ಇದು ಕೂಡ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಫೆನಾಮಿನ ಮೇಲೇ ಡಿಪೆಂಡ್ ಆಗಿರುತ್ತೆ. ಸೊ ಅದು ಬಿಸಿ ದಿನಗಳಲ್ಲಿ ದೂರದ ಒಂದು ರಸ್ತೆಯಲ್ಲಿ ದೂರದಲ್ಲಿ ನಮಗೆ ಆ ರೀತಿಯಾಗಿ ಕಾಣಿಸ್ತಾ ಇರುತ್ತೆ. ಈವನ್ ಈ ಏರ್ವೇಸಲ್ಲೂ ರನ್ವೇ, ಏರ್ಪ್ಲೇನ್ದು ರನ್ವೇ ಏನಿರುತ್ತೆ, ಸೊ ಅಲ್ಲೂ ಕೂಡ ಹಂಗೆ ಕಾಣಿಸುತ್ತೆ. ನೆಕ್ಸ್ಟು ಮರಳುಗಾಡಿನಲ್ಲಿ ಸಹಿತ ಇದೇ ರೀತಿಯ ಒಂದು ಫೆನಾಮಿನ ಕಾಣಿಸುತ್ತೆ. ಸೊ ಇದನ್ನು ನಾವು ಅಗೇನ್ ಜನರಲ್ ಸೈನ್ಸ್ ಕ್ವಶನ್ಸ್ ಪಾರ್ಟ್ 2 ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಏನಂತ, ಆಪ್ಟಿಕಲ್ ಫೈಬರ್ ಯೂಸ್ಡ್ ಇನ್ ಕಮ್ಯುನಿಕೇಷನ್ ವರ್ಕ್ಸ್ ಆನ್ ವಿಚ್ ಪ್ರಿನ್ಸಿಪಲ್ ಅಂತ. ಅಂದರೆ ಯಾವ ಒಂದು ತತ್ವದ ಮೇಲೆ ಆಪ್ಟಿಕಲ್ ಫೈಬರಲ್ಲಿ ಕಮ್ಯುನಿಕೇಷನ್ ಆಗುತ್ತೆ, ಸಂವಹನ ಆಗುತ್ತೆ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಥವಾ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ ಅಂತ ಮಾತಾಡಿದ್ವಿ. ಇನ್ನು 62ನೇ ಪ್ರಶ್ನೆಗೆ ಹೋಗೋಣ. ಲೋಹಗಳಲ್ಲಿ ವಿದ್ಯುತ್ ಪ್ರವಾಹವು ಈ ಕೆಳಕಂಡ ಕಾರಣಗಳಿಂದ ಉಂಟಾಗುತ್ತದೆ. ದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇನ್ ಮೆಟಲ್ಸ್ ಈಸ್ ಡ್ಯೂ ಟು. ಲೋಹಗಳಲ್ಲಿನ ಮುಕ್ತ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ಗಳಲ್ಲಿನ ನ್ಯೂಕ್ಲಿಯಾನ್ಗಳಿಂದ, ಅಣುಗಳ ಕಂಪನದಿಂದ, ಅಥವಾ ಇವುಗಳಲ್ಲಿ ಯಾವುದೂ ಅಲ್ಲ. ಅಂದರೆ ಥಿಂಕ್ ಮಾಡಿ, ಡಿಸ್ಕಸ್ ಮಾಡಿ, ಸರಿಯಾದ ಉತ್ತರ ಹೇಳ್ತೀನಿ. ಸೊ ಲೋಹಗಳಲ್ಲಿನ ಮುಕ್ತ ಎಲೆಕ್ಟ್ರಾನ್ಗಳು ಅಥವಾ ಫ್ರೀ ಎಲೆಕ್ಟ್ರಾನ್ಸ್ ಇದ್ರೆ ಮಾತ್ರ ಅಲ್ಲಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಹೀಟ್ ಜಾಸ್ತಿ ಆದಷ್ಟು ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂತ ನಾವು ಬೇರೆ ಕಡೆ ಡಿಸ್ಕಸ್ ಮಾಡಿದ್ವಿ. ಲೋಹದಲ್ಲಿನ ವಾಹಕತೆಯು ಶಾಕ್ ಅಥವಾ ವಿದ್ಯುತ್ ಅಥವಾ ಧ್ವನಿ ರವಾನಿಸುವ ವಸ್ತುವಿನ ಸಾಮರ್ಥ್ಯದ ಅಳತೆಯಾಗಿದೆ. ಲೋಹಗಳು ಫ್ರೀ ಅಥವಾ ಮುಕ್ತ ಎಲೆಕ್ಟ್ರಾನ್ಗಳನ್ನು ಪರಮಾಣುಗಳ ನಡುವೆ ಚಲಿಸಲು ಅನುಮತಿಸುವ ಮೂಲಕ ವಿದ್ಯುತ್ತನ್ನು ಹರಿಸುತ್ತವೆ. ಹಾಗಾದರೆ ಯಾವ ಲೋಹ ಅತಿ ಹೆಚ್ಚು ಅಂದರೆ ಸಿಲ್ವರು ಅತಿ ಹೆಚ್ಚು ಒಂದು ಕಂಡಕ್ಟಿವಿಟಿ ಇದೆ. ನೆಕ್ಸ್ಟ್ ಕಾಪರು, ನೆಕ್ಸ್ಟ್ ಗೋಲ್ಡು, ಐರನ್ನು, ಅಲ್ಯೂಮಿನಿಯಂಗಳು ಅತಿ ಹೆಚ್ಚು ಒಂದು ಕಂಡಕ್ಟಿವಿಟಿಯನ್ನು ಹೊಂದಿರತಕ್ಕಂಥ ಮೆಟಲ್ಗಳಾಗ್ತವೆ, ಲೋಹಗಳಾಗ್ತವೆ. ಇನ್ನು 63ನೇ ಪ್ರಶ್ನೆ ಅಗೇನ್ ಸೈನ್ಸ್ ರಿಲೇಟೆಡು. ಹಾಲು ಒಂದು ಘನಸಾಲ್ ಸಾಲ್ ಎಮಲ್ಷನ್ ಜೆಲ್ ಅಂತ ಕೊಟ್ಟಿದ್ದಾರೆ. ಮಿಲ್ಕ್ ಈಸ್ ಎ ಎಮಲ್ಷನ್ ಆಗುತ್ತೆ. ಓಕೆ, ಎಮಲ್ಷನ್ ಅಂದರೆ ಇದರಲ್ಲಿ ಹಾಲಿನ ಕೊಬ್ಬು ನೀರಿನಲ್ಲಿ ಹರಡಿರುತ್ತದೆ. ಅಂದರೆ ಡಿಸ್ಪರ್ಷನ್ ಫೇಸ್ ಮತ್ತು ಡಿಸ್ಪರ್ಷನ್ ಮೀಡಿಯಂ ಎರಡೂ ಲಿಕ್ವಿಡ್ ಆಗಿರಬೇಕು, ಅಂಥದನ್ನು ನಾವು ಎಮಲ್ಷನ್ ಅಂತೀವಿ. ಈಗ ನೋಡಿ, ಹಾಲಿನಲ್ಲಿರ್ತಕ್ಕಂಥ ಕಣಗಳು ಇನ್ನೊಂದು ಲಿಕ್ವಿಡ್ ಆಗಿರ್ತಕ್ಕಂಥ ನೀರಿನಲ್ಲಿ ಮಿಕ್ಸ್ ಆಗ್ತವೆ, ಅಂಥ ಒಂದು ಸಿಚುವೇಶನ್ನ ನಾವು ಎಮಲ್ಷನ್ ಅಂತ ಕರಿತೀವಿ. ಓಕೆ, ನೋಡಿ, ಎಮಲ್ಷನ್ಸ್ ಆರ್ ಕೊಲಾಯ್ಡ್ಸ್ ಇನ್ ವಿಚ್ ಬೋತ್ ಡಿಸ್ಪರ್ಸ್ ಫೇಸ್ ಆ್ಯಂಡ್ ಡಿಸ್ಪರ್ಷನ್ ಮೀಡಿಯಮ್ ಆರ್ ಲಿಕ್ವಿಡ್ಸ್. ಓಕೆ, ಎಮಲ್ಷನ್ಗಳು ಕೊಲಾಯ್ಡ್ಗಳಾಗಿದ್ದಾವೆ. ಇದರಲ್ಲಿ ಚದುರಿದ ಹಂತ ಮತ್ತು ಪ್ರಸರಣ ಮಾಧ್ಯಮ ಅಂದರೆ ಡಿಸ್ಪರ್ಸ್ ಫೇಸ್ ಮತ್ತು ಡಿಸ್ಪರ್ಷನ್ ಮೀಡಿಯಮ್ ಎರಡು ದ್ರವ ರೂಪದಲ್ಲಿರ್ತವೆ. ಓಕೆ, ಹಾಗಾದ್ರೆ ಇದ್ರ ಬಗ್ಗೆ ನೋಡಿ, ಬಟರ್ ಆಗಿರ್ಬೋದು, ಮಿಲ್ಕ್ ಆಗಿರ್ಬೋದು, ಮಯನೋಸ್ ಆಗಿರ್ಬೋದು ಅಥವಾ ಮಾಯಿಶ್ಚರೈಸರ್ ಆಗಿರ್ಬೋದು, ಇವೆಲ್ಲ ಎಮಲ್ಷನ್ಗೆ ಎಕ್ಸಾಂಪಲ್ಸ್ ಆಗ್ತವೆ. ಇನ್ನು ಬೇರೆ ಬೇರೆ ಎಕ್ಸಾಂಪಲ್ನ ನೋಡೋದಾದರೆ, ಸಾಲಿಡ್ ಸೇರಿದರೆ ಸಾಲಿಡ್ ಸಾಲ್ ಅಂತೀವಿ, ಸಾಲಿಡ್ ಲಿಕ್ವಿಡ್ ಸೇರಿದರೆ ಸಾಲ್ ಅಂತೀವಿ, ಸಾಲಿಡ್ ಗ್ಯಾಸ್ ಸೇರಿದರೆ ಏರೋಸಾಲ್ ಅಂತೀವಿ, ಲಿಕ್ವಿಡ್ ಸಾಲಿಡ್ ಸೇರಿದರೆ ಜೆಲ್ ಅಂತೀವಿ, ಚೀಸು ಜೆಲ್ಲಿಸ್ ಆಗಿರ್ಬೋದು, ಲಿಕ್ವಿಡ್ ಸೇರಿದರೆ ಎಮಲ್ಷನ್ ಅಂತೀವಿ, ಮಿಲ್ಕು, ಏರ್ ಕ್ರೀಮು, ಬಟರು. ಇದೇ ಒಂದು ಎಕ್ಸಾಂಪಲ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಲಿಕ್ವಿಡ್ ಗ್ಯಾಸ್ ಏರೋಸಾಲ್, ಗ್ಯಾಸ್ ಸಾಲಿಡ್ ಸಾಲ್, ಗ್ಯಾಸ್ ಮತ್ತು ಲಿಕ್ವಿಡ್ ಫೋಮ್ ಆಗುತ್ತೆ. ಸೊ ಇದನ್ನು NCERT ಬುಕ್ಕಲ್ಲಿ ಕೊಟ್ಟಿದ್ದಾರೆ ಈ ರೀತಿ. ಮುಂದೆ ಹೋಗೋಣ. 64ನೇ ಪ್ರಶ್ನೆ. ಟೈರುಗಳನ್ನು ಸಿದ್ಧಗೊಳಿಸಲು ಈ ಕೆಳಕಂಡ ಯಾವ ವಿಧಾನವನ್ನು ಅನುಸರಿಸಲಾಗುವುದು? ಅಗೇನ್ ಒಂದು ಸೈನ್ಸ್ ಕ್ವಶನ್ನು ನೋಡಿ. ಟೈರ್ಗಳನ್ನು ಮಾಡೋದಕ್ಕೆ ರಬ್ಬರ್ಗಳನ್ನು ಬಳಸ್ತೀವಿ ಅಂತೀವಿ. ರಬ್ಬರ್ಗೆ ಸಲ್ಫರನ್ನು ಆ್ಯಡ್ ಮಾಡೋ ಮುಖಾಂತರ ಟೈರ್ಗಳಾಗ್ತವೆ. ಎಷ್ಟು ಪರ್ಸೆಂಟೇಜಲ್ಲಿ ಎಷ್ಟು ಹೀಟ್ ಕೊಟ್ಟಾಗೆ ಅಂತ ನಾವು ಹಿಂದೆ ಡಿಸ್ಕಸ್ ಮಾಡಿದ್ವಿ. ಅದು ಸಹಿತ ನೇರವಾಗಿ ಆ ಒಂದು ಸೈನ್ಸ್ ರಿಲೇಟೆಡ್ ಸೀರೀಸಿಂದ ಬಂದಿದೆ. ಸೊ ಹಾಗಾದರೆ ಈ ಒಂದು ವಿಧಾನವನ್ನು, ಈ ಒಂದು ಪ್ರೋಸೆಸ್ಸನ್ನು ಏನಂತ ಕರಿತೀವಿ? ವಿಚ್ ಆಫ್ ದ ಫಾಲೋಯಿಂಗ್ ಪ್ರೋಸೆಸಸ್ ಈಸ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಟೈರ್ಸ್? ಅಂದರೆ ವಲ್ಕನೈಜೇಷನ್, ಎಲೆಕ್ಟ್ರೋಪೊರೆಸಿಸ್, ಲೀಚಿಂಗ್ ಮತ್ತು ಡಯಾಲಿಸಿಸ್ ಅಂದರೆ ಸರಿಯಾದ ಉತ್ತರ. ಸೊ ವೆರಿ ಫೇಮಸ್. ವಲ್ಕನೈಜೇಷನ್ ಈಸ್ ಎ
process in which tires are manufactured by adding sulfur to the rubber. Okay, so ಇದನ್ನು ನಾವು ಪಾರ್ಟ್ 1 ಅಲ್ಲಿ ನೋಡಿದ್ವಿ ಜನರಲ್ ಸೈನ್ಸಲ್ಲಿ. ಇನ್ ವಲ್ಕನೈಸೇಷನ್ ಪ್ರೋಸೆಸ್ ರಬ್ಬರ್ ಕ್ಯಾನ್ ಬಿ ಹಾರ್ಡನ್ ಬೈ ಆ್ಯಡಿಂಗ್ ಸಲ್ಫರ್. ಸೊ ಎಷ್ಟು ಪರ್ಸೆಂಟ್ ಆ್ಯಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ರಬ್ಬರ್ನ ಹಾರ್ಡ್ನೆಸ್ ಡಿಪೆಂಡ್ ಆಗುತ್ತೆ. ಸೊ ನ್ಯಾಚುರಲ್ ರಬ್ಬರ್ ಆ್ಯಕ್ಚುಲಿ ದ್ರವ ರೂಪದಲ್ಲಿರುತ್ತೆ, ಅದಕ್ಕೆ ಸಲ್ಫರನ್ನು ಆ್ಯಡ್ ಮಾಡಿ ಒಂದಷ್ಟು ಹೀಟ್ ಕೊಡೋ ಮುಖಾಂತರ ನಾವು ರಬ್ಬರ್ನ ಗಟ್ಟಿ ಮಾಡ್ತೀವಿ. ಆ ಒಂದು ಪ್ರೋಸೆಸ್ನ ವಲ್ಕನೈಸೇಷನ್ ಆಫ್ ರಬ್ಬರ್ ಅಂತ ಕರಿತೀವಿ. ಸೊ ಅದರಲ್ಲಿ ಎಷ್ಟು ಪರ್ಸೆಂಟ್ ಆಫ್ ಸಲ್ಫರ್ನ ಆ್ಯಡ್ ಮಾಡ್ತೀವಿ, ಎಷ್ಟು ಹೀಟ್ ಕೊಡ್ತೀವಿ ಅನ್ನೋದ್ರ ಮೇಲೆ ಬೇರೆ ಬೇರೆ ರಬ್ಬರ್ಗಳು ಕ್ರಿಯೇಟ್ ಆಗ್ತವೆ. ಅದು ಟೈರ್ ಆಗಿರ್ಬೋದು, ಅಥವಾ ನಾವು ಇರೇಸರ್ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ರಬ್ಬರ್ ಆಗಿರ್ಬೋದು, ಅವೆಲ್ಲವನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಸೊ ನ್ಯಾಚುರಲ್ ರಬ್ಬರು ಎಲ್ಲಿ ಎಷ್ಟು ಬಳಸ್ತಾರೆ ಅಂತ ನಾವು ಆಲ್ರೆಡಿ ನೋಡಿದ್ವಿ. ಇನ್ನು ವರ್ಲ್ಡಲ್ಲಿ 71% ಆಫ್ ದ ನ್ಯಾಚುರಲ್ ರಬ್ಬರು ಟೈರ್ಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಬಳಸ್ತಾ ಇದ್ದೀವಿ. ಓಕೆ, 65ನೇ ಪ್ರಶ್ನೆ ಅಗೇನ್ ಸೈನ್ಸ್. ಚಂಡಮಾರುತದಲ್ಲಿ ಛಾವಣಿಗಳು ಹಾರಿ ಹೋಗುವುದಕ್ಕೆ ಕಾರಣವೇನು? ಡ್ಯೂರಿಂಗ್ ದ ಸೈಕ್ಲೋನ್ಸ್ ದ ರೂಫ್ಸ್ ಆರ್ ಬ್ಲೌನ್ ಆಫ್ ಡ್ಯೂ ಟು. ಯಾವ ಕಾರಣಕ್ಕೆ ಈ ಚಂಡಮಾರುತಗಳು, ಹೆಚ್ಚಿನ ಗಾಳಿ ಸೈಕ್ಲೋನ್ ಬಂದಾಗ ನಾವು ಒರಿಸ್ಸಾ ಕರಾವಳಿಯಲ್ಲಿ, ಆಂಧ್ರ ಪ್ರದೇಶದ ತೀರ ಪ್ರದೇಶಗಳಲ್ಲಿ ನೋಡಿರ್ತೀವಿ, ಯಾವುದೋ ಸೈಕ್ಲೋನ್ ಬಂತಂದರೆ ಆ ಒಂದು ಬಿರುಗಾಳಿಗೆ ಅಲ್ಲಿರ್ತಕ್ಕಂಥ ಛಾವಣಿಗಳು ಹಾರಿ ಹೋಗೋದನ್ನು ನಾವು ನೋಡ್ತಾ ಇರ್ತೀವಿ. ಅವೆಲ್ಲಕ್ಕೆ ಕಾರಣ ಏನು? 4 ರೀಸನ್ ಕೊಟ್ಟಿದ್ದಾರೆ, ನೋಡೋಣ ಯಾವ್ದು ಸರಿ ಆಗುತ್ತೆ. ನೀವು ಓದ್ಕೊಳ್ಳಿ, ನಾನು ಸರಿಯಾದದ್ದು ಮಾತ್ರ ಹೇಳ್ತೀನಿ. ಸೊ ಸರಿಯಾದದ್ದು 2ನೇ ಆಪ್ಷನ್ ಆಗುತ್ತೆ, ಡಿ ಸೀರೀಸಲ್ಲಿ. ಮೇಲ್ಛಾವಣಿಯ ಮೇಲಿನ ಹೆಚ್ಚಿನ ಗಾಳಿಯ ವೇಗ ಮತ್ತು ಮೇಲ್ಛಾವಣಿಯ ಮೇಲೆ ಕಡಿಮೆ ಒತ್ತಡದಿಂದಾಗಿ. ಓಕೆ, ಸೊ ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ. ಇಲ್ಲಿ ವಿಂಡು ಈ ರೀತಿಯಾಗಿ ಫ್ಲೋ ಆಗುತ್ತೆ, ಗಾಳಿ ಈ ರೀತಿಯಾಗಿ ಫ್ಲೋ ಆಗ್ತಾ ಇರುತ್ತೆ. ಓಕೆ, ಸ್ಪೀಡ್ ಗಾಳಿ ಮೇಲೆ ಹೋಗೋದ್ರಿಂದ ಅಲ್ಲಿ ಒತ್ತಡ ಕಡಿಮೆ ಆಗುತ್ತೆ, ಲೋ ಪ್ರೆಷರ್ ಆಗುತ್ತೆ. ಇಲ್ಲಿ ಲೋ ಪ್ರೆಷರ್ ಆಗಿ ಈ ಮನೆ ಒಳಗಡೆ, ಛಾವಣಿಯ ಒಳಗಡೆ ಪ್ರೆಷರ್ ಹೈ ಆಗುತ್ತೆ, ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಪ್ರೆಷರ್ 2 ವಿಚ್ ಇಸ್ ಪ್ರೆಸೆಂಟ್ ಬಿಲೋ ದ ರೂಫ್ ಈಸ್ ಗ್ರೇಟರ್ ದ್ಯಾನ್ ದ ಪ್ರೆಷರ್ 1 ವಿಚ್ ಇಸ್ ಪ್ರೆಸೆಂಟ್ ಅಬೋವ್ ದ ರೂಫ್. ಅಂದರೆ ಆ ಒತ್ತಡ ಈ ಮೇಲ್ಛಾವಣಿಯ ಕೆಳಗಡೆ ಇರತಕ್ಕಂಥ ಒತ್ತಡವು ಮೇಲ್ಛಾವಣಿಯ ಮೇಲೆ ಇರತಕ್ಕಂಥ ಒತ್ತಡಕ್ಕಿಂತಲೂ ಜಾಸ್ತಿ ಇರುತ್ತೆ, ಹೆಚ್ಚಿಗೆ ಇರುತ್ತೆ. ಹಾಗಾಗಿ ಈ ಪ್ರೆಷರ್ ಡಿಫ್ರೆನ್ಸ್ ಆಗೋದ್ರಿಂದ ಮತ್ತು ಅಲ್ಲಿ ಫೋರ್ಸು ಜಾಸ್ತಿ ಜನ್ರೇಟ್ ಆಗೋದ್ರಿಂದ ಏನಾಗುತ್ತೆ, ಈ ಛಾವಣಿಗಳು ಹಾರಿಕೊಂಡು ಹೋಗ್ತವೆ. ಸೊ ಇದನ್ನು ಬರ್ನಾಲಿ ಎಫೆಕ್ಟ್ ಅಂತಲೂ ಕೂಡ ಕರೀತಾರೆ. ಓಕೆ, ಸೊ ಇಲ್ಲಿ ಈ ಒಂದು ಛಾವಣಿಯ ವಿಸ್ತಾರ ಎಷ್ಟು ಜಾಸ್ತಿ ಇದೆಯೋ ಅಷ್ಟು ಫೋರ್ಸ್ ಕ್ರಿಯೇಟ್ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಸೊ ಅಷ್ಟು ಬೇಗನೆ ಅದು ಹಾರಿಕೊಂಡು ಹೋಗುತ್ತೆ ಅಂತ. ಸೊ ಇದು ಚಂಡಮಾರುತದಲ್ಲಿ ಛಾವಣಿಗಳು ಹಾರಿ ಹೋಗೋದಕ್ಕೆ ಕಾರಣ ಆಗುತ್ತೆ. ಓಕೆ, ಇನ್ನು 66ನೇ ಪ್ರಶ್ನೆ. ಈ ಕೆಳಗಿನ ಯಾವುದು ಅತಿಯಾದ ಸ್ಥಿತಿಸ್ಥಾಪಕ ವಸ್ತುವಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಮೋಸ್ಟ್ ಇಲಾಸ್ಟಿಕ್ ಮಟೀರಿಯಲ್? ಸ್ಥಿತಿಸ್ಥಾಪಕ ವಸ್ತು ಅಂದರೆ ಮತ್ತೆ ನಾವು ಒಂದು ಕಬ್ಬಿಣವನ್ನು ಬಾಗಿಸಿದಾಗ, ರಬ್ಬರನ್ನು ಬಾಗಿಸಿದಾಗ, ಒಂದು ಕಟ್ಟಿಗೆಯನ್ನು ಬಾಗಿಸಿದಾಗ ಅದು ಯಾವ ಸ್ಪೀಡಲ್ಲಿ ಮತ್ತೆ ತನ್ನ ಮೊದಲಿನ ಸ್ಥಿತಿಗೆ ಬಂದು ನಿಲ್ಲುತ್ತೆ ಅನ್ನೋದು ಇಲ್ಲಿ ಸ್ಥಿತಿಸ್ಥಾಪಕ ಅಂತ ಕರಿತೀವಿ, ಅಥವಾ ಎಲಾಸ್ಟಿಕ್ ಮಟೀರಿಯಲ್. ನಾವು ಸಡನ್ಲಿ ನೋಡಿದ್ಗಳೇ ರಬ್ಬರ್ ಅಂತ ಅನ್ಕೊಂಡ್ಬಿಡ್ತೀವಿ, ಬಟ್ ಆ್ಯಕ್ಚುಲಿ ರಬ್ಬರ್ ಅಲ್ಲ, ಕ್ಲೇ, ರಬ್ಬರ್, ಗ್ಲಾಸ್, ಸ್ಟೀಲಲ್ಲಿ ಸರಿಯಾದ ಉತ್ತರ ಸ್ಟೀಲ್ ಆಗುತ್ತೆ. ಸ್ಟೀಲು ಅತಿ ಹೆಚ್ಚು ಸ್ಥಿತಿಸ್ಥಾಪಕವಾಗಿರ್ತಕ್ಕಂಥ ಇಲಾಸ್ಟಿಕ್ ಮಟೀರಿಯಲ್ ಆಗುತ್ತೆ, ಮೋಸ್ಟ್ ಇಲಾಸ್ಟಿಕ್ ಮಟೀರಿಯಲ್ ಆಗುತ್ತೆ. ಸೊ ಇಲ್ಲಿ ದ ಗ್ರೇಟರ್ ದ ರೆಸಿಸ್ಟೆನ್ಸ್ ಟು ಚೇಂಜ್, the greater is the elasticity of the material. The faster it comes back to its original shape or configuration when the deforming force is removed. ಅಂದರೆ ಅದನ್ನು ಎಷ್ಟು ಬಾಗಿಸಿದಾಗ, ಅದನ್ನು ಮತ್ತೆ ವಾಪಸ್ ತೆಗೆದಾಗ ಆ ಒಂದು ಪ್ರೆಷರ್ನ, ಅದು ಎಷ್ಟು ಬೇಗವಾಗಿ ಮತ್ತೆ ತನ್ನ ಮೂಲ ಸ್ಥಿತಿಗೆ ಬಂದು ನಿಲ್ಲುತ್ತೆ ಅನ್ನೋದು ಆ ಒಂದು ವಸ್ತುವಿನ ಸ್ಥಿತಿಸ್ಥಾಪಕತೆ ಗೊತ್ತಾಗುತ್ತೆ, ಮೆಜರ್ ಆಗುತ್ತೆ. ಸೊ ಹಾಗಾಗಿ ಸ್ಟೀಲು ಅತಿ ಹೆಚ್ಚು ಒಂದು ಇಲಾಸ್ಟಿಕ್ ಮಟೀರಿಯಲ್ ಅಂತ ಇಲ್ಲಿ ಗೊತ್ತಾಗುತ್ತೆ. ಓಕೆ ನೋಡಿ, elastic properties of the materials. Steel is more elastic than the rubber because steel can withstand a large amount of external force before being permanently deformed ಅಂತ. ಓಕೆ, ಸೊ ಹಾಗಾಗಿ ಸ್ಟೀಲು ರಬ್ಬರ್ಗಿಂತಲೂ ಹೆಚ್ಚು ಇಲಾಸ್ಟಿಕ್ ಇದೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ 67ನೇದು. ಗ್ರಹಗಳ ಚಲನೆಯ ಅವಧಿಯನ್ನು ಯಾವ ನಿಯಮವು ತಿಳಿಸುತ್ತದೆ? ಈಗ ಇಲ್ಲಿ ಸೂರ್ಯ ಇದ್ದಾನೆ, ಸೂರ್ಯನ ಸುತ್ತಲೂ ಗ್ರಹಗಳು ಸುತ್ತುತ್ತವೆ ಅಥವಾ ರಿವಾಲ್ವ್ ಆಗ್ತವೆ. ಅದು ಆ ರಿವಾಲ್ವ್ ಆಗ್ತಕ್ಕಂಥ ಅವಧಿ ಏನಿದೆಯೋ ಅದು ಯಾವ ಒಂದು ನಿಯಮದ ಮೇಲೆ ನಿಂತಿದೆ ಅಂದರೆ ನ್ಯೂಟನ್ನ 3ನೇ ನಿಯಮ, ಕೆಪ್ಲರ್ನ 2ನೇ ನಿಯಮ, ಕೆಪ್ಲರ್ನ 3ನೇದು, ಕೆಪ್ಲರ್ನ 1ನೇ ನಿಯಮ ಅನ್ನೋದಾದರೆ ಸರಿಯಾದ ಉತ್ತರ ಕೆಪ್ಲರ್ನ 3ನೇ ನಿಯಮದ ಪ್ರಕಾರ ಗ್ರಹಗಳ ಚಲನೆಯ ಅವಧಿ ಡಿಸೈಡ್ ಆಗುತ್ತೆ. ಹಾಗಾದರೆ ಕೆಪ್ಲರ್ನ 3 ನಿಯಮಗಳನ್ನು ಒಂದು ಗ್ಲಾನ್ಸ್ ಮಾಡ್ಕೊಳ್ಳೋದಾದರೆ ಇಲ್ಲಿ ಡೀಟೇಲ್ಸ್ ಹೋಗಲ್ಲ, ಜಸ್ಟ್ ನಾನು ಏನು ಇದ್ರ ಬಗ್ಗೆ ಅಂದರೆ ಮೊದಲನೇ ನಿಯಮ
ಆರ್ಬಿಟ್ಸ್ ಆರ್ ಎಲಿಪ್ಸ್ ರೌಂಡಲ್ಲಿದ್ದಾವೆ. ಈ ಆರ್ಬಿಟ್ಸ್ ಸರ್ಕಲ್ ಇಲ್ಲ, ಬದಲಾಗಿ ಇವು ಎಲಿಪ್ಸ್ ಆಕಾರದಲ್ಲಿದ್ದಾವೆ ಅಂತ ಹೇಳಿದರು. ಇದು ಮೊದಲನೇ ನಿಯಮ ಆಗುತ್ತೆ. ಸೊ ಅಂದರೆ ದ ಲಾ ಆಫ್ ಎಲಿಪ್ಸಸ್ ಅಥವಾ ಲಾ ಆಫ್ ಆರ್ಬಿಟ್ಸ್ ಅಂತ ಕರಿತೀವಿ. ಇದು ಎಲಿಪ್ಟಿಕಲ್ ಶೇಪಲ್ಲಿದ್ದಾವೆ ಆರ್ಬಿಟ್ಗಳು ಅಂತ ಮೊದಲನೇ ನಿಯಮದಲ್ಲಿ ಜೋಹಾನಸ್ ಕೆಪ್ಲರ್ ಹೇಳ್ತಾನೆ. ಇನ್ನು ಎರಡನೇ ನಿಯಮದಲ್ಲಿ ಏನಂತ ಕರಿತೀವಿ ಅದನ್ನು, ದ ಲಾ ಆಫ್ ಈಕ್ವಲ್ ಏರಿಯಾಸ್. ದ ಇಮ್ಯಾಜಿನರಿ ಲೈನ್ ಡ್ರಾನ್ ಫ್ರಮ್ ದ ಸೆಂಟರ್ ಆಫ್ ದ ಸನ್ ಟು ದ ಸೆಂಟರ್ ಆಫ್ ದ ಪ್ಲಾನೆಟ್ ವಿಲ್ ಸ್ವೀಪ್ ಔಟ್ ಈಕ್ವಲ್ ಏರಿಯಾಸ್. ಇಲ್ಲಿ ನೋಡಿ, ಈ ಏರಿಯಾ ಏನಿದೆ ಇದು ಜಾಸ್ತಿ ಕಾಣಿಸ್ತಾ ಇದೆ, ಇದು ಕಡಿಮೆ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಬೇಗನೆ ಸ್ಪೀಡಲ್ಲಿ ಬಂದು ಬೇಗನೆ ಕವರ್ ಮಾಡುತ್ತೆ, ಇಲ್ಲಿ ಸ್ಲೋ ಆಗಿ ಹೋಗಿ ಕವರ್ ಮಾಡುತ್ತೆ. ಒಟ್ಟಿನಲ್ಲಿ ಈಕ್ವಲ್ ಏರಿಯಾಸನ್ನು ಈಕ್ವಲ್ ಟೈಮಲ್ಲೇ ಕವರ್ ಮಾಡುತ್ತೆ ಅಂತಕ್ಕಂಥದ್ದು ಕೆಪ್ಲರ್ನ ಎರಡನೇ ನಿಯಮ ಆಗುತ್ತೆ. ಮೂರನೇ ನಿಯಮ ನೋಡಿ, ಅದನ್ನು ದ ಲಾ ಆಫ್ ಹಾರ್ಮೋನಿಕ್ಸ್ ಅಂತ ಕರಿತೀವಿ. ರೇಷಿಯೋ ಆಫ್ ದ ಸ್ಕ್ವೇರ್ಸ್ ಆಫ್ ದ ಪೀರಿಯಡ್ಸ್ ಆಫ್ ಎನಿ ಟೂ ಪ್ಲಾನೆಟ್ಸ್ ಈಸ್ ಈಕ್ವಲ್ ಟು ದ ರೇಷಿಯೋ ಆಫ್ ದ ಕ್ಯೂಬ್ಸ್ ಆಫ್ ದರ್ ಆವರೇಜ್ ಡಿಸ್ಟೆನ್ಸಸ್ ಫ್ರಮ್ ದ ಸನ್. ಸೊ ಇದು ಬೇಡ. ಒಟ್ಟಿನಲ್ಲಿ ಏನಂದರೆ ಇಲ್ಲಿ ಸಿಂಪಲ್ ಆಗಿ ಹೇಳೋದಾದರೆ ಸೂರ್ಯನ ಸುತ್ತಲೂ ಏನು ತಿರುಗ್ತಾ ಇದ್ದಾವೆ ಅದು ಸೂರ್ಯನಿಂದ ಎಷ್ಟು ದೂರದಲ್ಲಿದ್ದೇವೆ ಅನ್ನೋದ್ರ ಮೇಲೆ ಅದರ ಒಂದು ಒಟ್ಟು ಟೈಮ್ ತೆಗೆದುಕೊಳ್ಳುತ್ತೆ. ಅಂದರೆ ಹತ್ತಿರದಲ್ಲಿದ್ದರೆ ಬೇಗನೆ ತಿರುಗುತ್ತೆ, ದೂರದಲ್ಲಿದ್ದರೆ ಟೈಮ್ ಜಾಸ್ತಿ ತಗೊಳುತ್ತೆ ಅನ್ನೋದು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ನೋಡೋಣ, ಟೈಮ್ ಸಿಕ್ಕಿದ್ರ ಬಗ್ಗೆ ನಾನು ಇನ್ನಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಂಡು ಇದ್ರ ಮೇಲೆ ಸಪ್ರೇಟ್ ವೀಡಿಯೋಗಳನ್ನು ಮಾಡೋಣ. ಓಕೆ, ಇಲ್ಲಿ ನೋಡಿ, ಸಪೋಸ್ ಸನ್ ಇಲ್ಲಿದ್ದಾನೆ. ಮೊದಲನೇದು ಮರ್ಕ್ಯುರಿ ಅಥವಾ ಬುಧ ಗ್ರಹ. ನಮ್ಮ ಅರ್ತ್ ಡೇಸಲ್ಲಿ ಹೇಳೋದಾದರೆ 88 ದಿವಸ ತೆಗೆದುಕೊಳ್ಳುತ್ತೆ, ಯಾಕಂದರೆ ಸೂರ್ಯನ ಸಮೀಪದಲ್ಲಿದೆ, ಹಾಗಾಗಿ ಅದು ಬೇಗನೆ ತಿರುಗುತ್ತೆ ಒಂದು ಸುತ್ತು ಅಂತ. ನೆಕ್ಸ್ಟ್ ವೀನಸ್ ಅಥವಾ ಶುಕ್ರ ಗ್ರಹ ಮರ್ಕ್ಯುರಿ ಅಥವಾ ಬುಧದಿಂದ ನೆಕ್ಸ್ಟ್ ಗ್ರಹ ಆಗುತ್ತೆ, 224 ದಿವಸ. ನಮ್ಮ ಭೂಮಿ 365 ದಿವಸ ತಗೊಳುತ್ತೆ. ಇನ್ನು ದೂರದಲ್ಲಿರೋ ತೆಗೆದುಕೊಂಡ್ರೆ ನೋಡಿ, ನೆಪ್ಚ್ಯೂನು 60,190 ದಿನಗಳನ್ನ ತೆಗೆದುಕೊಳ್ಳುತ್ತೆ. ಇನ್ನು ಜುಪಿಟರ್ ನೋಡಿ 4300, ಯಾಕಂದರೆ ದೂರ ಇದೆ, ಸೂರ್ಯನಿಂದ ದೂರ ಇದ್ದಷ್ಟು ಜಾಸ್ತಿ ದಿನ ತೆಗೆದುಕೊಳ್ಳುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 68ನೇ ಪ್ರಶ್ನೆ, ಎಲ್ಫಿನ್ಸ್ಟೋನ್ ಡ್ಯಾಶ್ ಪ್ರಾಂತ್ಯದ ರಾಜ್ಯಪಾಲರಾಗಿದ್ದರು. ಎಲ್ಫಿನ್ಸ್ಟೋನ್ ವಾಸ್ ದ ಗವರ್ನರ್ ಆಫ್ ಬಂಗಾಳ, ಬಾಂಬೆ, ಮದ್ರಾಸ್, ಪಾಂಡಿಚೇರಿ. ಅಂದರೆ ಸರಿಯಾದ ಉತ್ತರ, ಇವರು ಬಾಂಬೆ ಒಂದು ಪ್ರೆಸಿಡೆನ್ಸಿಯ ರಾಜ್ಯಪಾಲರು ಅಥವಾ ಗವರ್ನರ್ ಆಗಿದ್ದರು ಎಲ್ಫಿನ್ಸ್ಟೋನ್ ಅವರು. ನೋಡಿ, ಎಲ್ಫಿನ್ಸ್ಟೋನ್ ಅವರು 1 ನವೆಂಬರ್ 1819ರಿಂದ 1 ನವೆಂಬರ್ 1827 ಗವರ್ನರ್ ಆಫ್ ಬಾಂಬೆ ಆಗಿದ್ದರು. ಓಕೆ, ನೆಕ್ಸ್ಟ್ 69ನೇ ಪ್ರಶ್ನೆ, ಈ ಕೆಳಗಿನ ಯಾವುದರಲ್ಲಿ ಆಫ್ಲಾಟಾಕ್ಸಿನ್ ಉತ್ಪತ್ತಿ ಆಗುತ್ತದೆ? ಆಫ್ಲಾಟಾಕ್ಸಿನ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಯಾವುದರಿಂದ ಅಂದರೆ ದುಂಡು ಜಂತುಹುಳುಗಳು, ವೈರಸ್ಸು, ಬ್ಯಾಕ್ಟೀರಿಯಮ್, ಶಿಲೀಂಧ್ರಗಳು. ಸೊ ಯಾವುದರಿಂದ? ಸೊ ಅಗೇನ್ ಸೈನ್ಸ್ ಕ್ವಶನ್ ಆಗುತ್ತೆ. ಶಿಲೀಂಧ್ರಗಳಿಂದ ಅಥವಾ ಫಂಗೈಯಿಂದ ಈ ಒಂದು ಆಫ್ಲಾಟಾಕ್ಸಿನ್ಸ್ ಉತ್ಪತ್ತಿ ಆಗ್ತವೆ. ಇದು ಮನುಷ್ಯನಲ್ಲಿ ಯಾವ ರೀತಿಯಾಗಿ ಬರ್ತವೆ, ಏನಕ್ಕೆ ಕಾರಣ ಆಗ್ತವೆ ಅಂತ ನೋಡೋದಾದರೆ ನೋಡಿ, ಮನುಷ್ಯನಲ್ಲಿ ಲಿವರ್ ಕ್ಯಾನ್ಸರ್ಗೆ ಕಾರಣ ಆಗ್ಬೋದು ಅಥವಾ ಇಮ್ಯೂನ್ ಸಪ್ರೆಷನ್ಗೆ ಕಾರಣ ಆಗಿರ್ಬೋದು. ಸೊ ಈ ರೀತಿಯ ಒಂದು ಕಾರಣವಾಗ್ತಕ್ಕಂಥ ಈ ಆಫ್ಲಾಟಾಕ್ಸಿನ್ಸ್ ಎಲ್ಲಿಂದ ಬರ್ತವೆ ಅಂದರೆ, ಒಂದು ನೋಡಿ, ಇನ್ಫೆಕ್ಟೆಡ್ ಪೀನಟ್ಸ್. ಈ ಶೇಂಗಾ ಬೆಳೆ ಏನಿದೆಯೋ ಆ ಶೇಂಗಾ ಬೆಳೆಯಲ್ಲಿ ಈ ಒಂದು ಶಿಲೀಂಧ್ರಗಳು ಈ ರೀತಿಯಾಗಿ ಒಂದು ನಾವು ಬೂಸ್ ಬಂದಿದೆ ಅಂತ ಏನು ಕರಿತೀವಿ ನೋಡಿ, ಬೆಳ್ಳಗೆ ಒಂದು ಫಂಗೈ ಆಗಿರುತ್ತೆ ಅಥವಾ ಶಿಲೀಂಧ್ರ ಹರಡಿರುತ್ತಲ್ವ, ಅದನ್ನು ನಾವು ಆ್ಯನಿಮಲ್ಸ್ಗೆ ಕೊಟ್ಟರೆ ಅದನ್ನು ಆ್ಯನಿಮಲ್ಸನ್ನ ತಿಂದಿರ್ತಕ್ಕಂಥವ್ರು ಅಥವಾ ಅದು ಮಿಲ್ಕನ್ನು ಕುಡಿದಿರ್ತಕ್ಕಂಥವ್ರಿಗೆ ಈ ಒಂದು ಆಫ್ಲಾಟಾಕ್ಸಿನ್ಸ್ ಬರ್ಬೋದು. ಅಥವಾ ಈ ಶೇಂಗಾದಿಂದ ಅಥವಾ ಈ ಒಂದು ಕಡಲೆಕಾಯಿಯಿಂದ ಏನಾದರೂ ಬೈ ಪ್ರಾಡಕ್ಟನ್ನು ತಯಾರು ಮಾಡಿದ ನಂತರ ಅದನ್ನು ತಿಂದಿರ್ತಕ್ಕಂಥವ್ರಿಗೂ ಸಹಿತ ಇದು ಬರ್ಬೋದು. ಅವು ಲಿವರ್ ಕ್ಯಾನ್ಸರ್ಗೆ ಕಾರಣ ಆಗ್ಬೋದು. ಸೊ ಇದು ಒಟ್ಟಿನಲ್ಲಿ ಯಾವುದರಿಂದ ಆಫ್ಲಾಟಾಕ್ಸಿನ್ಸ್ ಬರುತ್ತೆ ಅಂದರೆ ಶಿಲೀಂಧ್ರಗಳಿಂದ. ಶಿಲೀಂಧ್ರಗಳು ಹೇಗೆ ಮಾನವನ ಒಂದು ಒಳಗಡೆ ಬರ್ಬೋದು ಅಂದರೆ ಈ ರೀತಿಯಾಗಿ. ಓಕೆ, ಸೊ ಕೃಷಿ ಬೆಳೆಗಳಾದ ಮೆಕ್ಕೆಜೋಳ, ಕಡಲೆಕಾಯಿ, ಹತ್ತಿ ಬೀಜ, ಮರದ ಕಾಯಿಗಳಲ್ಲಿ ಕಂಡುಬರುವ ಶಿಲೀಂಧ್ರಗಳಿಂದ ಉತ್ಪತ್ತಿಯಾಗುವ ಜೀವಾಣು ವಿಷ ಆಫ್ಲಾಟಾಕ್ಸಿನ್ಗಳಾಗ್ತವೆ. ಓಕೆ, ಇವು ಯಾವುದರಿಂದ ಬರ್ತವೆ ಅಂದರೆ ದ ಮೇನ್ ಫಂಗೈ ದಟ್ ಪ್ರೊಡ್ಯೂಸ್ ಆಫ್ಲಾಟಾಕ್ಸಿನ್ಸ್ ಆರ್ ಆಸ್ಪೆರಾಜಿಲ್ಲಸ್ ಫ್ಲೇವಸ್ ಮತ್ತು ಆಸ್ಪೆರಾಜಿಲ್ಲಸ್ ಪ್ಯಾರಾಸೈಟಿಕಸ್ ಅಂತಕ್ಕಂಥವು ಈ ಆಫ್ಲಾಟಾಕ್ಸಿನ್ಸ್ನ ಪ್ರೊಡ್ಯೂಸ್ ಮಾಡ್ತವೆ. ಇವೆಲ್ಲೆಲ್ಲಿರ್ತವೆ, ಯಾವ ಟೈಮಲ್ಲಿರ್ತವೆ ಅಂದರೆ ವಾರ್ ಮತ್ತು ಹ್ಯುಮಿಡ್ ರೀಸನ್ಸಲ್ಲಿ ಹೆಚ್ಚು ಕಂಡು ಬರ್ತವೆ. ಓಕೆ, ಇವು ಸುಗ್ಗಿಯ ಸಂದರ್ಭದಲ್ಲಿ ಹೊಲಗಳಲ್ಲಿ ಈ ಬೆಳೆಗಳಿಗೆ ಕಾರಣ ಆಗ್ಬೋದು. ಹೆಚ್ಚಿನ ಒಂದು ಸಂದರ್ಭದಲ್ಲಿ ಶೇಖರಣೆ ಮಾಡಿಟ್ಟಾಗ ಜಾಸ್ತಿ ಸಮಯ ಅಲ್ಲಿದ್ದಾಗ ಆ ಫಂಗಸ್ ಬರುತ್ತೆ. ಆ ಫಂಗಸ್ ಲಿವರ್ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಆಫ್ಲಾಟಾಕ್ಸಿನ್ ಮತ್ತು ಅದ್ರ ಎದರಿಂದ ಬರುತ್ತೆ ಅನ್ನೋದು ಇದರಿಂದ ಗೊತ್ತಾಯಿತು. ಓಕೆ, ಇನ್ನು 70ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಆವಸೆ ಆಗಿದೆ ಅಥವಾ ಬ್ರಯೋಫೈಟ್? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಬ್ರಯೋಫೈಟ್? ಅಂದರೆ ಬಾಗ್ಮಾಸ್, ಕ್ಲಬ್ ಮಾಸ್, ರೀಇಂಡಿರ್ ಮಾಸ್ ಮತ್ತು ಐರಿಷ್ ಮಾಸ್. ಅಂದರೆ ಸರಿಯಾದ ಉತ್ತರ
ಬಾಗ್ ಮಾಸ್ ಆಗುತ್ತೆ. ಬೇರೆವು ಕೂಡ ಮಾಸ್ ಅಂತ ಕರಿತೀವಿ. ಮಾಸ್ ಅಂದರೆ ಇಲ್ಲಿ ಪಾಚಿ ಅನ್ನಂಗೆ. ಮಾಸ್ ಅಂದ್ರೇನು ಪಾಚಿ. ಹಾಗಾದರೆ ಇವು ಕೂಡ ಮಾಸ್ ಅಂತಿದ್ದಾವೆ ಅಂದರೆ ಇವು ಕೆಲವೊಂದು ಹೆಸರಲ್ಲಿ ಮಾಸ್ ಇದ್ದಾವೆ, ಬಟ್ ದೇ ಆರ್ ನಾಟ್ ಮಾಸಸ್. ಓಕೆ, ಸೊ ನೋಡೋದಕ್ಕೆ ಮಾಸ್ ಥರ ಇರ್ಬೋದು, ಅದಕ್ಕೋಸ್ಕರ ಮಾಸ್ ಅಂತ ಹೆಸರು ಕೊಟ್ಟಿದ್ದಾರೆ. ಬಟ್ ಆ್ಯಕ್ಚುಲಿ ಇದರಲ್ಲಿ ಯಾವುದು ಆವಾಸಿ ಅಥವಾ ಬ್ರಯೋಫೈಟ್ ಅಂದರೆ ಕೇವಲ ಬಾಗ್ ಮಾಸ್ ಆಗುತ್ತೆ. ನೋಡೋಣ ಐರಿಸ್ ಮಾಸು, ಕ್ಲಬ್ ಮಾಸ್ ಬಗ್ಗೆ ನೀವು ಡೀಟೇಲ್ಸ್ ಇದ್ದರೆ ಕಳಿಸಿ. ಸೊ ನೋಡೋಣ. ಸೊ ಸರಿಯಾದ ಉತ್ತರ ಕೀ ಆನ್ಸರ್ ಕೂಡ ಬಾಗ್ ಮಾಸ್ ಅಂತ ಕೊಟ್ಟಿದ್ದಾರೆ. ಇದು ಒಂದು ಪಾಚಿ ಆಗುತ್ತೆ. ಹಾಗಾದರೆ ಬ್ರಯೋಫೈಟ್ ಅಥವಾ ಪಾಚಿಗಳು, ಬ್ರಯೋಫೈಟ್ಗಳಲ್ಲಿ ಬೀಜಗಳು ಅಥವಾ ಹೂಗಳು ಇರೋದಿಲ್ಲ, ಬದಲಾಗಿ ಅವು ಸ್ಪೋರ್ಸ್ ಅಂತ ಕರಿತೀವಿ ಅಥವಾ ಬೀಜಕಗಳ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡ್ಕೊಳ್ತವೆ. ಅಲ್ಲಿ ಯಾವುದೇ ಸೀಡು ಇರಲ್ಲ, ಫ್ಲವರ್ ಕೂಡ ಇರೋದಿಲ್ಲ. ಇವು ಒಂದು ನಾಳರಹಿತ ಸಸ್ಯಗಳಾಗ್ತವೆ, ಅಂದರೆ ನಾನ್ ವ್ಯಾಸ್ಕ್ಯುಲಾರ್ ಪ್ಲಾಂಟ್ಗಳಾಗ್ತವೆ ಬ್ರಯೋಫೈಟ್ಗಳು. ಓಕೆ, ಅಂದರೆ ಅಲ್ಲಿ ಯಾವುದೇ ಒಂದು ನೀರನ್ನು ಸಾಗಿಸ್ತಕ್ಕಂಥ ಅಥವಾ ಪೋಷಕಾಂಶಗಳನ್ನು ಸಾಗಿಸ್ತಕ್ಕಂಥ ನಾಳೀಯ ಸಸ್ಯಗಳು ಆಗಿರೋದಿಲ್ಲ. ಎಕ್ಸಾಂಪಲ್ ಯಾವ್ಯಾವು ಅನ್ನೋದಾದರೆ ಪಾಚಿಗಳು ಅಂದರೆ ಮಾಸಸ್ಸು, ಲಿವರ್ ವರ್ಡ್ಸು ಅಥವಾ ಆರ್ನ್ ವರ್ಡ್ಸ್ಗಳು ಬ್ರಯೋಫೈಟ್ಗಳಿಗೆ ಅಥವಾ ನಾಳರಹಿತ ಸಸ್ಯಗಳೇನಾಗಿದ್ದಾವೆ ಅವುಗಳಿಗೆ ಪಾಚಿ ಥರ ಇರ್ತಕ್ಕಂಥ ಸಸ್ಯಗಳಿಗೆ ಉದಾಹರಣೆಗಳು ಆರ್ನ್ ವರ್ಡ್ಸು, ಲಿವರ್ ವರ್ಡ್ಸ್ ಮತ್ತು ಮಾಸಸ್. ಮಾಸಸ್ ಅಂದರೆ ಪಾಚಿಗಳು. ಓಕೆ, ಇನ್ನು 71ನೇ ಪ್ರಶ್ನೆ. ನೋಡಿ, ಅನಾವೃತ ಬೀಜ ಸಸ್ಯಗಳಲ್ಲಿ ಏನು ಜಿಮ್ನೋಸ್ಪರ್ಮ್ಸ್ ಅಂತ ಕರಿತೀವಿ. ಅನಾವೃತ ಬೀಜ ಸಸ್ಯಗಳಲ್ಲಿ ಹಣ್ಣುಗಳು ಇರುವುದಿಲ್ಲ, ಏಕೆಂದರೆ ಅವು ಈ ಕೆಳಗಿನವುಗಳಲ್ಲಿ ಒಂದನ್ನು ಹೊಂದಿರುವುದಿಲ್ಲ. ಜಿಮ್ನೋಸ್ಪರ್ಮ್ಸ್ ಲ್ಯಾಕ್ ಫ್ರೂಟ್ ಬಿಕಾಸ್ ದ ಲ್ಯಾಕ್ ಬೀಜ, ಅಂಡಕೋಶ, ಅಂಡಾಶಯ, ಭ್ರೂಣ ಅಂದರೆ ಸರಿಯಾದ ಉತ್ತರ. ಅಂಡಾಶಯವನ್ನು, ಓವರಿಯನ್ನು ಹೊಂದಿರೋದಿಲ್ಲ ಅನಾವೃತ ಬೀಜ ಸಸ್ಯಗಳು ಅಥವಾ ಜಿಮ್ನೋಸ್ಪರ್ಮ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಆಂಜಿಯೋಸ್ಪರ್ಮ್ಸ್ ಮತ್ತು ಜಿಮ್ನೋಸ್ಪರ್ಮ್ಸ್ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸವನ್ನು ನೋಡೋದಾದರೆ ಇಲ್ಲಿ ಓವಿಲ್ಗಳು ಏನಿದ್ದಾವೆ ಯಾವುದರಲ್ಲಿ, ಓವರಿಯಲ್ಲಿ, ಈ ಓವರಿ ಅಥವಾ ಅಂಡಾಶಯವೇ ಈ ಒಂದು ಜಿಮ್ನೋಸ್ಪರ್ಮ್ಸಲ್ಲಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಫ್ರೂಟು ಕ್ರಿಯೇಟ್ ಆಗೋದಿಲ್ಲ. ಸೊ ಅವುಗಳನ್ನು ಅನಾವೃತ ಬೀಜ ಸಸ್ಯಗಳು ಅಥವಾ ಜಿಮ್ನೋಸ್ಪರ್ಮ್ಸ್ ಅಂತ ಕರಿತೀವಿ. ಸೊ ಇವುಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸವನ್ನು ನೋಡೋದಾದರೆ ಇವುಗಳಲ್ಲಿ ಪಾಲಿನೇಷನ್ ಯಾವ ಥರ ಆಗುತ್ತೆ ಅಂದರೆ ಗಾಳಿಯ ಮುಖಾಂತರ. ಸೊ ಹಾಗಾಗಿ ಪರ್ಫೆಕ್ಟ್ ಆಗಿರಲ್ಲ. ಇನ್ನು ಆಂಜಿಯೋಸ್ಪರ್ಮ್ಸಲ್ಲಿ ಇನ್ಸೆಕ್ಟ್ಗಳು ಪೋಲನನ್ನು ಒಂದು ಹೂವಿಂದ ತೆಗೆದುಕೊಂಡು ಹೋಗಿ ಸೊ ಅಲ್ಲಿ ಪೋಲಿನೇಷನ್ ಆಗುತ್ತೆ. ಓಕೆ, ಇನ್ಸೆಕ್ಟ್ಸ್ ಕ್ಯಾರಿ ದ ಪೋಲನ್ ಫ್ರಮ್ ಒನ್ ಫ್ಲವರ್ ಟು ದ ನೆಕ್ಸ್ಟ್ ಅಂತ. ಇನ್ನು ಸೀಡ್ಸು ಇಲ್ಲಿ ಕೋನಲ್ಲಿ ಪ್ರೊಡ್ಯೂಸ್ ಆದರೆ ಇಲ್ಲಿ ಫ್ರೂಟಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ನಾವು ಆಂಜಿಯೋಸ್ಪರ್ಮ್ಸಲ್ಲಿ ಹಣ್ಣಿನಲ್ಲಿ ಬೀಜಗಳಿರ್ತಾವಲ್ವ, ಅದು ಆಂಜಿಯೋಸ್ಪರ್ಮ್ಸಲ್ಲಿ ಆಗ್ತಕ್ಕಂಥದ್ದು. ಬೀಜ ಸಹಿತ, ಇಲ್ಲಿ ಬೀಜರಹಿತ ಅಂದರೆ ಜಿಮ್ನೋಸ್ಪರ್ಮ್ಸ್. ಓಕೆ, ಎಕ್ಸಾಂಪಲ್ಸು ಬೀಜರಹಿತ ಅನ್ನೋದಕ್ಕಿಂತಲೂ ಅದನ್ನು ಅನಾವೃತ ಬೀಜ ಸಸ್ಯಗಳು, ಬೀಜರಹಿತ ಅಲ್ಲ. ಎಕ್ಸಾಂಪಲ್ಸು ಪೈನ್ ಟ್ರೀ, ಸೆಡಾರ್, ರೆಡ್ವುಡ್ಡು. ಇಲ್ಲಿ ಯಾವುದೋ ಒಂದು ಫ್ಲವರ್ ಅಥವಾ ಫ್ರೂಟನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಯಾವುದೇ ಒಂದು ಸಸ್ಯ ಆಗಿರ್ಬೋದು, ಅದು ಆಂಜಿಯೋಸ್ಪರ್ಮ್ಸ್ ಆಗುತ್ತೆ. ಓಕೆ, ನೆಕ್ಸ್ಟು 72ನೇ ಪ್ರಶ್ನೆ. ಯಾವ ಪ್ರೋಟೀನು ಕಾರ್ಟಿಲೇಜ್ನಲ್ಲಿರುತ್ತದೆ? ದ ಪ್ರೋಟೀನ್ ಪ್ರೆಸೆಂಟ್ ಇನ್ ಕಾರ್ಟಿಲೇಜ್ ಈಸ್ ಕೆರಾಟಿನ್, ಹಿಮೋಗ್ಲೋಬಿನ್, ಮಯೋಸಿನ್ ಮತ್ತು ಕೊಲಾಜಿನ್. ಅಂದರೆ ಸರಿಯಾದ ಉತ್ತರ ಕೊಲಾಜಿನ್ ಆಗುತ್ತೆ. ಆ ಒಂದು ಕೊಲಾಜನ್ನು ಕಾರ್ಟಿಲೇಜ್ ಅಂತಕ್ಕಂಥದ್ದರಲ್ಲಿ ಯಾವ ಪ್ರೋಟೀನ್ ಇರುತ್ತೆ ಕಾರ್ಟಿಲೇಜಲ್ಲಿ ಅಂದರೆ ಕೊಲಾಜಿನ್. ಓಕೆ, ಹಾಗಾದರೆ ಕಾರ್ಟಿಲೇಜ್ ಅಂದರೆ ಏನು? ಕಾರ್ಟಿಲೇಜ್ ದೇಹದಲ್ಲಿ ಕಂಡು ಬರ್ತಕ್ಕಂಥ ಒಂದು ರೀತಿಯ ಸಂಯೋಜಕ ಅಂಗಾಂಶವಾಗಿದೆ, ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಈ ಕಾರ್ಟಿಲೇಜ್ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಅಂಗಾಂಶ, ಯಾಕಂದರೆ ಇದು ರಕ್ತನಾಳಗಳು ಅಥವಾ ನರಗಳನ್ನು ಹೊಂದಿರೋದಿಲ್ಲ ಅಂತಕ್ಕಂಥದ್ದು. ಓಕೆ, ಇನ್ನು ನಮ್ಮ ದೇಹದಲ್ಲಿ ಜಾಸ್ತಿ ಕೊಲಾಜಿನ್ ಇದೆ. ಇದು ಎಲ್ಲೆಲ್ಲಿ ಯಾವುದಾದಕ್ಕೆ ಬಿಲ್ಡಿಂಗ್ ಬ್ಲಾಕ್ ಆಗಿದೆ ಅಂದರೆ ಬೋನ್ಸ್ ಆಗಿರ್ಬೋದು, ಸ್ಕಿನ್ಸು, ಮಸಲ್ಸು, ಟೆಂಡನ್ಸ್ ಮತ್ತು ಲಿಗಮೆಂಟ್ಸ್ಗಳಿಗೆ ಕೊಲಾಜಿನ್ ಬೇಕೇ ಬೇಕು. ಓಕೆ, ಇನ್ನು ಕಾರ್ಟಿಲೇಜ್ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದರೆ ಕಿವಿಗಳಲ್ಲಿ, ಟ್ರೇಕಿಯಾ ಮತ್ತು ಬ್ರಾಂಕೈಯಲ್ಲಿ ಅಂದರೆ ಈ ಒಂದು ಶ್ವಾಸಕೋಶದ ಭಾಗದಲ್ಲಿ, ನೆಕ್ಸ್ಟು ಡಿಸ್ಕ್ಗಳಲ್ಲಿ ಸಹಿತ ಈ ಒಂದು ಕಾರ್ಟಿಲೇಜ್ ಕಂಡು ಬರುತ್ತೆ. ಕಾರ್ಟಿಲೇಜಲ್ಲಿರ್ತಕ್ಕಂಥ ಪ್ರೋಟೀನು ಕೊಲಾಜಿನ್. 73ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವ ರಾಸಾಯನಿಕವನ್ನು ಹೆಚ್ಚಾಗಿ ಭಾರತದಲ್ಲಿ ಮಾವಿನ ಹಣ್ಣುಗಳನ್ನು ಮಾಗಿಸಲು ಬಳಸುತ್ತಾರೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಕೆಮಿಕಲ್ ಫಾರ್ ರೈಪನಿಂಗ್ ಆಫ್ ಮ್ಯಾಂಗೋಸ್ ಇನ್ ಇಂಡಿಯಾ? ಅಂದರೆ ಕೃತಕವಾಗಿ ಹಣ್ಣು ಮಾಡ್ತಕ್ಕಂಥದ್ದು ಅಲ್ವಾ, ಅದು ಮ್ಯಾಂಗೋ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಬಾಳೆಹಣ್ಣು ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಫ್ರೂಟ್ ಆಗಿರ್ಬೋದು. ಹಾಗಾದರೆ ಯಾವುದನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಭಾರತದಲ್ಲಿ ಬಳಸ್ತೀವಿ ನಾವು ಹಣ್ಣುಗಳನ್ನು ಮಾಗಿಸಲು ಅನ್ನೋದಾದರೆ ಅಮೋನಿಯಂ ನೈಟ್ರೇಟ್, ಪೊಟ್ಯಾಷಿಯಂ ಅಯೋಡೈಡ್, ಸಿಲ್ವರ್ ಅಯೋಡೈಡ್, ಕ್ಯಾಲ್ಶಿಯಂ ಕಾರ್ಬೈಡ್. ಅಂದರೆ ಕ್ಯಾಲ್ಶಿಯಂ ಕಾರ್ಬೈಡನ್ನು ಹೆಚ್ಚಿಗೆ ಬಳಸ್ತೀವಿ. ನೋಡಿ, ಕ್ಯಾಲ್ಶಿಯಂ ಕಾರ್ಬೈಡ್ನ ಒಂದು ಕೆಮಿಕಲ್ ಫಾರ್ಮುಲಾ CaC2 ಆಗುತ್ತೆ. ಇದನ್ನು ಜಾಸ್ತಿ ರೈಪನಿಂಗ್ಗೆ ಬಳಸ್ತೀವಿ ಅಥವಾ ಮಾಗಿಸಲು ಬಳಸ್ತೀವಿ. ಇಲ್ಲಿರ್ತಕ್ಕಂಥ ತೇವಾಂಶವನ್ನು ಬಳಸ್ಕೊಂಡು ಅದು ಹಣ್ಣು ಮಾಡೋದಕ್ಕೆ ಹಣ್ಣು ಮಾಡುತ್ತೆ ಅಂದಂಗೆ. ಸೊ ಆ್ಯಕ್ಚುಲಿ ಅದರಿಂದಾಗಿ ಭಾಳ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ಬೋದು. ಹಾಗಾಗಿ ಹೆಚ್ಚಿನ ಒಂದು ಮಾಗಿಸಿ ನ್ಯಾಚುರಲ್ ಆಗಿ ಮಾಗಿಸಿರೋವನ್ನೇ ತಿನ್ನಬೇಕು ಅಂತ ನಮಗೆ ತಿಳ್ಕೊಬೇಕು.
ತಿನ್ನಬೇಕು ಕೂಡ ಅಲ್ವಾ. ಸೊ ಹಾಗಾದರೆ ಇಲ್ಲಿ ಪ್ರಶ್ನೆ ಯಾವುದನ್ನು ಬಳಸ್ತೀವಿ ಅಂದರೆ ಕ್ಯಾಲ್ಶಿಯಂ ಕಾರ್ಬೈಡ್ನ ಹಣ್ಣನ್ನು ಮಾಗಿಸಲು ಬಳಸ್ತಾರೆ. ಓಕೆ. 74ನೇದು, ಈ ಕೆಳಗಿನ ಯಾವ ಗೊಬ್ಬರವು ಅತಿ ಹೆಚ್ಚಿನ ಶೇಕಡಾವಾರು ಸಾರಜನಕವನ್ನು ಹೊಂದಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಫರ್ಟಿಲೈಸರ್ ಕಂಟೇನ್ಸ್ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ನೈಟ್ರೋಜನ್? ಅಮೋನಿಯಂ ಸಲ್ಫೇಟ್, ಅಮೋನಿಯಂ ನೈಟ್ರೇಟ್, ಯೂರಿಯಾ, ಕ್ಯಾಲ್ಶಿಯಂ ನೈಟ್ರೇಟ್. ಮೊದಲನೇದಾಗಿ ಸಾರಜನಕ ಅಂದರೆ ನೈಟ್ರೋಜನ್. ಓಕೆ. ಅದನ್ನು ಯಾಕೆ ನಾವು ಗೊಬ್ಬರದಲ್ಲಿ ಫರ್ಟಿಲೈಸರಲ್ಲಿ ಬಳಸಬೇಕು ಅಂದರೆ ನಮ್ಮ ವಾತಾವರಣದಲ್ಲಿ ಅತಿ ಹೆಚ್ಚು ಸಾರಜನಕವೇ ಇದೆ ಅಂತ ನಾವು ನೋಡಿದ್ವಿ. ಆದರೆ ಆ ಸಾರಜನಕವನ್ನು ಸಸ್ಯಗಳು ನೇರವಾಗಿ ಬಳಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಸಪ್ಲಿಮೆಂಟ್ರಿಯಾಗಿ ಹೆಚ್ಚಿನ ಒಂದು ಸಾರಜನಕವನ್ನು ಸಸ್ಯಗಳಿಗೆ ಕೊಡಬೇಕಾಗುತ್ತೆ. ಸೊ ಅದು ಯಾವ ಒಂದು ಫರ್ಟಿಲೈಸರಲ್ಲಿ ಜಾಸ್ತಿ ಸಾರಜನಕ ಇರುತ್ತೆ ಅಂದರೆ ಸರಿಯಾದ ಉತ್ತರ ಯೂರಿಯಾದಲ್ಲಿ ಹೆಚ್ಚಿನ ಒಂದು ಸಾರಜನಕವನ್ನು ಹಾಕಿರ್ತೀವಿ. ನೋಡಿ, ಯೂರಿಯಾದಲ್ಲಿ 46% ನೈಟ್ರೋಜನ್ನೇ ಇದೆ ಅನ್ನಂಗೆ. NPK ಅಂತ ಕರಿತೀವಿ, ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ. ಈ ಮೂರನ್ನು ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಇವು ಸಸ್ಯದ ಬೆಳವಣಿಗೆಗೆ ಅತಿ ಹೆಚ್ಚು ಇಂಪಾರ್ಟೆಂಟ್. ಇವುಗಳನ್ನು ಸೇರಿಸೇನೆ ನಮ್ಮ ರಸಗೊಬ್ಬರಗಳನ್ನು, ಫರ್ಟಿಲೈಸರ್ಗಳನ್ನು ತಯಾರು ಮಾಡ್ತಾರೆ. ಅದರಲ್ಲಿ ಅತಿ ಹೆಚ್ಚು ಒಂದು ನೈಟ್ರೋಜನನ್ನು, ಸಾರಜನಕವನ್ನು ಹೊಂದಿರತಕ್ಕಂಥ ಯೂರಿಯಾವನ್ನು ಸಸ್ಯಗಳ ಬೆಳವಣಿಗೆಗೆ ಬಳಸ್ತೀವಿ. ಓಕೆ. ಇನ್ನು ಬೇರೆ ಬೇರೆದರಲ್ಲಿ ಅಮೋನಿಯಂ ಸಲ್ಫೇಟಲ್ಲಿ 20% ನೈಟ್ರೋಜನ್ ಅಥವಾ ಸಾರಜನಕ ಇದ್ದರೆ, ಅಮೋನಿಯಂ ಕ್ಲೋರೈಡಲ್ಲಿ 25% ಇದೆ, ಕ್ಯಾಲ್ಶಿಯಂ ಅಮೋನಿಯಂ ನೈಟ್ರೇಟಲ್ಲಿ 25% ಇದೆ, ಸೊ ಇದರಲ್ಲಿ 26% ಇದೆ. ನೆಕ್ಸ್ಟ್ ಕ್ಯಾಲ್ಶಿಯಂ ನೈಟ್ರೇಟಲ್ಲಿ 15% ಇದೆ. ಸೊ ಇವೆಲ್ಲವುಗಳನ್ನು ರಸಗೊಬ್ಬರಗಳನ್ನು ಕನ್ಸಿಡರ್ ಮಾಡಿದಾಗ NPKಗಳಲ್ಲಿ ಅತಿ ಹೆಚ್ಚು N ಅಂದರೆ ನೈಟ್ರೋಜನ್ ಇರ್ತಕ್ಕಂಥದ್ದು ಯೂರಿಯಾದಲ್ಲಿ 46%. ಸೊ ಹಾಗಾಗಿ ಕೊಟ್ಟಿರ್ತಕ್ಕಂಥ ರಸಗೊಬ್ಬರಗಳಲ್ಲಿ ಅತಿ ಹೆಚ್ಚಿನ ಸಾರಜನಕವನ್ನು ಹೊಂದಿರತಕ್ಕಂಥ ರಸಗೊಬ್ಬರ ಯೂರಿಯಾ ಆಗುತ್ತೆ. ಓಕೆ. ಇನ್ನು ಯಾಕೆ ನಾವು ನೈಟ್ರೋಜನ್ನು, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ NPKಯನ್ನು ಬಳಸಬೇಕು ಅಂದರೆ ಪೋಷಕಾಂಶಗಳನ್ನು ಕೊಡೋದಕ್ಕೆ. ಸೊ ಇಲ್ಲಿ 2-3 ರೀತಿಯ ಒಂದು ಪೋಷಕಾಂಶಗಳು ಬರ್ತವೆ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸು, ಇನ್ನೊಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಬರ್ತವೆ. ಅವು ಕಡಿಮೆ ಪ್ರಮಾಣದಲ್ಲಿ ಸಸ್ಯಗಳ ಬೆಳವಣಿಗೆಗೆ ಬೇಕು, ಬಟ್ ವೆರಿ ಇಂಪಾರ್ಟೆಂಟ್ ಕೂಡ. ಯಾವ್ಯಾವು? ಜಿಂಕ್ ಆಗಿರ್ಬೋದು, ಕಾಪರು, ಕ್ಲೋರಿನು, ಐರನ್, ಮ್ಯಾಂಗ್ನೀಸು, ಬೋರಾನ್ಗಳು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಸಣ್ಣ ಪ್ರಮಾಣದಲ್ಲಿ ಸೂಕ್ಷ್ಮ ಪೋಷಕಾಂಶಗಳು. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥವು. ಇನ್ನು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಕರ್ತಾರೆ. ಸಲ್ಫರು, ಮ್ಯಾಗ್ನೀಷಿಯಮು ಮತ್ತು ಕ್ಯಾಲ್ಶಿಯಂಗಳು ಕೂಡ ಒಂದಷ್ಟು ಪ್ರಮಾಣದಲ್ಲಿ ಸಸ್ಯಗಳ ಬೆಳವಣಿಗೆಗೆ ಬೇಕಾಗ್ತವೆ. ಇವೆಲ್ಲವುಗಳು ಇದ್ದಾಗ ಮಾತ್ರ ಸಸ್ಯ ಒಂದು ಉತ್ತಮ ಬೆಳವಣಿಗೆಯನ್ನು ಕಾಣುತ್ತೆ, ನಮ್ಮ ಬೆಳೆ ಹೆಚ್ಚಿನ ಇಳುವರಿಯನ್ನು ಕೊಡುತ್ತೆ. ಸೊ ಹಾಗಾದರೆ ಯೂರಿಯಾದಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ? 46% ಆಫ್ ನೈಟ್ರೋಜನ್ ಇದೆ. ಓಕೆ. ಸೊ ಯೂರಿಯಾದ ಒಂದು ಕೆಮಿಕಲ್ ಫಾರ್ಮುಲಾ NH2CONH2. ಓಕೆ. ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್, ಒಂದು ಹರಳುಗಳ ಒಂದು ರೂಪದಲ್ಲಿ ನಾವು ಯೂರಿಯಾ ಗೊಬ್ಬರವನ್ನು ನೋಡ್ಬೋದು. ಓಕೆ. ಮುಂದೆ ಹೋಗೋಣ. 75ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಒಂಡ ರೇಷ್ಮೆ ಅಥವಾ ಪಾಂಡ್ ಸಿಲ್ಕ್ ಅಂತ ಕರಿತೀವಿ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನೋನ್ ಆಸ್ ಎ ಪಾಂಡ್ ಸಿಲ್ಕ್? ಇಂಗ್ಲೀಷಲ್ಲಿ ನೋಡೋಣ. ಸ್ಪೈರೋಗೆರಾ, ನಾಸ್ಟಾಕ್, ಅನಾಬಿನಾ ಮತ್ತು ಯುಲೋಥ್ರಿಕ್ಸ್. ಅಂದರೆ ಸರಿಯಾದ ಉತ್ತರ ಸ್ಪೈರೋಗೆರವನ್ನು ನಾವು ಒಂಡ ರೇಷ್ಮೆ ಅಥವಾ ಪಾಂಡ್ ಸಿಲ್ಕ್ ಅಂತ ಕರಿತೀವಿ. ಈ ರೀತಿಯ ಒಂದು ಪಾಚಿ ಥರ ಇರುತ್ತಲ್ವ, ಹಸಿರು ಪಾಚಿ, ಆಲ್ಗೆ ಹೆಚ್ಚಿನ ನೀರು ನಿಂತಾಗ ಕೊಳಗಳಲ್ಲಿ, ಸರೋವರಗಳಲ್ಲಿ, ಸೊ ಅದನ್ನು ಆಲ್ಗೆ ಅಥವಾ ತೇಲುವ ಹಸಿರು ಪಾಚಿ ಅಂತ ಕರಿತೀವಿ. ಅದರದ್ದು ಇನ್ನೊಂದು ಹೆಸರು ಸ್ಪೈರೋಗ್ಯಾರಾ ಅಥವಾ ಸ್ಪೈರೋಗೈರಾ. ಇದನ್ನು ವಾಟರ್ ಸಿಲ್ಕ್ ಅಥವಾ ಪಾಂಡ್ ಸಿಲ್ಕ್ ಅಂತಲೂ ಕೂಡ ಕರೀತಾರೆ. 76ನೇ ಪ್ರಶ್ನೆ, ಬಾರಾಕಾ ಅಣುವಿದ್ಯುತ್ ಸ್ಥಾವರ ಎಲ್ಲಿದೆ? ಅಥವಾ ಬಾರಾಕಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಈಸ್ ಲೊಕೇಟೆಡ್ ಇನ್ ಇರಾನ್, ಜಪಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್, UAE ಅಥವಾ ಇರಾಕ್. ಅಂದರೆ ಸರಿಯಾದ ಉತ್ತರ ಯುನೈಟೆಡ್ ಅರಬ್ ಎಮಿರೇಟ್ಸ್, UAE ಬಲ್ಲಿ ಬರುತ್ತೆ ಬಾರಾಕಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಇದು 5600 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ UAEನ ಮೊದಲ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಗುತ್ತೆ. ಫಸ್ಟ್ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಆಗುತ್ತೆ. ಇದೆಲ್ಲಿದೆ ಅಂದರೆ ಅಬುದಾಬಿಯಲ್ಲಿ ಬರುತ್ತೆ. ಇದನ್ನು ಯಾರ್ಯಾರು ಡೆವಲಪ್ ಮಾಡಿದ್ದಾರೆ ಅಂದರೆ ಎಮಿರೇಟ್ಸ್ ನ್ಯೂಕ್ಲಿಯರ್ ಎನರ್ಜಿ ಕಾರ್ಪೊರೇಷನ್ ENEC ಮತ್ತು ಕೊರಿಯಾ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ KEPC ಬೋದವರು ಜಾಯಿಂಟ್ ಆಗಿ ಡೆವಲಪ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಬಾರಾಕ್ ಅಂತಕ್ಕಂಥದ್ದು UAEದಲ್ಲಿ ಬರುತ್ತೆ. UAEನ ಮೊದಲ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಗುತ್ತೆ. 77ನೇದು, ಮಾನವನಲ್ಲಿ ಅಯೋಡಿನ್ ಕೊರತೆಯು ಯಾವ ಕಾಯಿಲೆಯನ್ನು ಉಂಟು ಮಾಡುತ್ತದೆ? ಅಯೋಡಿನ್ ಡಿಫಿಷಿಯನ್ಸಿ ಹ್ಯೂಮನಲ್ಲಿ ಯಾವ ಒಂದು ರೋಗವನ್ನು ತರುತ್ತೆ ಅಂದರೆ ಕಿಡ್ನಿ ಸ್ಟೋನ್, ಸಿರೋಸಿಸ್, ಗಾಯ್ಟರ್, ಆಸ್ತಮಾ. ಅಂದರೆ ಸೊ ವೆರಿ ಫೇಮಸ್, ವೆರಿ ಈಸಿ. ಗಾಯ್ಟರನ್ನು ಅಂತಕ್ಕಂಥ ಒಂದು ರೋಗವನ್ನು ತಂದುಕೊಡುತ್ತೆ ಅಯೋಡಿನ್ ಕೊರತೆ. ಇಲ್ಲಿ ನೋಡಿ, ಗಾಯ್ಟರ್
ಅಥವಾ ಥೈರಾಯ್ಡ್ ಗ್ಲ್ಯಾಂಡು ಸ್ವಲ್ಪ ದಪ್ಪಕ್ಕಾಗಿರುತ್ತೆ, ಎನ್ಲಾರ್ಜ್ ಆಗಿರುತ್ತೆ ಅಂತ. ಹಾಗಾದರೆ ಈ ಗಾಯ್ಟರನ್ನು ಹೋಗ್ಲಾಡಿಸ್ಕೋಬೇಕಂದ್ರೆ ಯಾವ್ಯಾವ ಫುಡ್ ತಿನ್ಬೇಕಂದ್ರೆ ನೋಡಿ, ಬನಾನಾ, ಬಾಯ್ಲ್ಡ್ ಎಗ್ಗು ಅಥವಾ ಸಾಲ್ಟಲ್ಲಿ ಅಯೋಡಿನ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಲ್ವ, ಹಾಗೆ ಯೋಗಟ್ ಆಗಿರ್ಬೋದು, ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಡ್ರೈ ಪ್ರೂನ್ಸ್ ಆಗಿರ್ಬೋದು. ಸೊ ಇವೆಲ್ಲವುಗಳನ್ನು ತಿಂದರೆ ಗಾಯ್ಟರ್ ರೋಗದಿಂದ ಮುಕ್ತರಾಗ್ಬೋದು. ನೆಕ್ಸ್ಟು 78ನೇ ಪ್ರಶ್ನೆ, 2 ಜೀವಕೋಶಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಭಾಗ. ಆನಿಮಲ್ ಸೆಲ್ಸ್ ಆರ್ ಇಂಟರ್ಕನೆಕ್ಟೆಡ್ ವಿತ್ ಸೆಲ್ ವಾಲ್, ಡೆಸ್ಮೋಸೋಮ್ಸ್, ಪ್ಲಾಸ್ಮೋಡೆಸ್ಮಾಟಾ, ಪ್ಲಾಸ್ಮಾ ಮೆಂಬ್ರೇನ್ ಅಂದರೆ ಸರಿಯಾದ ಉತ್ತರ ಡೆಸ್ಮೋಸೋಮ್ಸ್ಗಳಿಂದ ಆನಿಮಲ್ ಸೆಲ್ಸ್ ಇಂಟರ್ಕನೆಕ್ಟ್ ಆಗಿರ್ತವೆ. ಇಲ್ಲಿ ನೋಡಿ, ಡೆಸ್ಮೋಸೋಮ್ಸ್ ಈ ಥರ, ಈ ಕಡೆ ಒಂದು ಸೆಲ್ ಇದೆ, ಸೆಲ್ 2 ಇದು, ಈ ಕಡೆ ಸೆಲ್ 1, ಇವೆರಡನ್ನ ಕನೆಕ್ಟ್ ಮಾಡ್ತಕ್ಕಂಥದ್ದು, ಇಂಟರ್ಕನೆಕ್ಟೆಡ್ ಮಾಡ್ತಕ್ಕಂಥದ್ದು ಡೆಸ್ಮೋಸೋಮ್ಸ್ ಆಗುತ್ತೆ. ಓಕೆ, ಇನ್ನು ಡೆಕ್ಕನ್ ಸಭಾದ ಆಯೋಜಕರು ಯಾರು? 79ನೇ ಪ್ರಶ್ನೆ, ಪಟ್ಟಾಭಿ ಸೀತಾರಾಮಯ್ಯ, ಬಾಲಗಂಗಾಧರ್ ತಿಲಕ್, ಪಿ ರಾಮಸ್ವಾಮಿ, ಗೋಪಾಲಕೃಷ್ಣ ಗೋಖಲೆ. ಅಂದರೆ ದ ಡೆಕ್ಕನ್ ಸಭಾ ವಾಸ್ ಆರ್ಗನೈಸ್ಡ್ ಬೈ ಗೋಪಾಲಕೃಷ್ಣ ಗೋಖಲೆ ಅವರು. ಗೋಪಾಲಕೃಷ್ಣ ಗೋಖಲೆ ಅವರನ್ನು ಮಹಾತ್ಮ ಗಾಂಧಿಯವರ ರಾಜಕೀಯ ಗುರು ಅಂತ ಕರಿತೀವಿ. 9 ಮೇ 1866 ಜನಿಸ್ತಾರೆ. 19 ಫೆಬ್ರವರಿ 1915 ಮರಣವನ್ನು ಹೊಂದ್ತಾರೆ. ಇವರು ಸಮಾಜ ಸುಧಾರಕರಾಗಿದ್ದರು, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು, ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿದ್ದರು. 1889 ಕಾಂಗ್ರೆಸ್ಸನ್ನು ಜಾಯ್ನ್ ಆದರು, ಜಾಯಿಂಟ್ ಸೆಕ್ರೆಟರಿ ಆಗಿ 1895 1905 ಕಾಂಗ್ರೆಸ್ ಪ್ರೆಸಿಡೆಂಟ್ ಕೂಡ ಆಗಿದ್ದರು. ಇವರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು, ಆರ್ಗನೈಸೇಷನ್ನ ಹುಟ್ಟು ಹಾಕ್ತಾರೆ. ಓಕೆ, ಜೊತೆಗೆ ಡೆಕ್ಕನ್ ಸಭಾವನ್ನು ಆರ್ಗನೈಸ್ ಕೂಡ ಮಾಡಿದ್ರು ಗೋಪಾಲಕೃಷ್ಣ ಗೋಖಲೆ ಅವರು. 80ನೇ ಪ್ರಶ್ನೆ, ಅಗೇನ್ ಸೈನ್ಸ್, ವೈರಸ್ ಮುಕ್ತ ಸಸ್ಯಗಳನ್ನು ಪಡೆಯಲು ಈ ಕೆಳಗಿನ ಯಾವ ತಂತ್ರಕ್ಕೆ ಪ್ರಾಶಸ್ತ್ಯವನ್ನು ಕೊಡಬೇಕಾಗುತ್ತದೆ? ಟು ಒಬ್ಟೈನ್ ವೈರಸ್ ಫ್ರೀ ಪ್ಲಾಂಟ್. ನೋಡಿ, ವೈರಸ್ ಇಲ್ಲದೆ ಇರತಕ್ಕಂಥ ಒಂದು ಪ್ಲಾಂಟನ್ನು ಪಡಿಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಟೆಕ್ನಿಕ್ ಅದರಲ್ಲಿ ಪ್ರಿಫರ್ ಮಾಡ್ತೀವಿ ಅಂದರೆ ಶೂಟ್ ಟಿಪ್ ಕಲ್ಚರ್, ರೂಟ್ ಟಿಪ್ ಕಲ್ಚರ್, ಗ್ರಾಫ್ಟಿಂಗ್, ಮೈಕ್ರೋ ಪ್ರೊಪಗೇಷನ್. ಅಂದರೆ ನೋಡಿ, ಗ್ರಾಫ್ಟಿಂಗ್, ಮೈಕ್ರೋ ಪ್ರೊಪಗೇಷನ್, ಕಾಂಡದ ತುದಿಯ ಕಲ್ಚರ್ ಮತ್ತು ಬೇರಿನ ತುದಿಯ ಕಲ್ಚರ್. ಅಂದರೆ ಸರಿಯಾದ ಉತ್ತರ ಕಾಂಡದ ತುದಿಯ ಕಲ್ಚರ್ ಅಥವಾ ಶೂಟ್ ಟಿಪ್ ಕಲ್ಚರನ್ನು ಬಳಸಿ ನಾವು ವೈರಸ್ ಫ್ರೀ ಪ್ಲಾಂಟನ್ನು ಪಡಿಬೋದು. ಸಪೋಸ್ ಇಲ್ಲೊಂದು ಆ್ಯಪಲ್ ಟ್ರೀ ಇದೆ, ಆ್ಯಪಲ್ ಟ್ರೀಯ ಟಿಪ್ಪಿಂದ ತೆಗೆದುಕೊಂಡು ನೆಕ್ಸ್ಟ್ ಬೇರೆ ಬೇರೆ ಪ್ರೋಸೆಸ್ಗಳನ್ನು ಮಾಡ್ತಾರೆ, ಸ್ಟೆಪ್ಗಳನ್ನು ಮಾಡ್ತಾರೆ, ಒಂದಷ್ಟು ಕೆಮಿಕಲ್ಸನ್ನು ಬಳಸ್ತಾರೆ, ಒಂದಷ್ಟು ದಿನ ಅದನ್ನು ಹಾಗೆ ಇಟ್ಟಿರ್ತಾರೆ, ನಂತರ ಫೈನಲಿ ವೈರಸ್ ಫ್ರೀ ಪ್ಲಾಂಟ್ ಬರುತ್ತೆ. ಯಾಕೆ ಟಿಪ್ಪನ್ನೇ ಬಳಸಬೇಕು, ಯಾಕೆ ರೂಟನ್ನು, ಯಾಕೆ ಕಾಂಡವನ್ನು ಯಾಕೆ ಬಳಸಬಾರ್ದು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಸೊ ಅಲ್ಲಿ ಒಂದಷ್ಟು ಅನಾಲಿಸಿಸ್ ಇದೆ. ಅಲ್ಲಿ ಜಾಸ್ತಿ ಬೇಗನೆ ಸೆಲ್ ಡಿವಿಷನ್ ಆಗುತ್ತೆ. ಆ ಸೆಲ್ ಡಿವಿಷನ್ ಆಗೋದ್ರಿಂದ ಅಲ್ಲಿರ್ತಕ್ಕಂಥ ವೈರಸ್ಸು ಬೇಗನೆ ಹರಡೋದಿಲ್ಲ. ಹಾಗಾಗಿ ಆ ಟಿಪ್ಪನ್ನು ತೆಗೆದುಕೊಂಡು, ಆ ಬರ್ಡ್ಸನ್ನು ತೆಗೆದುಕೊಂಡು ಇನ್ನೊಂದು ಪ್ಲಾಂಟನ್ನು ಮಾಡ್ತಕ್ಕಂಥ ಪ್ರೋಸೆಸ್ಸು. ಇಲ್ಲಿ ಕಾಂಡದಲ್ಲೋ ಅಥವಾ ಬೇರಿನಲ್ಲಾದರೆ ಆಲ್ರೆಡಿ ವೈರಸ್ ಎಲ್ಲ ಕಡೆ ಹರಡಿರುತ್ತೆ ಅಂತಕ್ಕಂಥ ಒಂದು ಮೆಥಡ್ ಇದೆ ಅಂತಕ್ಕಂಥದ್ದು. ಓಕೆ, ಒಟ್ಟಿನಲ್ಲಿ ವೈರಸ್ ಮುಕ್ತ ಸಸ್ಯಗಳನ್ನು ಪಡಿಬೇಕಾದ್ರೆ ಕಾಂಡದ ತುದಿಯ ಕಲ್ಚರ್, ಶೂಟ್ ಟಿಪ್ ಕಲ್ಚರನ್ನು ಬಳಸ್ತಾರೆ. ನೋಡಿ, ಫೈನಲಿ ವೈರಸ್ ಫ್ರೀ ಪ್ಲಾಂಟ್ ಬರುತ್ತೆ ಅಂತಕ್ಕಂಥದ್ದು. ಓಕೆ, 81ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಕ್ಕರೆಯು ನ್ಯೂಕ್ಲಿಕ್ ಆಮ್ಲದಲ್ಲಿ ಸಿಗುತ್ತದೆ? ಅಗೇನ್ ಸೈನ್ಸ್, ವಿಚ್ ಆಫ್ ದ ಫಾಲೋಯಿಂಗ್ ಶುಗರ್ ಈಸ್ ಫೌಂಡ್ ಇನ್ ನ್ಯೂಕ್ಲಿಕ್ ಆಸಿಡ್? ಅಂದರೆ ಗ್ಲೂಕೋಸ್, ಡಿಆಕ್ಸಿರೈಬೋಸ್, ಲೆವಲೋಸ್ ಮತ್ತು ಡೆಕ್ಸ್ಟ್ರೋಸ್. ಅಂದರೆ ಸರಿಯಾದ ಉತ್ತರ ನ್ಯೂಕ್ಲಿಕ್ ಆ್ಯಸಿಡಲ್ಲಿರ್ತಕ್ಕಂಥದ್ದು ಡಿಆಕ್ಸಿರೈಬೋಸ್ ಅಂತಕ್ಕಂಥ ಒಂದು ಶುಗರ್. ಓಕೆ, ನೋಡಿ, ಒಟ್ಟಿನಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ನ್ಯೂಕ್ಲಿಕ್ ಆಸಿಡ್ಸ್ ದಟ್ ಆರ್ ಇಂಪಾರ್ಟೆಂಟ್ ಫಾರ್ ದ ಲಿವಿಂಗ್ ಥಿಂಗ್ಸ್. ಯಾವ್ದಾವುದು? ಒಂದು DNA ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್, ಇನ್ನೊಂದು RNA ರೈಬೋ ನ್ಯೂಕ್ಲಿಕ್ ಆಸಿಡ್. ಈ ಅಣುಗಳು ಯಾವುದರಿಂದ ಆಗಿರ್ತವೆ? ನ್ಯೂಕ್ಲಿಯೋಟೈಡ್ಸಿಂದ ಆಗಿರ್ತವೆ. ಓಕೆ, ನ್ಯೂಕ್ಲಿಯೋಟೈಡ್ಸಲ್ಲಿ ಒಂದು ಶುಗರ್ ಇರುತ್ತೆ, ರೈಬೋಸ್ ಅಥವಾ ಡಿಆಕ್ಸಿರೈಬೋಸ್, ಇನ್ನೊಂದು ಫಾಸ್ಫೇಟ್ ಗ್ರೂಪ್ ಆಗುತ್ತೆ, ಇನ್ನೊಂದು ಬೇಸ್ ಆಗಿರ್ಬೋದು. ಯಾವ ಬೇಸ್? ಪ್ಯೂರಿನ್ಸ್ ಅಥವಾ ಪಿರಿಮಿಡಿನ್ಸ್, ಇವೆರಡರಲ್ಲಿ ಇರಬಹುದು. ಸೊ ಒಟ್ಟಿನಲ್ಲಿ DNA ಮತ್ತು RNAಗಳು ಈ ರೀತಿಯಾಗಿರ್ತವೆ. ಸೊ ಅದರಲ್ಲಿ ನ್ಯೂಕ್ಲಿಯೋಟೈಡ್ಸ್ ಬರ್ತವೆ. ಈ ಕಡೆ ರೈಬೋಸ್ ಶುಗರ್ ಇದೆ, ಈ ಕಡೆ ಡಿಆಕ್ಸಿರೈಬೋಸ್ ಶುಗರ್ ಇದೆ. ಓಕೆ, ಸೊ ಒಟ್ಟಿನಲ್ಲಿ ನ್ಯೂಕ್ಲಿಕ್ ಆ್ಯಸಿಡಲ್ಲಿ ಡಿಆಕ್ಸಿರೈಬೋಸ್ ಶುಗರ್ ಇರುತ್ತೆ. ಸಕ್ಕರೆ ಯಾವುದು ಅಂದರೆ ಡಿಆಕ್ಸಿರೈಬೋಸ್. 82ನೇದು, ಈ ಕೆಳಗಿನವುಗಳಲ್ಲಿ ಹಾಲನ್ನು ಮೊಸರಾಗಿ ಹೊಟ್ಟೆಯಲ್ಲಿ ಪರಿವರ್ತನೆ ಮಾಡುವುದು ಯಾವುದು? ಹೊಟ್ಟೆಯಲ್ಲಿ ಅಂತ ಕೇಳಿದ್ದಾರೆ. ಕರ್ಡ್ಲಿಂಗ್ ಆಫ್ ಮಿಲ್ಕ್ ಇನ್ ದ ಸ್ಟಮಕ್ ಈಸ್ ಡ್ಯೂ ಟು ದ ಆಕ್ಷನ್ ಆಫ್ ಪೆಪ್ಸಿನ್, ರೆನಿನ್, HCl ಅಥವಾ ಆಲ್ ಆಫ್ ದೀಸ್. ಅಂದರೆ ರೆನಿನ್ ಸರಿಯಾದ ಉತ್ತರ ಆಗುತ್ತೆ. ಇಲ್ಲೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಹೇಳ್ತಾ ಇದ್ದಾರೆ. ಸೊ ಕೀ ಆನ್ಸರ್ ಕೂಡ ರೆನಿನ್ ಅಂತ ಕೊಟ್ಟಿದ್ದಾರೆ. ಕರ್ಡ್ಲಿಂಗ್ ಆಫ್ ಮಿಲ್ಕಿಂದ ಸ್ಟಮಕ್ ಅಂತ ಕೇಳಿದ್ದಾರೆ. ಹಾಗಾಗಿ ಸ್ಟಮಕ್ನ ಕಿಡ್ನಿಯ ಜುಕ್ಸ್ಟಾಗ್ಲೋ ಮೆರುಲರ್ ಅಂತಕ್ಕಂಥ ಸೆಲ್ಗಳಲ್ಲಿ ಈ ಒಂದು ರೆನಿನ್ ಅಂತಕ್ಕಂಥ ಎಂಜೈಮ್ ಸೀಕ್ರೆಟ್ ಆಗುತ್ತೆ. ನೋಡಿ, ಕಿಡ್ನಿಯಲ್ಲಿ ರೆನಿನ್ ಸೀಕ್ರೆಟ್ ಆಗುತ್ತೆ. ಓಕೆ, ಇದು ಮುಂದೆ ಮಿಲ್ಕು ಕರ್ಡ್ಲಿಂಗ್ ಆಗೋದಕ್ಕೆ ಯೂಸ್ ಆಗುತ್ತೆ. 83ನೇದು, ರಾತ್ರಿಯ ಉಪವಾಸದ ಸಮಯದಲ್ಲಿ ರಕ್ತದಲ್ಲಿನ ಗ್ಲೂಕೋಸ್ನ ಪ್ರಮುಖ ಮೂಲವಾಗಿದೆ ಯಾವುದು? ಹೆಪಾಟಿಕ್ ಗ್ಲೈಕೋಜೆನಾಲಿಸಿಸ್,
ಗ್ಲೂಕೋನಿಯೋಜೆನೆಸಿಸ್, ಮಸಲ್ ಗ್ಲೈಕೋಜೆನಾಲಿಸಿಸ್, ಡಯಟರಿ ಗ್ಲೂಕೋಸ್ ಫ್ರಮ್ ದ ಇಂಟೆಸ್ಟೈನ್ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಕನ್ಫ್ಯೂಷನ್ ಇದೆ. ಅವರು ಕೊಟ್ಟಿರ್ತಕ್ಕಂಥದ್ದು ಹೆಪಾಟಿಕ್ ಗ್ಲೈಕೋಜೆನಾಲಿಸಿಸ್ ಅಂತ, ಆದರೆ ಸೋರ್ಸಸ್ಸಲ್ಲಿ ಇರ್ತಕ್ಕಂಥದ್ದು ಗ್ಲೂಕೋನಿಯೋಜೆನೆಸಿಸ್ ಅಂತ. ಸೊ ಯಾರು ನೀವು ಅಬ್ಜೆಕ್ಷನ್ ಹಾಕೋಕ್ಕೆ ಪ್ರಯತ್ನ ಮಾಡ್ತೀರಿ, ಸರಿಯಾದ ಒಂದು ಸೋರ್ಸನ್ನು ತೆಗೆದುಕೊಂಡು ಅಬ್ಜೆಕ್ಷನ್ ಹಾಕಿ ಕೊಟ್ಟರು ಕೊಡ್ಬೋದು. ಓಕೆ, ಹಾಗಾದರೆ ಗ್ಲೈಕೋಜೆನಾಲಿಸಿಸ್ ಮತ್ತು ಗ್ಲೂಕೋನಿಯೋಜೆನೆಸಿಸ್ಗೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಇಲ್ಲಿ ಕೊಟ್ಟಿದ್ದೀನಿ, ನೋಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಗ್ಲೂಕೋನಿಯೋಜೆನೆಸಿಸ್ ಈಸ್ ದ ಮೆಟಬಾಲಿಕ್ ಪ್ರೋಸೆಸ್ ಬೈ ವಿಚ್ ಗ್ಲೂಕೋಸ್ ಈಸ್ ಫಾರ್ಮ್ಡ್ ನಾನ್ ಕಾರ್ಬೋಹೈಡ್ರೇಟ್ ಪ್ರೀಕರ್ಸರ್ಸ್ ಇನ್ ದ ಲಿವರ್. ಯಾಕಂದರೆ ಉಪವಾಸ ಮಾಡುವಾಗ ಕಾರ್ಬೋಹೈಡ್ರೇಟ್ ಅಂಶ ಕಡಿಮೆ ಇರುತ್ತೆ, ನಾನ್ ಕಾರ್ಬೋಹೈಡ್ರೇಟ್ ಮುಖಾಂತರ ಅದು ಗ್ಲೂಕೋಸನ್ನು ಜನ್ರೇಟ್ ಮಾಡಬೇಕಾಗತ್ತೆ. ಓಕೆ, ಸೊ ಹಾಗಾಗಿ ಗ್ಲೂಕೋನಿಯೋಜೆನೆಸಿಸ್ ಸರಿಯಾದ ಉತ್ತರ ಅಂತ ಅನಿಸ್ತಾ ಇದೆ, ಬಟ್ ನೋಡೋಣ. ಸೊ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ 84ನೇ ಪ್ರಶ್ನೆ, ಉತ್ಪಾದನೆಯನ್ನು ಕಡಿಮೆ ಮಾಡುವುದರ ಮೂಲಕ ಎಲ್ಲ ಪ್ರತಿ ಇನ್ಫ್ಲಮೇಟರಿ ಏಜೆಂಟ್ಗಳು ನೋವು ಮತ್ತು ಜ್ವರವನ್ನು ನಿವಾರಿಸುತ್ತವೆ. ಆಲ್ ಆ್ಯಂಟಿ ಇನ್ಫ್ಲಾಮೇಟರಿ ಏಜೆಂಟ್ಸ್ ರಿಲೀವ್ ಪೇನ್ ಆ್ಯಂಡ್ ಫೀವರ್ ಬೈ ರೆಡ್ಯೂಸಿಂಗ್ ದ ಪ್ರೊಡಕ್ಷನ್ ಆಫ್. 4 ಆಪ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಸರಿಯಾದ ಉತ್ತರ ಪ್ರೋಸ್ಟಾಗ್ಲಾಂಡಿನ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇವು ಏನು ಮಾಡ್ತವೆ, ನಮಗೆ ನೋವಾದಾಗ ಈ ಒಂದು ಡ್ರಗ್ಸ್ನ ತೆಗೆದುಕೊಂಡ್ರೆ ಅವು ಯಾವ ರೀತಿ ಏಜೆಂಟ್ ಅಂದರೆ ಆ್ಯಂಟಿ ಇನ್ಫ್ಲಾಮೇಟ್ರಿ ಏಜೆಂಟ್ಸ್ ಆಗ್ತವೆ, ಪೇಯ್ನನ್ನು ರಿಲೀಫ್ ಮಾಡ್ತವೆ, ಫೀವರನ್ನು ಕಡಿಮೆ ಮಾಡ್ತವೆ. ಓಕೆ, ಸೊ ಅದು ಪ್ರೋಸ್ಟಾಗ್ಲಾಂಡ್ಸನ್ನ ಪ್ರೊಡಕ್ಷನ್ನ ತಪ್ಪಿಸೋ ಮುಖಾಂತರ. ಓಕೆ, ನೋಡಿ, ವಾಟ್ ಆರ್ ಪ್ರೋಸ್ಟಾಗ್ಲಾಂಡಿನ್ಸ್ ಅಂದರೆ ಇದರಲ್ಲಿ ನೋಡಿ ಎಲ್ಲ ಒಂದು ಹಾರ್ಮೋನ್ಗಳನ್ನು ಗ್ಲ್ಯಾಂಡ್ಸ್ ಅಥವಾ ಟ್ರಾನ್ಸ್ಪೋರ್ಟೆಡ್ ಇನ್ ದ ಬ್ಲಡ್ ಸ್ಟ್ರೀಮ್ ಟು ಆ್ಯಕ್ಟ್ ಆನ್ ದ ಡಿಸ್ಟೆಂಟ್ ಏರಿಯಾಸ್ ಆಫ್ ದ ಬಾಡಿ. ಈಗೇನಾಗ್ತವೆ, ಕೆಲವೊಂದು ಹಾರ್ಮೋನುಗಳು ಯಾವುದೋ ಗ್ಲ್ಯಾಂಡಿಂದ ಸೀಕ್ರೆಟ್ ಆಗಿ ಬ್ಲಡ್ ಸ್ಟ್ರೀಮ್ ಮುಖಾಂತರ ಹೋಗಿ ಎಲ್ಲೋ ಬೇರೆ ಕಡೆ ಕೆಲಸ ಮಾಡ್ತವೆ. ಆದರೆ ದ ಪ್ರೋಸ್ಟಾಗ್ಲಾಂಡಿನ್ಸ್ ಆರ್ ಪ್ರೊಡ್ಯೂಸ್ಡ್ ಎಟ್ ದ ಸೈಟ್ ವೇರ್ ದೇ ಆರ್ ನೀಡೆಡ್. ಎಲ್ಲಿ ಬೇಕೋ ಅಲ್ಲೇ ಪ್ರೋಸ್ಟಾಗ್ಲಾಂಡಿನ್ಸು ತಯಾರಾಗ್ತವೆ. ಓಕೆ, ಪ್ರೋಸ್ಟಾಗ್ಲಾಂಡಿನ್ಸ್ ಆರ್ ಪ್ರೊಡ್ಯೂಸ್ಡ್ ನಿಯರ್ಲಿ ಆಲ್ ಸೆಲ್ಸ್ ಆ್ಯಂಡ್ ಆರ್ ಪಾರ್ಟ್ ಆಫ್ ದ ಬಾಡೀಸ್ ವೇ ಆಫ್ ಡೀಲಿಂಗ್ ಇನ್ ದ ಇಂಜುರಿ ಆ್ಯಂಡ್ ಇಲ್ನೆಸ್. ನಮಗೆ ಗಾಯ ಆದಾಗ, ಏನಾದರೂ ನೋವಾದಾಗ ಅಲ್ಲಿ ಅವು ಕ್ರಿಯೇಟ್ ಆಗ್ತವೆ. ಯಾವುದೇ ಒಂದು ಗ್ಲ್ಯಾಂಡ್ ಥರ ಸೀಕ್ರೆಟ್ ಆಗಿ ಬ್ಲಡ್ ಸ್ಟ್ರೀಮ್ ಮುಖಾಂತರ ಹರಿಯೋದಿಲ್ಲ ಅಂತಕ್ಕಂಥದ್ದು. ಓಕೆ, ಇನ್ನು ಪ್ರೋಸ್ಟಾಗ್ಲಾಂಡಿನ್ಸ್ ಆ್ಯಕ್ಟ್ ಆಸ್ ಎ ಸಿಗ್ನಲ್ಸ್ ಟು ಕಂಟ್ರೋಲ್ ದ ಸೆವರಲ್ ಡಿಫ್ರೆಂಟ್ ಪ್ರೊಸೆಸಸ್ ಡಿಪೆಂಡಿಂಗ್ ಆನ್ ದ ಪಾರ್ಟ್ ಆಫ್ ದ ಬಾಡಿ ವಿಚ್ ದೇ ಆರ್ ಮೇಡ್. ಎಲ್ಲಿ ಅವು ಆಗ್ತವೆ ಅನ್ನೋದ್ರ ಮುಖಾಂತರ ಅವು ಸಿಗ್ನಲ್ಗಳನ್ನು ಕಳಿಸ್ತವೆ. ಪ್ರೋಸ್ಟಾಗ್ಲಾಂಡಿನ್ಸ್ ಆರ್ ಮೇಡ್ ಎಟ್ ಸೈಟ್ ಟಿಶ್ಯೂ ಡ್ಯಾಮೇಜ್ ಆ್ಯಂಡ್ ಇನ್ಫೆಕ್ಷನ್. ಎಲ್ಲಿ ಇನ್ಫೆಕ್ಷನ್ ಆದೆಯೋ ಅಲ್ಲಿ ಅವು ಜನ್ರೇಟ್ ಆಗಿ ಅವು ಇನ್ಫ್ಲಮೇಷನ್ಗೆ ಕಾರಣ ಆಗ್ತವೆ, ನೋವಿಗೆ ಕಾರಣ ಆಗ್ತವೆ ಅಥವಾ ಹುರಿಗೆ ಕಾರಣ ಆಗ್ತವೆ ಮತ್ತು ಫೀವರನ್ನು ಜನ್ರೇಟ್ ಮಾಡ್ತವೆ. ಓಕೆ, ಆದರೆ ಈ ಡ್ರಗ್ಸ್ ಏನು ಮಾಡ್ತವೆ, ಆಸ್ಪಿರಿನ್ ಅಂತಕ್ಕಂಥ ಡ್ರಗ್ಸು ಅವು ಈ ಪ್ರೋಸ್ಟಾಗ್ಲಾಂಡಿನ್ ತಯಾರಾಗೋದನ್ನು ಸ್ಟಾಪ್ ಮಾಡ್ತವೆ. ಆಸ್ಪಿರಿನ್ ಮಾಲಿಕ್ಯೂಲ್ಸ್ ಇಲ್ಲಿದೆ ನೋಡಿ, ಆಸ್ಪಿರಿನ್ ಮಾಲಿಕ್ಯೂಲ್ಸು ಎಂಟರ್ ದ ಸೆಲ್ನ ಎಂಟರ್ ಮಾಡಿ ಕೆಮಿಕಲಿ ಮಾಡಿಫೈ ದ ಸೈಕ್ಲೋಆಕ್ಸಿಜನೇಸ್ ಎಂಜೈಮ್. ಈ ಎಂಜೈಮ್ಗಳೇನಿದ್ದಾವೆ ಇವುಗಳನ್ನು ಸ್ಟಾಪ್ ಮಾಡ್ತವೆ, ಪ್ರಿವೆಂಟ್ ಮಾಡ್ತವೆ ಪ್ರೋಸ್ಟಾಗ್ಲಾಂಡಿನ್ನ ತಯಾರು ಮಾಡೋದಕ್ಕೆ. ಸೊ ಹೀಗಾಗಿ ಪ್ರೋಸ್ಟಾಗ್ಲಾಂಡಿನ್ ತಯಾರಾಗದೆ ಹೋದರೆ ಅಲ್ಲಿ ನೋವು ನಮಗೆ ಕಾಣಿಸೋದೇ ಇಲ್ಲ, ಫೀವರು ಕಡಿಮೆ ಆಗುತ್ತೆ, ಇನ್ಫ್ಲಮೇಷನ್ನು ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು. ಒಟ್ಟಿನಲ್ಲಿ ಪ್ರೋಸ್ಟಾಗ್ಲಾಂಡಿನ್ಸ್ನ ಜನ್ರೇಟ್ ಮಾಡದೆ ಹೋದರೆ ಆಗ ನೋವು ಕಾಣಿಸೋದಿಲ್ಲ. ಅದನ್ನು ಯಾವ ಮಾಡ್ತವೆ ಅಂದರೆ ಈ ಆ್ಯಂಟಿ ಇನ್ಫ್ಲಮೇಟ್ರಿ ಡ್ರಗ್ಸ್ ಏನಿದ್ದಾವೆ ಅವು ಈ ಪ್ರೋಸ್ಟಾಗ್ಲಾಂಡಿನ್ಸ್ನ ಪ್ರೊಡಕ್ಷನ್ನ ಕಡಿಮೆ ಮಾಡೋ ಮುಖಾಂತರ ನೋವು ಮತ್ತು ಜ್ವರವನ್ನು ನಿವಾರಿಸ್ತವೆ. ಓಕೆ, 85ನೇದು, ಫ್ರೆಡ್ರಿಕ್ ಸ್ಯಾಂಗರ್ ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಪ್ರೋಟೀನ್ ವಾಸ್ ಸೀಕ್ವೆನ್ಸ್ಡ್ ಬೈ ಫ್ರೆಡ್ರಿಕ್ ಸ್ಯಾಂಗರ್? ಅಂದರೆ ಇನ್ಸುಲಿನ್, ಮಯೋಸಿನ್, ಮಯೋಗ್ಲೋಬುಲಿನ್ ಮತ್ತು ಹಿಮೋಗ್ಲೋಬುಲಿನ್ ಅಂದರೆ ಸರಿಯಾದ ಉತ್ತರ. ಇನ್ಸುಲಿನನ್ನು ಫ್ರೆಡ್ರಿಕ್ ಸ್ಯಾಂಗರ್ ಅವರು ಫೈಂಡ್ ಮಾಡ್ತಾರೆ ಅಥವಾ ಅನುಕ್ರಮಗೊಳಿಸ್ತಾರೆ ಅಂತ. ಓಕೆ, ಫ್ರೆಡ್ರಿಕ್ ಸ್ಯಾಂಗರ್ ಬ್ರಿಟಿಷ್ ಬಯೋಕೆಮಿಸ್ಟ್ ಆಗ್ತಾರೆ. ಅವ್ರಿಗೆ 2 ಸಲ ನೊಬೆಲ್ ಪ್ರೈಸ್ ಸಿಗುತ್ತೆ, ಒಂದು 1958ರಲ್ಲಿ, ಇನ್ನೊಂದು 1980ರಲ್ಲಿ. 1958ರಲ್ಲಿ ಈ ಒಂದು ಫಸ್ಟ್ ಪ್ರೋಟೀನ್ ಟು ಬಿ ಸೀಕ್ವೆನ್ಸ್ ಇನ್ಸುಲಿನ್ನ ಸೀಕ್ವೆನ್ಸ್ ಮಾಡಿದ್ದಕ್ಕೆ ಅವರಿಗೆ, ಸೀಕ್ವೆನ್ಸ್ ಆಫ್ ಇನ್ಸುಲಿನ್ನ ಡಿಟರ್ಮೈನ್ ಮಾಡಿದ್ದಕ್ಕೆ ಅವರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿತ್ತು. 1980ರಲ್ಲಿ ಅಗೇನ್ ಸಿಗುತ್ತೆ. ನೆಕ್ಸ್ಟ್ 86, ಮನುಷ್ಯರಲ್ಲಿ ಉಂಟಾಗುವ ಆಲ್ಝಿಮರ್ ಕಾಯಿಲೆಯು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ? ಇನ್ ಹ್ಯೂಮನ್ಸ್, ಆಲ್ಝಿಮರ್ಸ್ ಡಿಸೀಸ್ ಈಸ್ ಲಿಂಕ್ಡ್ ವಿತ್ ಡಿಫಿಷಿಯನ್ಸಿ ಆಫ್ ಡೊಪಮೈನ್, ಗ್ಲುಟಾಮಿಕ್ ಆ್ಯಸಿಡ್, ಗಾಮಾ ಅಮೈನೋ, ಬ್ಯುಟುರಿಕ್ ಆ್ಯಸಿಡ್ ಮತ್ತು
ಅಸಿಟೈಲ್ ಕೋಲಿನ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಅಸಿಟೈಲ್ ಕೋಲಿನ್ ಕಾರಣದಿಂದಾಗಿ, ಅದರ ಒಂದು ಕೊರತೆಯ ಕಾರಣದಿಂದಾಗಿ ಆಲ್ಜಿಮರ್ ಕಾಯಿಲೆ ಮನುಷ್ಯರಲ್ಲಿ ಬರುತ್ತೆ. ಈ ಆಲ್ಜಿಮರ್ ಕಾಯಿಲೆ ಅಂದ್ರೇನು? ಆಲ್ಜಿಮರ್ ಕಾಯಿಲೆ ಅಂದರೆ ಒಂದು ನೆನಪಿನ ಶಕ್ತಿ ಹೋಗ್ತಕ್ಕಂಥದ್ದು, ಮೆಮೊರಿ ಲಾಸ್ ಆಗ್ತಕ್ಕಂಥದ್ದು. ನಾರ್ಮಲ್ ಬ್ರೈನಲ್ಲಿ ಈ ರೀತಿಯಾಗಿರುತ್ತೆ ನೋಡಿ. ಆಲ್ಜಿಮರ್ ಕಾಯಿಲೆ ಬಂದಿರತಕ್ಕಂಥ ಬ್ರೈನು ಈ ರೀತಿಯಾಗಿ ಒಂದಷ್ಟು ತೊಂದರೆಯಲ್ಲಿರುತ್ತೆ. ಓಕೆ, ಸೊ ನೋಡಿ, ಪ್ರೋಗ್ರೆಸಿವ್ ಆ್ಯಂಡ್ ಇರ್ರಿವರ್ಸಿಬಲ್ ಬ್ರೈನ್ ಡಿಸಾರ್ಡರ್ ಕ್ಯಾರೆಕ್ಟರೈಸ್ ಬೈ ಗ್ರಾಜುವಲ್ ಡಿಟೀರಿಯೇಷನ್ ಆಫ್ ಮೆಮೊರಿ, ರೀಸನಿಂಗ್ ಮಾಡ್ತಕ್ಕಂಥದ್ದು ಅದೆಲ್ಲ ಕಡಿಮೆ ಆಗುತ್ತೆ. ವಯಸ್ಸಾದವರಿಗೆ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಓಕೆ, ಒಟ್ಟಿನಲ್ಲಿ ಅಸಿಟೈಲ್ ಕೋಲಿನ್ ಅಂತಕ್ಕಂಥದ್ದು ಒಂದು ಟ್ರಾನ್ಸ್ಮಿಟರ್ ಸಬ್ಸ್ಟೆನ್ಸು ನರ್ವ್ ಇಂಪಲ್ಸಸ್ಗೆ, ಒಟ್ಟು ನರ್ವಸ್ ಸಿಸ್ಟಮ್ ಏನಿದೆಯೋ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಅದರಲ್ಲಿ ಈ ಒಂದು ಟ್ರಾನ್ಸ್ಮಿಟರ್ ಆಗಿ ಕೆಲಸ ಮಾಡುತ್ತೆ ಅಸಿಟೈಲ್ ಕೋಲೈನು. ಅದೇನೇ ಕೊರತೆ ಆಗಿಬಿಟ್ರೆ ಟ್ರಾನ್ಸ್ಮಿಷನ್ ಕಡಿಮೆ ಆಗುತ್ತೆ, ಹಾಗಾಗಿ ಮೆಮೊರಿ ಲಾಸ್ ಆಗುತ್ತೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ 87ನೇದು, ಪೆನ್ಸಿಲಿನ್ ಅಥವಾ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಈ ಕೆಳಗಿನಂತೆ ತಡೆಯುತ್ತದೆ. ಪೆನ್ಸಿಲಿನ್ ಯಾವ ರೀತಿಯಾಗಿ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ತಡೆಯುತ್ತೆ ಅನ್ನೋದಾದರೆ ನೋಡಿ, ಪೆನ್ಸಿಲಿನ್ ಪ್ರಿವೆಂಟ್ಸ್ ಬ್ಯಾಕ್ಟೀರಿಯಲ್ ಗ್ರೋತ್ ಬೈ, ಸರಿಯಾದ ಉತ್ತರ ಹೇಳ್ತೀನಿ, ಇನಿಬಿಟಿಂಗ್ ದ ಸೆಲ್ ವಾಲ್ ಸಿಂಥಸಿಸ್, ಸೆಲ್ ವಾಲ್ ಸಂಶ್ಲೇಷಣೆಯನ್ನು ಪ್ರತಿಬಂಧಿಸುತ್ತದೆ. ಸಪೋಸ್ ಇದು ಬ್ಯಾಕ್ಟೀರಿಯಂ, ಈ ಬ್ಯಾಕ್ಟೀರಿಯಾದಿಂದ ಈ ಪೆನ್ಸಿಲಿನ್ ಬಂದು ಏನು ಮಾಡುತ್ತೆ, ಈ ಸೆಲ್ ವಾಲ್ ಇದೆಯಲ್ವಾ, ಈ ಸೆಲ್ ವಾಲ್ ಸಿಂಥಸಿಸ್ ಆಗೋದನ್ನು ಕಡಿಮೆ ಮಾಡುತ್ತೆ. ಸಿಂಥಸಿಸ್ ಆದರೆ ಒಂದು ಬ್ಯಾಕ್ಟೀರಿಯಾ ಇನ್ನೊಂದು ಬ್ಯಾಕ್ಟೀರಿಯಾ ಆಗ್ಬೋದು, ಒಂದು ಬ್ಯಾಕ್ಟೀರಿಯಾ ಇನ್ನೊಂದು ಬ್ಯಾಕ್ಟೀರಿಯಾ ಆದಾಗೆ, ಡಿವೈಡ್ ಆದಾಗೆ ಆ ಸೆಲ್ ವಾಲ್ ಕ್ರಿಯೇಷನ್ನ ಸ್ಟಾಪ್ ಮಾಡಿಬಿಟ್ರೆ ಪೆನ್ಸಿಲಿನ್ ಸ್ಟಾಪ್ ಮಾಡೋ ಮುಖಾಂತರ ಪೆನ್ಸಿಲಿನ್ ಬ್ಯಾಕ್ಟೀರಿಯಾಗಳು ಹೆಚ್ಚಾಗೋದನ್ನು ಕಡಿಮೆ ಮಾಡುತ್ತೆ, ಬ್ಯಾಕ್ಟೀರಿಯಾಗಳು ಬೆಳೆಯೋದನ್ನು ತಡೆಯುತ್ತೆ. ಹಾಗಾಗಿ ಸೆಲ್ ವಾಲ್ ಸಿಂಥಸಿಸ್ ಮಾಡಿ ಸೆಲ್ ವಾಲ್ ಸಿಂಥಸಿಸನ್ನು ಇನ್ಹಿಬಿಟ್ ಮಾಡುತ್ತೆ, ಪ್ರತಿಬಂಧಿಸುತ್ತೆ ಪೆನ್ಸಿಲಿನ್. ಹಾಗಾಗಿ ಬ್ಯಾಕ್ಟೀರಿಯಲ್ ಗ್ರೋತು ನಮ್ಮ ದೇಹದಲ್ಲಿ ಕಡಿಮೆ ಆಗ್ತವೆ. ಓಕೆ, 88ನೇದು, ನೀರಿನ ಅಣುವಿನ ಧ್ರುವೀಯತೆಗೆ ಕಾರಣ. ದ ಪೊಲಾರಿಟಿ ಆಫ್ ವಾಟರ್ ಮಾಲಿಕ್ಯೂಲ್ ಈಸ್ ಡ್ಯೂ ಟು ದ, ಸರಿಯಾದ ಉತ್ತರ ನೀರಿನಲ್ಲಿ ಆಮ್ಲಜನಕ ಮತ್ತು ಹೈಡ್ರೋಜನ್ ಪರಮಾಣುಗಳ ಎಲೆಕ್ಟ್ರೋನೆಗೆಟಿವಿಟಿಯಲ್ಲಿನ ವ್ಯತ್ಯಾಸ. ದ ಡಿಫ್ರೆನ್ಸ್ ಬಿಟ್ವೀನ್ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಆಟಮ್ಸ್ ಇನ್ ವಾಟರ್. ಓಕೆ, ಇಲ್ಲಿ ನೋಡಿ, ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಈ ಕಡೆ ಇದೆ, ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಈ ಕಡೆ ಇದೆ, ಹೈಡ್ರೋಜನ್ ಕಡೆ, ಆಕ್ಸಿಜನ್ ಕಡೆ ನೆಗೆಟಿವ್ ಚಾರ್ಜ್ ಇದೆ. ಈ ರೀತಿಯ ಒಂದು ಡಿಫ್ರೆನ್ಸ್ ಇರೋದ್ರಿಂದ ಅಲ್ಲಿ ಪೊಲಾರಿಟಿ ಇದೆ ವಾಟರಲ್ಲಿ. H2O ಅಂತ ಕರಿತೀವಿ ನೋಡಿ, ಒಂದು ಆಕ್ಸಿಜನ್ ಮಾಲಿಕ್ಯೂಲ್, 2 ಹೈಡ್ರೋಜನ್ ಮಾಲಿಕ್ಯೂಲ್ಗಳಿದ್ದಾವೆ. ಈ ಕಡೆ ಪಾಸಿಟಿವ್ ಚಾರ್ಜ್ ಇದೆ, ಈ ಕಡೆ ನೆಗೆಟಿವ್ ಚಾರ್ಜ್ ಇದೆ. ಹಾಗಾಗಿ ಇದು ಬೆಂಡ್ ಕೂಡ ಆಗಿರುತ್ತೆ ಅಂತಕ್ಕಂಥದ್ದು ಸ್ಟ್ರಕ್ಚರು ಗೊತ್ತಾಗುತ್ತೆ. ಓಕೆ, ಒಟ್ಟಿನಲ್ಲಿ ಯಾಕೆ ನೀರಿನ ಅಣುವಿನ ಧ್ರುವೀಯತೆ ಪೊಲಾರಿಟಿಗೆ ಕಾರಣ ಡಿಫ್ರೆನ್ಸ್ ಇನ್ ದ ಎಲೆಕ್ಟ್ರೋನೆಗೆಟಿವಿಟಿ. ಓಕೆ, 89ನೇದು, ಮಾನವ ಬಂಡವಾಳವನ್ನು ಪರಿವರ್ತಿಸುವ ಸುಸ್ಥಿರ ಕ್ರಿಯೆ ಅಂದರೆ ಸಾತ್ ಅಂತ ಕರಿತೀವಿ. ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದು ಯಾರು, ಯಾಕೆ ಅಂತಕ್ಕಂಥದ್ದು. ಸಸ್ಟೈನಬಲ್ ಆ್ಯಕ್ಷನ್ ಪ್ಲಾನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಹ್ಯೂಮನ್ ಕ್ಯಾಪಿಟಲ್ ಪ್ರೋಗ್ರಾಮ್ ಅಂದರೆ ಸಾತ್ ಪ್ರೋಗ್ರಾಮ್ ಅಂತೀವಿ. ಲಾಂಚ್ಡ್ ಬೈ ನೀತಿ ಆಯೋಗ್, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ, ವರ್ಲ್ಡ್ ಬ್ಯಾಂಕ್. ನನ್ ಆಫ್ ದೀಸ್ ಅಂದರೆ ಸರಿಯಾದ ಉತ್ತರ ನೀತಿ ಆಯೋಗರು ಈ ಒಂದು ಸಾತ್ ಕಾರ್ಯಕ್ರಮವನ್ನು ತಂದಿದ್ರು. ಸಸ್ಟೈನಬಲ್ ಆ್ಯಕ್ಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಹ್ಯೂಮನ್ ಕ್ಯಾಪಿಟಲ್ ಅಂತ. ಓಕೆ, ಸೊ ಇದನ್ನು 2 ಸೆಕ್ಟ್ರಲ್ಲಿ ತಂದಿದ್ರು, ಎಜುಕೇಷನ್ ಮತ್ತು ಹೆಲ್ತ್ ಸೆಕ್ಟ್ರಲ್ಲಿ. ಕಾರಣ ಏನಂದರೆ ಒಂದಷ್ಟು ರೋಲ್ ಮಾಡೆಲ್ ರಾಜ್ಯಗಳನ್ನು ನಿರ್ಮಿಸಬೇಕು. ಬಿಲ್ಡ್ 3 ರೋಲ್ ಮಾಡೆಲ್ ಸ್ಟೇಟ್ಸ್ ಇನ್ ಎಜುಕೇಷನ್ ಸೆಕ್ಟರ್ ಆ್ಯಂಡ್ ಹೆಲ್ತ್ ಸೆಕ್ಟರ್ ಅಂತ. ಹಾಗಾಗಿ ಅಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳನ್ನು ಮಾಡಿ ಬೇರೆ ರಾಜ್ಯಗಳು ಇವುಗಳನ್ನು ನೋಡಿ ಕಲಿಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಸಸ್ಟೈನಬಲ್ ಆ್ಯಕ್ಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಹ್ಯೂಮನ್ ಕ್ಯಾಪಿಟಲ್ ಅಂತ ಒಂದು ತಂದಿದ್ರು ಆ ಯೋಜನೆಯನ್ನು, ನೀತಿ ಆಯೋಗ. ಸೊ ಹಾಗಾದರೆ ಎಜುಕೇಷನ್ ಸೆಕ್ಟ್ರಲ್ಲಿ ಯಾರ್ಯಾರು ತೊಗೊಂಡಿದ್ರು ಅಂದರೆ ಜಾರ್ಖಂಡು, ಮಧ್ಯಪ್ರದೇಶ ಮತ್ತು ಒಡಿಸ್ಸಾ ರಾಜ್ಯಗಳು ಸೆಲೆಕ್ಟ್ ಆಗಿದ್ವು. ಓಕೆ, ಇನ್ನು ಹೆಲ್ತ್ ಸೆಕ್ಟ್ರಲ್ಲಿ ಯಾವ್ಯಾವ ಆಗಿದ್ವು ಅಂದರೆ ಉತ್ತರ ಪ್ರದೇಶ, ಆಸಾಂ ಮತ್ತು ಕರ್ನಾಟಕ ರಾಜ್ಯಗಳು ಹೆಲ್ತ್ ಸೆಕ್ಟರಿಂದ ಸೆಲೆಕ್ಟ್ ಆಗಿದ್ದವು. ಅದರಲ್ಲಿ 3, ಇದರಲ್ಲಿ 3. ಸೊ ಇವುಗಳಲ್ಲಿ ಒಂದಷ್ಟು ಒಳ್ಳೆ ಪ್ರೋಗ್ರೆಸ್ಸನ್ನು ತೋರಿಸ್ಬೇಕು, ಬೇರೆ ರಾಜ್ಯಗಳು ಇವುಗಳನ್ನು ನೋಡಿ ಕಲಿಬೇಕನ್ನೋ ಉದ್ದೇಶಕ್ಕೆ ಸಸ್ಟೈನಬಲ್ ಆ್ಯಕ್ಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಹ್ಯೂಮನ್ ಕ್ಯಾಪಿಟಲ್ ಸಾತ್ ಪ್ರೋಗ್ರಾಮನ್ನು ನೀತಿ ಆಯೋಗದವರು ತಂದಿದ್ರು. ಓಕೆ, ಇನ್ನು 90ನೇ ಪ್ರಶ್ನೆ, ಆಗಾಗ್ಗೆ ಸುದ್ದಿಯಲ್ಲಿ ಕಂಡುಬರುವ ಗರಿಷ್ಠ ಅನುಮತಿಸಬಹುದಾದ ಪೂರ್ವ ಉತ್ಪಾದನಾ ವೆಚ್ಚಗಳು, ಮ್ಯಾಪ್ ಎಂಬ ಪದವನ್ನು ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತದೆ. ದ ಟರ್ಮ್ ಮ್ಯಾಕ್ಸಿಮಮ್ ಅಲೋಯಬಲ್ ಪೋಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಮ್ಯಾಪ್ ಫ್ರೀಕ್ವೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಯೂಸ್ಡ್ ಇನ್ ವಿಚ್ ಆಫ್ ದ ಕಾಂಟೆಕ್ಸ್ಟ್ ಅಂದರೆ ಫಾರ್ಮಸ್ಯೂಟಿಕಲ್ ಪಾಲಿಸಿ, ಆಟೋಮೊಬೈಲ್ ಇಂಡಸ್ಟ್ರೀಸ್, ಡೇಟಾ ಸೆಂಟರ್ಸ್, ಆಗ್ರೋ ಪ್ರೊಸೆಸ್ ಇಂಡಸ್ಟ್ರೀಸ್. ಅಂದರೆ ಸರಿಯಾದ ಉತ್ತರ ಔಷಧೀಯ ನೀತಿ ಅಥವಾ ಫಾರ್ಮಸ್ಯೂಟಿಕಲ್ ಪಾಲಿಸಿಯಲ್ಲಿ ಮ್ಯಾಕ್ಸಿಮಮ್ ಅಲೋಯಬಲ್ ಪೋಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡಿದ ನಂತರ ಆ ಒಂದು ಮೆಡಿಸಿನ್ಗಳಿಗೆ ಎಷ್ಟು ನಾವು ಎಕ್ಸ್ಪೆನ್ಸ್ ಆಗ್ಬೋದು
ಪೋಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್ ಅಂತ ಗೌರ್ಮೆಂಟ್ ರೂಲ್ಸ್ಗಳನ್ನು ತಂದಿತ್ತು, ಅದು ಮ್ಯಾಪೇ ಆಗುತ್ತೆ MAPE. ಓಕೆ, ಇಲ್ಲಿ ನೋಡಿ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರೊಡಕ್ಷನ್ ಕಾಸ್ಟ್ ಮತ್ತು ಸೆಲ್ಲಿಂಗ್ ಪ್ರೈಸಸ್ ಆಫ್ ದ ಮೆಡಿಸಿನ್ಸ್ ಮಧ್ಯೆ ಒಂದಷ್ಟು ಭಾಳ ವ್ಯತ್ಯಾಸ ಇತ್ತು. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಅಲೋವೇಬಲ್ ಪೋಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಮ್ಯಾಪೆಯನ್ನು ತಂದಿದ್ದಾರೆ. ಓಕೆ, ನೆಕ್ಸ್ಟ್ 91ನೇ ಪ್ರಶ್ನೆ, DNA ಸಂಶ್ಲೇಷಣೆಯನ್ನು ಈಗೂ ಕರೆಯುತ್ತಾರೆ. ಓಕೆ, ಸೊ ಸಿಂಥೆಸಿಸ್ ಆಫ್ DNA ಈಸ್ ಆಲ್ಸೋ ನೋನ್ ಆ್ಯಸ್ ಏನಿರ್ಬೋದು ನೋಡಿ. DNA ಮೇಲೆ ಭಾಳಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಅಲ್ವಾ. ಸೊ ನೋಡೋಣ. ಅನುವಾದ, ನಕಲು, ಪುನರಾವರ್ತನೆ, ಪ್ರತಿಲೇಖನ, ರೆಪ್ಲಿಕೇಶನ್, ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್, ಡುಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಸರಿಯಾದ ಉತ್ತರ DNA ಸಂಶ್ಲೇಷಣೆಯನ್ನು, ಸಿಂಥೆಸಿಸ್ ಆಫ್ DNAಯನ್ನು ಪುನರಾವರ್ತನೆ ಅಥವಾ ರೆಪ್ಲಿಕೇಶನ್ ಅಂತ ಕರೀತಾರೆ ನೋಡಿ. ಸೊ DNA ಅಂದರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಆಗುತ್ತೆ. ಇದು ಬಯೋಲಾಜಿಕಲ್ ಮಾಲಿಕ್ಯೂಲ್ ವಿಚ್ ಕಂಟೈನ್ಸ್ ದ ಇನ್ಫಾರ್ಮೇಷನ್ ನೀಡೆಡ್ ಟು ಕ್ರಿಯೇಟ್ ಎ ಲಿವಿಂಗ್ ಆರ್ಗ್ಯಾನಿಸಮ್. ಓಕೆ, ಸೆಲ್ ಡಿವೈಡ್ಸ್ ಟು ಬಿಕಮ್ 2 ಆಗುತ್ತೆ. ಸೊ ಅದನ್ನು DNA ರೆಪ್ಲಿಕೇಶನ್ ಅಂತೀವಿ. ಒಂದು ಸೆಲ್ಲು 2 ಆಗ್ತಕ್ಕಂಥದ್ದು. ಓಕೆ, ಸೊ ಒಟ್ಟಿನಲ್ಲಿ DNA ರೆಪ್ಲಿಕೇಶನ್ ಅಂದರೆ DNA ಸಿಂಥೆಸಿಸ್ ಆಗುತ್ತೆ, ಪುನರಾವರ್ತನೆ ಅಂತ ಕನ್ನಡದಲ್ಲಿ ಕರಿತೀವಿ. ಓಕೆ, ನೆಕ್ಸ್ಟು 92ನೇ ಪ್ರಶ್ನೆ ಅಗೇನ್ DNA ಮೇಲೆ. DNAದ ಕರಗುವ ತಾಪಮಾನದಲ್ಲಿ ಡ್ಯಾಶ್ ಆಗುತ್ತದೆ. ದ ಮೆಲ್ಟಿಂಗ್ ಟೆಂಪರೇಚರ್ ಆಫ್ DNA ಇಸ್ ದ ಟೆಂಪರೇಚರ್ ಅಟ್ ವಿಚ್. ಸರಿಯಾದ ಉತ್ತರ ನೇಟಿವ್ ಡಬಲ್ ಎಲಿಕಲ್ DNA ಈಸ್ ಡಿನ್ಯಾಚುರೇಟೆಡ್. ಅಂದರೆ ಡಬಲ್ ಎಲಿಕಲ್ DNA ಈಗ ಏನು ಸ್ಟ್ರಕ್ಚರ್ ಇರುತ್ತೆ ಸಿಂಗಲ್ ಆಗುತ್ತೆ. ಸ್ಥಳೀಯ ಡಬಲ್ ಎಲಿಕಲ್ DNA ಡಿನ್ಯಾಚುರೇಟೆಡ್ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ. ಓಕೆ, ನೋಡಿ ಮೆಲ್ಟಿಂಗ್ ಆಫ್ DNA T at which half of the DNA is melted. When DNA is heated, the double strands unwind and separate into single strand. 2 ಸ್ಟ್ಯಾಂಡ್ಗಳು ಏನಿರುತ್ತೋ ಅದು ಸಿಂಗಲ್ ಸ್ಟ್ಯಾಂಡ್ ಆಗುತ್ತೆ. ಹೀಟನ್ನು ನಾವು ಇದು ಮಾಡಿದಾಗ ಅದನ್ನು ಡಿನ್ಯಾಚುರೇಷನ್ ಅಂತ ಕರಿತೀವಿ ನೋಡಿ. ಅನ್ವೈಂಡಿಂಗ್ ಆಗ್ತಾ ಇದೆ, ಇನ್ನಷ್ಟು ಹೀಟ್ ಕೊಟ್ಟಾಗ ಸಪ್ರೇಟಾಗಿ ಡಬಲ್ ಎಲಿಕ್ಸ್ ರಿಫಾರ್ಮ್ ಆಯಿತು. ಸೊ ಮತ್ತೆ ಬೇಕಾದರೆ ಸಪ್ರೇಟೆಡ್ ಸ್ಟ್ಯಾಂಡ್ಸು ಈ ಥರ ಆಗುತ್ತೆ. ಸೊ ಇದನ್ನು ರೀನ್ಯಾಚುರೇಷನ್ ಅಂತೀವಿ ಕೂಲಿಂಗ್ ನಂತರ. ಸೊ ಹೀಟ್ ಕೊಟ್ಟರೆ ಸಿಂಗಲ್ ಅಂದರೆ ಸ್ಟ್ಯಾಂಡ್ ಆಗುತ್ತೆ, ನೆಕ್ಸ್ಟ್ ಮತ್ತೆ ಕೂಲ್ ಮಾಡಿದಾಗ ಡಬಲ್ ಸ್ಟ್ಯಾಂಡ್ ಆಗುತ್ತೆ. ಸೊ ಈ ಟೆಂಪ್ರೇಚರ್ ಆಫ್ ಮೆಲ್ಟಿಂಗ್ ಅಥವಾ TM ಅಂತ ಕರಿತೀವಿ. ಸೊ ಈ ಟೆಂಪ್ರೇಚರಲ್ಲಿ 50% ಆಫ್ ದ ಡಬಲ್ ಸ್ಟ್ಯಾಂಡರ್ಡ್ DNA ಚೇಂಜ್ ಟು ಸಿಂಗಲ್ ಸ್ಟ್ಯಾಂಡರ್ಡ್ DNA. ಓಕೆ, ನೆಕ್ಸ್ಟ್ 93 ಅರಿಶಿನ ಪುಡಿಯನ್ನು ಕಲಬೆರಕೆ ಮಾಡಲು ಯಾವ ಘಟಕವನ್ನು ಬಳಸಲಾಗುತ್ತದೆ ಅಂದರೆ ಸರಿಯಾದ ಉತ್ತರ ಮಾತ್ರ ಹೇಳ್ತೀನಿ. ಇಲ್ಲಿ ಸೀಸದ ಕ್ರೋಮೇಟ್ ಅಥವಾ ಲೆಡ್ ಕ್ರೋಮೇಟನ್ನು ಟರ್ಮರಿಕ್ ಪೌಡರ್ನ ಮಿಕ್ಸರ್ ಮಾಡೋದಕ್ಕೆ, ಕಲಬೆರಕೆ ಮಾಡೋದಕ್ಕೆ, ಅಡಲ್ಟರೇಟ್ ಮಾಡೋದಕ್ಕೆ ಬಳಸ್ತಾರೆ. ನೋಡಿ, ಡಿಟೆಕ್ಟಿಂಗ್ ಲೆಡ್ ಕ್ರೋಮೇಟ್ ಅಡಲ್ಟರೇಷನ್ ಇನ್ ಟರ್ಮರಿಕ್. ಸೊ ಈ ಥರ ನೀರಲ್ಲಿ ಅದನ್ನು ಹಾಕಿದಾಗ ಸೊ ಆ್ಯಕ್ಚುಲಿ ಪ್ಯೂರ್ ಆಗಿದ್ರೆ ಈ ಥರ ಆಗುತ್ತೆ, ಅಡಲ್ಟರೇಟ್ ಅಥವಾ ಕಲಬೆರಕೆ ಆಗಿದ್ರೆ ಈ ಥರ ಉಳ್ಕೊಳ್ಳುತ್ತೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ 94ನೇ ಪ್ರಶ್ನೆ, ಗರ್ಭಧಾರಣೆಯ ಪರೀಕ್ಷೆಗಾಗಿ ಮೂತ್ರದಲ್ಲಿ ಯಾವ ಹಾರ್ಮೋನನ್ನು ಪತ್ತೆ ಮಾಡಲಾಗುತ್ತದೆ? ವಿಚ್ ಹಾರ್ಮೋನ್ ಈಸ್ ಡಿಟೆಕ್ಟೆಡ್ ಇನ್ ಯೂರಿನ್ ಫಾರ್ ಪ್ರೆಗ್ನೆನ್ಸಿ ಟೆಸ್ಟ್. ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ಯೂರಿನ್ನಲ್ಲಿ ಟೆಸ್ಟ್ ಮಾಡ್ತಾ ಹೋಗ್ತಾರೆ ವೆದರ್ ಪ್ರೆಗ್ನೆನ್ಸಿ ಆಗಿದೆಯಾ ಇಲ್ಲ ಅಂತ. ಸೊ ಅದಕ್ಕೆ ಯಾವ ಒಂದು ಹಾರ್ಮೋನನ್ನು ಟೆಸ್ಟ್ ಮಾಡೋ ಮುಖಾಂತರ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರೆ ಅನ್ನೋದಾದರೆ ಸೊ ನೋಡಿ, ಟೆಸ್ಟೋಸ್ಟಿರಾನ್, ಹ್ಯೂಮನ್ ಕೊರಿಯೋನಿಕ್, ಗೊನಾಡೋಟ್ರೋಪಿನ್ ಅಂತ ಮತ್ತು ಆಕ್ಸಿಟೋಸಿನ್ ಅಂತ ಮತ್ತು ಇನ್ಸುಲಿನ್. ಅಂದರೆ ಸರಿಯಾದ ಉತ್ತರ HCG ಅಂತ ಕರಿತೀವಿ, ಮಾನವ ಕೊರಿಯಾನಿಕ್ ಗೊನಾಡೋ ಅಥವಾ ಹ್ಯೂಮನ್ ಕೊರಿಯಾನಿಕ್ ಗೊನಾಡೋಟ್ರೋಪಿನ್ ಅಂತ. ಆ ಒಂದು ಹಾರ್ಮೋನನ್ನು ಪತ್ತೆ ಮಾಡೋ ಮುಖಾಂತರ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ಚೆಕ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ಹ್ಯೂಮನ್ ಕೊರಿಯಾನಿಕ್ ಗೊನಾಡೋಟ್ರೋಪಿನ್ HCG. ಓಕೆ, 95ನೇ ಪ್ರಶ್ನೆ, ಪ್ರಾಜೆಕ್ಟ್ ಕಿರಣ ಅಥವಾ ಪ್ರಾಜೆಕ್ಟ್ ಕಿರಾಣ ಆಗಬೇಕಿದೆ. ಆ್ಯಕ್ಚುಲಿ ಪ್ರಾಜೆಕ್ಟ್ ಕಿರಾಣದ ಗುರಿ ಏನು? ಪ್ರಾಜೆಕ್ಟ್ ಕಿರಾಣ ಏಮ್ಸ್ ಟು ಚಿಲ್ಲರೆ ಮಾರಾಟಗಾರರನ್ನು ಬೆಂಬಲಿಸ್ತಕ್ಕಂಥದ್ದು, ಮಹಿಳಾ ಉದ್ಯಮಿಗಳನ್ನು ಬೆಂಬಲಿಸ್ತಕ್ಕಂಥದ್ದು, ರೈತರು ಅಥವಾ ಇವುಗಳಲ್ಲಿ ಯಾವುದೂ ಅಲ್ಲ. ಅಂದರೆ ಸರಿಯಾದ ಉತ್ತರ ಮಹಿಳಾ ಉದ್ಯಮಿಗಳನ್ನು ಬೆಂಬಲಿಸ್ತಕ್ಕಂಥದ್ದು, ಎನೇಬಲ್ ವಿಮೆನ್ ಎಂಟರ್ಪ್ರೈನರ್ಸ್ಗೆ ಈ ಪ್ರಾಜೆಕ್ಟ್ ಕಿರಾಣವನ್ನು ತಂದಿದ್ದರು. ಸೊ ಜನರಲ್ ಆಗಿ ವಿಮೆನ್ ಓನ್ ಮಾಡಿರ್ತಕ್ಕಂಥ ಕಿರಾಣ ಸ್ಟೋರ್ಸ್ಗಳಿಗೆ ಒಂದು ಎಂಪವರ್ ಮಾಡ್ತಕ್ಕಂಥದ್ದು. ಓಕೆ, ಅದರಲ್ಲೂ ಬೇರೆ ಬೇರೆ ಉದ್ಯಮಗಳಿದ್ರೂ ಇದರಲ್ಲಿ ಕಿರಾಣ ಸ್ಟೋರ್ದೇ ಭಾಳ ಫೋಕಸ್ ಮಾಡಿ ಹೇಳ್ತಕ್ಕಂಥದ್ದು. ಓಕೆ, ಅಲ್ಲಿ ನೋಡಿ, ಪ್ರಾಜೆಕ್ಟ್ ಕಿರಾಣ ಎಂಪವರಿಂಗ್ ವಿಮೆನ್ ಆ್ಯಂಡ್ ವಿಮೆನ್ ಓನ್ಡ್ ಆಪರೇಟೆಡ್ ಕಿರಾಣ ಶಾಪ್ಸ್. ಓಕೆ, ಅವ್ರಿಗೊಂದಷ್ಟು ಡಿಜಿಟಲ್ ಲಿಟ್ರಸಿಯನ್ನು ಕೊಡ್ತಕ್ಕಂಥದ್ದು, ಫೈನಾನ್ಷಿಯಲ್ ಬೆನಿಫಿಷನ್ನು ಕೊಡ್ತಕ್ಕಂಥದ್ದು ಈ ಒಂದು ಪ್ರಾಜೆಕ್ಟ್ ಕಿರಾಣದಲ್ಲಿ ಇದೆ. ನೆಕ್ಸ್ಟ್ 96ನೇ ಪ್ರಶ್ನೆ, ಹಿರಿಯ ನಾಗರಿಕಗಾಗಿ ಪ್ರಧಾನಮಂತ್ರಿ ವಯೋವಂದನಾ ಯೋಜನೆ PMVVYನಿಂದ ಡ್ಯಾಶ್ನಿಂದ ನೀಡಲ್ಪಟ್ಟಿದೆ. ನೋಡಿ, ಹಿರಿಯ ನಾಗರಿಕರಿಗೆ ಈ ಒಂದು ಯೋಜನೆಯನ್ನು ತಂದಿದ್ದಾರೆ, ಪ್ರಧಾನಮಂತ್ರಿ ವಯೋವಂದನಾ ಯೋಜನೆ. ಅದನ್ನು ಆ ಒಂದು ಬೆನಿಫಿಟ್ಟನ್ನು ಕೊಡ್ತಕ್ಕಂಥ ಕಂಪನಿ ಯಾವುದು, ಯಾರಿಗೆ ಅಸೈನ್ ಮಾಡಿದ್ದಾರೆ ಅಂದರೆ
ಸರಿಯಾದ ಉತ್ತರ ಭಾರತೀಯ ಜೀವ ವಿಮಾ ನಿಗಮ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ LICಗೆ ಇದನ್ನು ಕೊಟ್ಟಿದ್ದಾರೆ, ಪ್ರಧಾನಮಂತ್ರಿ ವಯೋವಂದನಾ ಯೋಜನೆಯನ್ನು ಡೆವಲಪ್ ಮಾಡೋದಕ್ಕೆ, ಜಾರಿಗೊಳಿಸೋದಕ್ಕೆ. ಓಕೆ, ಸೊ ಇದರಲ್ಲಿ ನಾವು ಮೇ 2020 ಪ್ರಮುಖ ಪ್ರಚಲಿತ ಘಟನೆಗಳಲ್ಲಿ ಮಾತಾಡಿದ್ವಿ. ಹಿರಿಯ ನಾಗರಿಕರ ಸಾಮಾಜಿಕ ಭದ್ರತೆಗಾಗಿ ರೂಪಿಸಿರ್ತಕ್ಕಂಥ ಈ ಕೆಳಗಿನ ಯೋಜನೆಯನ್ನು 2023 ವಿಸ್ತರಿಸಲು ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿದ್ದೆ. ಹಾಗಾದರೆ ಯಾವ ಯೋಜನೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಯಾವ ಯೋಜನೆ ಅಂದರೆ ಪ್ರಧಾನಮಂತ್ರಿ ವಯೋವಂದನಾ ಯೋಜನೆ ಅಂತ ನಾವು ಆಲ್ರೆಡಿ ನೋಡಿದ್ವಿ. ಇದನ್ನು 3 ವರ್ಷ ನಿಗದಿ ಮಾಡಿದ್ದಾರೆ. ಸೊ ಇಲ್ಲೇನಾಗಿದೆ, ಭಾರತೀಯ ಜೀವ ವಿಮಾ ನಿಗಮ ಮೂಲಕ ಜಾರಿ ಮಾಡಲಾಗುವ ಈ ಯೋಜನೆಯು ಹಿರಿಯ ನಾಗರಿಕರು ಅಂದರೆ 60 ವರ್ಷ ವಯಸ್ಸು ಮೀರಿರೋರಿಗೆ ಮಾಡುವ ಹೂಡಿಕೆಗೆ ನಿಗದಿತ ಪ್ರಮಾಣದ ಪಿಂಚಣಿ ಖಾತರಿಯನ್ನು ನೀಡ್ತಕ್ಕಂಥದ್ದು. ವಾರ್ಷಿಕ 7.4% 2020-21ನೇ ಸಾಲಿನಲ್ಲಿ ಕೊಟ್ಟಿದ್ದರು. ಈ ರೀತಿಯ ವಯೋವಂದನಾ ಯೋಜನೆಯನ್ನು ಜಾರಿಗೊಳಿಸ್ತಕ್ಕಂಥ ಒಂದು ಸಂಸ್ಥೆ LIC ಆಗುತ್ತೆ. ಓಕೆ, 97ನೇ ಪ್ರಶ್ನೆ, ಜಾಗತಿಕ ಅಪಾಯಗಳ ವರದಿ ಗ್ಲೋಬಲ್ ರಿಸ್ಕ್ ರಿಪೋರ್ಟ್ 2021 ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು? ವಿಶ್ವ ಆರ್ಥಿಕ ವೇದಿಕೆ, ವಿಶ್ವ ಬ್ಯಾಂಕ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ವಿಶ್ವ ವ್ಯಾಪಾರ ಸಂಸ್ಥೆ. ಅಂದರೆ ಸರಿಯಾದ ಉತ್ತರ ವಿಶ್ವ ಆರ್ಥಿಕ ವೇದಿಕೆ, ವರ್ಲ್ಡ್ ಎಕಾನಾಮಿಕ್ ಫೋರಮು ಈ ಒಂದು ಗ್ಲೋಬಲ್ ರಿಸ್ಕ್ ರಿಪೋರ್ಟ್ 2021 ಜಾಗತಿಕ ಅಪಾಯಗಳ ವರದಿ 2021 ರಿಲೀಸ್ ಮಾಡಿದೆ. ಸೊ ಇದನ್ನು ನಾವು ಜಾಗತಿಕ ವರದಿಗಳು ಮತ್ತು ಸೂಚ್ಯಾಂಕಗಳು 2020 ಅಂತಕ್ಕಂಥ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಆಲ್ರೆಡಿ. ಸೊ ಭಾಳಷ್ಟು ಜನ ಕೇವಲ ಒಂದಷ್ಟು ಕರೆಂಟ್ ಇವೆಂಟ್ಸನ್ನು ನೋಡಿ ನಾವು ಕರೆಂಟ್ ಇವೆಂಟ್ ಜಾಸ್ತಿ ಬಂದಿಲ್ಲ ಅಂದ್ಕೊಂಡು ಫೀಲ್ ಆಗೋದು ಬೇಡ. ಭಾಳ ವೀಡಿಯೋಗಳನ್ನು ಮಾಡಿಕೊಟ್ಟಿದ್ದೀನಿ, ಭಾಳಷ್ಟು ವೀಡಿಯೋ. ಅದರಲ್ಲಿ ಯಾವುದಾವುದೋ ವೀಡಿಯೋದಲ್ಲಿ ಏನೋ ಡಿಸ್ಕಸ್ ಮಾಡ್ತೀವಿ, ಅವೆಲ್ಲ ಯೂಸ್ ಆಗ್ತಾ ಹೋಗ್ತವೆ ಅಲ್ವಾ. ಸೊ ಹಾಗಾಗಿ ಜಾಗತಿಕ ವರದಿಗಳು ಮತ್ತು ಸೂಚ್ಯಾಂಕಗಳಲ್ಲಿ ನಾವು 15ನೇ ಇಂಡೆಕ್ಸನ್ನು ಡಿಸ್ಕಸ್ ಮಾಡಬೇಕಾದ್ರೆ ಗ್ಲೋಬಲ್ ರಿಸ್ಕ್ಸ್ ರಿಪೋರ್ಟ್ 2020 ಜಾಗತಿಕ ಅಪಾಯಗಳ ವರದಿ 2020 ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕಾನಾಮಿಕ್ ಫೋರಮ್ ಅಂತ ಡಿಸ್ಕಸ್ ಮಾಡಿದ್ವಿ. ಇದು ತೀವ್ರ ಹವಾಮಾನ ಪರಿಸ್ಥಿತಿಗಳು, ಹವಾಮಾನ ಪ್ರಕ್ರಿಯೆ, ಒಂದು ವೈಫಲ್ಯ, ನೈಸರ್ಗಿಕ ವಿಪತ್ತುಗಳು, ಜೀವ ವೈವಿಧ್ಯತೆಯ ನಷ್ಟ ಮತ್ತು ಮಾನವ ನಿರ್ಮಿತ ನೈಸರ್ಗಿಕ ವಿಪತ್ತುಗಳು ಯಾವ ರೀತಿಯಾಗಿ ನಮ್ಮ ಪ್ರಪಂಚದಲ್ಲಿ ಇದ್ದಾವೆ, ನಮ್ಮ ಅಪಾಯಕ್ಕೆ ಈಡು ಮಾಡ್ತಾ ಇದ್ದಾವೆ ಅನ್ನೋದನ್ನು ನಾವು ನೋಡಿದ್ವಿ. ಆ ಒಂದು ವರದಿಯನ್ನು ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕಾನಾಮಿಕ್ ಫೋರಮ್ ಕೊಡುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಮುಂದೆ ಹೋಗೋದಾದರೆ 98ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಈಕ್ವಿಟಿ ಒಳ ಹರಿವನ್ನು ಆಕರ್ಷಿಸತಕ್ಕಂಥ ಕ್ಷೇತ್ರ ಸೇವೆಗಳಾಗುತ್ತೆ. ಓಕೆ ನೋಡಿ, ಸೇವೆಗಳು ಅಥವಾ ಸರ್ವಿಸಸ್ ಸೆಕ್ಟರಲ್ಲಿ 2020-21ನೇ ಸಾಲಿನಲ್ಲಿ ಭಾಳಷ್ಟು ಎಷ್ಟು ಕೋಟಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಯಾವ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂದರೆ ಸರ್ವಿಸಸ್ ಸೆಕ್ಟ್ರಲ್ಲಿ ಅತಿ ಹೆಚ್ಚು ಒಂದು ಫಾರಿನ್ FDI ಈಕ್ವಿಟಿ ನಮ್ಮ ದೇಶಕ್ಕೆ ಹರಿದು ಬರ್ತಾ ಇದೆ ಅಂತಕ್ಕಂಥದ್ದು. ಓಕೆ, ಕ್ಯುಮ್ಯುಲೇಟಿವ್ ಆಗಿ ತೆಗೆದುಕೊಂಡಾಗ ನೋಡಿ ಅತಿ ಹೆಚ್ಚು ಈ ಒಂದು ಸರ್ವಿಸಸ್ ಸೆಕ್ಟರ್ ಇದೆ ಅಂತಕ್ಕಂಥದ್ದು. ಓಕೆ, ಸುಮಾರು 16% ಒಟ್ಟು ಎಷ್ಟಿದೆ ಅದರದ್ದು ಟೋಟಲ್ 16% ಇನ್ಫ್ಲೋ ಸರ್ವಿಸಸ್ ಸೆಕ್ಟರ್ ಸೇವೆಗಳ ಒಂದು ಕ್ಷೇತ್ರದಲ್ಲಿ ಬರ್ತಾ ಇದೆ. ಇನ್ನು ಯಾವ ದೇಶ ಅತಿ ಹೆಚ್ಚನ್ನು ಇನ್ವೆಸ್ಟ್ ಮಾಡ್ತಾ ಇದೆ FDI ಈಕ್ವಿಟಿ ಅನ್ನೋದಾದರೆ 28% ಮಾರಿಷಸ್ ಇನ್ವೆಸ್ಟ್ ಮಾಡ್ತಾ ಇದೆ ನಮ್ಮ ಭಾರತದಲ್ಲಿ, 22% ಸಿಂಗಪುರ್. ಇದು ಲೇಟೆಸ್ಟ್ ಡೇಟಾ ನಾನು ಇಂಡಿಯಾದ ಒಂದು ವೆಬ್ಸೈಟಿಂದನೇ, ಒಂದು ಡಿಪಾರ್ಟ್ಮೆಂಟ್ ವೆಬ್ಸೈಟಿಂದನೇ ತೆಗೆದುಕೊಂಡಿರ್ತಕ್ಕಂಥದ್ದು. ಓಕೆ, ಇನ್ನು 99ನೇ ಪ್ರಶ್ನೆ, ಹಣಕಾಸು ಸ್ಥಿರತೆ ವರದಿಯನ್ನು ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟನ್ನು ಭಾರತೀಯ ರಿಸರ್ವ್ ಬ್ಯಾಂಕು ಎಷ್ಟು ತಿಂಗಳಿಗೊಮ್ಮೆ ವರ್ಷಕ್ಕೆ ಎಷ್ಟು ಬಾರಿ ಬಿಡುಗಡೆ ಮಾಡುತ್ತೆ? ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಇಸ್ ರಿಲೀಸ್ಡ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಟ್ವೈಸ್ ಇನ್ ಇಯರ್. ಅಂದರೆ ಪ್ರತಿ 2 ತಿಂಗಳಿಗೊಮ್ಮೆನ, ಒನ್ಸ್ ಇನ್ ಎವ್ರಿ ಮಂತ್ ಅಂದರೆ ಪ್ರತಿ ತಿಂಗಳಿಗೊಮ್ಮೆನ, ಒನ್ಸ್ ಇನ್ ಎ ಕ್ವಾರ್ಟರ್ ಅಂದರೆ ಪ್ರತಿ 3 ತಿಂಗಳಿಗೊಮ್ಮೆನ, ಅಥವಾ ಒನ್ಸ್ ಇನ್ ಇಯರ್ ಅಂದರೆ ವರ್ಷಕ್ಕೊಮ್ಮೆನ. ಅಂದರೆ ಸರಿಯಾದ ಉತ್ತರ ವರ್ಷದಲ್ಲಿ 2 ಬಾರಿ ಈ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟನ್ನು RBI ರಿಲೀಸ್ ಮಾಡುತ್ತೆ. ನೋಡಿ, ಇತ್ತೀಚೆಗೆ ಜನವರಿ 11, 2021 RBI ರಿಲೀಸಸ್ ದಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ 2021. ಇದರಲ್ಲಿ ಭಾರತ ಯಾವ ರೀತಿಯಾಗಿದೆ, ಕರೋನಾ ಟೈಮಲ್ಲಿ ಏನಾಯಿತು, ಸೊ ಏನೇನಾಗ್ತಾ ಇದೆ, ವ್ಯಾಕ್ಸಿನ್ ಬಂದು ಅದಾದಮೇಲೆ ಏನಾಗ್ಬೋದು, ಈ ರೀತಿಯ ಒಂದು ರಿಪೋರ್ಟನ್ನು ಕೊಡುತ್ತೆ RBI. ತನ್ನ ಒಂದು FSR ಅಥವಾ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟು ಬೈ ಆ್ಯನ್ಯುವಲ್ ರಿಪೋರ್ಟ್ ಆಗುತ್ತೆ, ವರ್ಷಕ್ಕೆ 2 ಬಾರಿ ರಿಲೀಸ್ ಮಾಡ್ತಾರೆ RBI ಅವರು. ಓಕೆ, ಇನ್ನು FDI 2021 ಪ್ರಶ್ನೆ ಪತ್ರಿಕೆಯ ವಿಜ್ಞಾನಮಯವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ ಆಗುತ್ತೆ 100ನೇ ಪ್ರಶ್ನೆ. ವಿಶ್ವಸಂಸ್ಥೆಯ ಹೂಡಿಕೆ ಪ್ರಚಾರ UNIPA ಪ್ರಶಸ್ತಿಯನ್ನು 2020 ಯಾರಿಗೆ ನೀಡಲಾಗಿದೆ? ಯುನೈಟೆಡ್ ನೇಷನ್ಸ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಅವಾರ್ಡ್ 2020 ವಾಸ್ ಗಿವನ್ ಟು ಯಾವ ಒಂದು ಪ್ರೋಗ್ರಾಮ್ಗೆ ಅಂದರೆ ಇನ್ವೆಸ್ಟ್ ಇಂಡಿಯಾ. ನೋಡಿ, ಇನ್ವೆಸ್ಟ್ ಇಂಡಿಯಾ ದ ಪ್ರೌಡ್ ಮೊಮೆಂಟ್ ಫಾರ್ ಇಂಡಿಯಾ. ಕಂಗ್ರ್ಯಾಚುಲೇಷನ್ಸ್ ಇನ್ವೆಸ್ಟ್ ಇಂಡಿಯಾ ಫಾರ್ ವಿನ್ನಿಂಗ್ ದ 2020 ಯುನೈಟೆಡ್ ನೇಷನ್ಸ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಅವಾರ್ಡ್ ಅಂತ ಪ್ರಧಾನಮಂತ್ರಿಗಳು ಈ ಒಂದು ಕಂಗ್ರ್ಯಾಚುಲೇಷನ್ಸ್ನ ಹೇಳಿರೋದು. ಸೊ ಒಟ್ಟಿನಲ್ಲಿ ಈ ಒಂದು UNIPA ಅವಾರ್ಡು 2020 ಯಾರಿಗೆ ಬಂದಿತ್ತು ಅಂದರೆ ಇನ್ವೆಸ್ಟ್ ಇಂಡಿಯಾ ಪ್ರೋಗ್ರಾಮ್ಗೆ. ಸೊ ಓಕೆ,
ಹೀಗೆ 2021ರ ಜನರಲ್ ನಾಲೆಜ್ ಪೇಪರ್ನ 100 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದಂಗೆ ಆಯಿತು. ಈ 100 ಪ್ರಶ್ನೆಗಳ ಒಂದು ಕಾನ್ಸೆಪ್ಟು, ಒಂದು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಮುಂದೆ ಬರ್ತಕ್ಕಂಥ ಎಷ್ಟೋ ಎಕ್ಸಾಮ್ಗಳಿಗೆ ಯೂಸ್ ಆಗ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಒಂದು ಡೀಟೇಲ್ ಆಗಿರ್ತಕ್ಕಂಥ, ಕಂಪ್ಲೀಟ್ ಆಗಿರ್ತಕ್ಕಂಥ ಅನಾಲಿಸಿಸು ಪ್ರತಿ ಪ್ರಶ್ನೆ ಪತ್ರಿಕೆಯನ್ನು ಮಾಡಬೇಕು. ಅದರಿಂದ ನಮಗೆ ಬೇರೆ ಎಲ್ಲೋ ಯೂಸ್ ಆಗ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಆಲ್ವೇಸ್ ಮೈ ಎಂಫಸೈಸ್. ಓಕೆ, ಸೊ ಹಾಗಾಗಿ ಒಂದು ಡೀಟೇಲ್ ಆಗಿರ್ತಕ್ಕಂಥ ಅನಾಲಿಸಿಸ್ನ ಮಾಡಿದೆ, ನಿಮ್ಗೆ ಯೂಸ್ ಆಗಿರ್ಬೋದು. ಎಲ್ಲಾದರೂ ಒಂದಷ್ಟು ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ದೆರ್ ಈಸ್ ಅ ರೂಮ್ ಫಾರ್ ಕರೆಕ್ಷನ್ ಆಲ್ವೇಸ್ ಅಲ್ವಾ. ಸೊ ನೋಡೋಣ. ಓಕೆ, ಸೊ ಹೀಗೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.